ನಂದೊಂದು ನನ್ನ ದೊಡ್ಡ ಸೌಭಾಗ್ಯ ಮತ್ತು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ. ಇವತ್ತು ನಾನೇ ಹೋಸ್ಟ್ ಮಾಡ್ತಿದ್ದೀನಿ. ಓಕೆ. ಹೋಸ್ಟ್ ಮಾಡ್ಲಿಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಗ್ರಾಟಿಟ್ಯೂಡ್ ಕೊಡಬೇಕು. ಫಸ್ಟು ಆ ಯೂನಿವರ್ಸಿಗೆ, ಭಗವಂತನಿಗೆ, ಫ್ಯಾಮಿಲಿ ಮತ್ತೆ ಪೇರೆಂಟ್ಸಿಗೆ, ಮತ್ತೆ ನನ್ನ ಅಪ್ಲೈನ್ಗೆ ವಿಶೇಷವಾದ ಗ್ರಾಟಿಟ್ಯೂಡ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಆಕ್ಚುಲಿ ನಾನು ಯೋಗ್ಯ ಅಂತ ಅವ್ರು ಕೊಟ್ಟರು, ಬಟ್ ನನಗೆ ಬಂದ್ಮೇಲೆ ಗೊತ್ತಾಯ್ತು ನಾನು ಯೋಗ್ಯತೆ ಪಡ್ಕೊಳ್ಳೋಕ್ಕೋಸ್ಕರ ನನಗೆ ಮೋದಿ ಕೇರ್ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ದೆನ್ ನನ್ನ ಅಪ್ಲೈನ್ ಆದ ಮಮತಾ ಡಿ ಜಿ ಮೇಡಮ್ ಅವರು, ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ದಿನ ಸಾಕಾಗಲ್ಲ. ದೆನ್ ರಾಜು ಸರ್, ವಿಜಯ್ ಸರ್, ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಹಳಷ್ಟು ಜನ ಬರೋದು ಬಾಕಿ ಇದೆ. ದಯವಿಟ್ಟು ಫೋನ್ ಮಾಡಿ. ಇವತ್ತೊಂದು ಅತ್ಯದ್ಭುತವಾದ ಸೆಷನ್ ಬರಲಿದೆ. ಡೆಫಿನೆಟ್ಲಿ ಲೇಟಾಗಿ ಬಂದಷ್ಟು ಮಿಸ್ ಮಾಡ್ಕೊಂತೀರಾ. ಮತ್ತೆ ಇನ್ನೊಂದು ನನ್ನ ಕಳಕಳಿಯ ಮನವಿ ಅಂದ್ರೆ, ಇವತ್ತಿನ ಸ್ಪೀಕರ್ ಯಾರಿದ್ದಾರೆ, ನಿಜವಾಗ್ಲೂ ನಿಮ್ಮಲ್ಲಿ ಎಂತ ಟ್ಯಾಲೆಂಟ್ ಅಥವಾ ನಿಮ್ಮಲ್ಲಿ ಎಂತ ಟ್ಯಾಲೆಂಟ್ ತುಂಬೋರು ಇದ್ದಾರೆ, ಎಂತ ಇನ್ಫಾರ್ಮೇಶನ್ ತುಂಬೋರು ಇದ್ದಾರೆ ಅಂದ್ರೆ, ಅವ್ರದ್ದು ಒಂದೇ ಒಂದು ರಿಕ್ವೈರ್ಮೆಂಟ್, ನೀವೆಲ್ಲರೂ ಸಹ ವಿಡಿಯೋ ಆನ್ ಮಾಡ್ಕೊಬೇಕು. ರೈಟ್? ನೋಡೋಣ ಯಾರ್ಯಾರಿಗೆ ಮೆಗಾ ಬಿಸ್ನೆಸ್ ಅಚೀವ್ಮೆಂಟ್ ಮಾಡ್ಕೊಬೇಕು ಅಂತಿದ್ದಾರೆ. ಪ್ಲೀಸ್ ಎಲ್ಲರೂ ಸಹ ತಮ್ಮ ತಮ್ಮ ವಿಡಿಯೋ ಆನ್ ಮಾಡಿ ಪ್ಲೀಸ್. ಓಕೆ. ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಯಾವುದೋ ಒಂದು ಕಾರಣಕ್ಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ದಯವಿಟ್ಟು ನಿಮ್ಮ ಅಪ್ಲೈನ್ ಪರ್ಮಿಷನ್ ಡೆಫಿನೆಟ್ಲಿ ತಗೊಳ್ಳಿ. ರೈಟ್? ಓಕೆ. ಈಗ ನಾನು ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಕೆಲವೊಂದು ಶೇರಿಂಗ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅದರಲ್ಲಿ ಕೆಲವೊಂದು ರೂಲ್ಸ್ ಇದೆ ಶೇರಿಂಗ್ ಅಲ್ಲಿ. ಒಂದು, 30 ಸೆಕೆಂಡ್ಗಳ ಶೇರಿಂಗ್ ಮಾತ್ರ ಆಗಿರ್ಬೇಕು. ಓಕೆ. ಇನ್ನೊಂದು, ಯಾರು ಮೊದಲೇ ಶೇರ್ ಮಾಡಿದ್ದಾರೆ ದಯವಿಟ್ಟು ಅವರು ಹ್ಯಾಂಡ್ಸ್ ರೈಸ್ ಮಾಡಬೇಡಿ. ಯಾಕೆಂದ್ರೆ ನಮ್ಮ ಬಿಸ್ನೆಸ್ ಏನಿದೆ, ಇದು ಬಿಸ್ನೆಸ್ ಆಫ್ ಈಕ್ವಲ್ ಆಪರ್ಚುನಿಟಿ ಅಂತೀವಿ. ಅಂದ್ರೆ ಎಲ್ಲರಿಗೂ ಸಮನಾದ ಆಪರ್ಚುನಿಟಿ ಕೊಡುವಂತ ಬಿಸ್ನೆಸ್ ಆಗಿರೋದ್ರಿಂದ ದಯವಿಟ್ಟು ಯಾರು ಮೊದಲು ಶೇರ್ ಮಾಡಿಲ್ಲ 4 ದಿನ, ಅವರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಓಕೆ. ಮತ್ತೆ ಇನ್ನೊಂದು, ಯಾರು ವಿಡಿಯೋ ಆನ್ ಮಾಡ್ಕೊಂಡಿರ್ತೀರ ಅವರಿಗೆ ಮಾತ್ರ ಅವಕಾಶ ಸಿಗುತ್ತೆ. ರೈಟ್? ಓಕೆ. ಇದೆಲ್ಲ ಯೋಚನೆ ಮಾಡ್ಕೊಂಡು ನೀವು ಹ್ಯಾಂಡ್ ರೈಸ್ ಮಾಡೋ ತನಕ ಒಂದು ಕತೆ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಬಹಳ ಸಣ್ಣ ಕತೆ. ಡಿಸ್ಕ್ಲೈಮರ್ ಏನಂದ್ರೆ, ಇದೊಂದು ಕಾಲ್ಪನಿಕ ಕತೆ. ರೈಟ್? ಯಾರು ಏನು ಮನಸ್ಸಿಗೆ ತೊಗೊಳಂಗಿಲ್ಲ. ರೈಟ್? ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಓಕೆ. ಅವನಿಗೆ 3 ಜನ ಸೇವಕರು ಇರ್ತಾರೆ. ಓಕೆ. ಅವನು ಒಂದ್ಸರಿ ಎಲ್ಲೋ ತೀರ್ಥಯಾತ್ರೆಗೆ ಮೂರು ತಿಂಗಳು ಹೋಗ್ಬೇಕು ಅಂತಿರುತ್ತೆ. ಹೋಗ್ಬೇಕು ಅನ್ಕೊಂತಾನೆ. ಆಗ 3 ಜನ ಸೇವಕರನ್ನ ಕರೆದ್ಬಿಟ್ಟು ಹೇಳ್ತಾನೆ, ಅವನ ಕೈಯಲ್ಲಿ ಒಂದು ಸಣ್ಣ ಪಾತ್ರೆ ಇರುತ್ತೆ, ಅದರೊಳಗೆ ಬಂಗಾರದ ನಾಣ್ಯಗಳಿರುತ್ತೆ. ಅವನೇನ್ ಮಾಡ್ತಾನೆ, 3 ಜನನ್ನು ಕರೆದ್ಬಿಟ್ಟು, ನಿಮ್ಗೆ 1 ಸೆಕೆಂಡ್ ಇದೆ. ರೈಟ್? 1 ಸೆಕೆಂಡ್ ಅಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಾಣ್ಯಗಳು ತಗೋಬೇಕು. ಈ ಸಣ್ಣ ಮಡಿಕೆಯಿಂದ ನನ್ನ ಕೈಯಲ್ಲಿ ಏನಿದೆ ಇದ್ರೊಳಗಿಂದ ತಗೊಬೇಕು. 1 ಸೆಕೆಂಡ್ ಟೈಮ್ ಇರುತ್ತೆ ಅಂತ ಹೇಳ್ತಾನೆ. ರೈಟ್? ಆಗ ಮೊದಲನೇ ಸೇವಕ ಬರ್ತಾನೆ, ಅವನಿಗೆ 5 ಕಾಯಿನ್ ಸಿಗತ್ತೆ, ತಗೊಂಡು ಈ ಕಡೆ ಬರ್ತಾನೆ. 2ನೇ ಸೇವಕ ಯಾರು ಇರ್ತಾರೆ, ಅವನಿಗೆ 2 ಕಾಯಿನ್ ಸಿಗುತ್ತೆ, 2 ಕಾಯಿನ್ ತಗೊಂಡ್ಬರ್ತಾನೆ. ಮತ್ತೆ 3ನೇ ಸೇವಕ ಯಾರು ಇರ್ತಾನೆ, ಅವನಿಗೆ 1 ಕಾಯಿನ್ ಸಿಗುತ್ತೆ, 1 ಕಾಯಿನ್ ತಗೊಂಡ್ಬರ್ತಾನೆ. ಆಗ ರಾಜ ಅಂತಾನೆ, ನಿಮ್ಗೆಲ್ಲ 3 ತಿಂಗಳು ಟೈಮ್ ಕೊಟ್ಟಿದ್ದೀನಿ, ನಾನೇನ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದೀನಿ ಅಥವಾ ಏನ್ ಬಹುಮಾನ ಅಥವಾ ಏನ್ ಕೊಟ್ಟಿದ್ದೀನಿ, ಇದ್ರೊಳಗೆ ನೀವು ವೃದ್ಧಿ ಮಾಡ್ಬೇಕಿದನ್ನ. ಹೇಗೆ ಇಟ್ಕೋಬೇಕು ಅಂದ್ರೆ, ನಾನು ಬಂದ ತಕ್ಷಣ ನನಗೆ ಖುಷಿ ಆಗ್ಬೇಕು, ಆ ತರ ಇರ್ಬೇಕು. ನೀವೇನ್ ಮಾಡ್ತೀರಾ ಅಂತ. 3 ತಿಂಗಳಾಗತ್ತೆ, ರಾಜ ಬರ್ತಾನೆ. ಮೊದಲನೇ ಅವನ್ ಕರೀತಾನೆ, ಯಾರು 5 ಕಾಯಿನ್ ತಗೊಂಡಿರ್ತಾನಲ್ಲ ಅವನ್ ಕೇಳ್ತಾನೆ, ಆಯ್ತಪ್ಪ ನೀ ಏನ್ ಮಾಡಿದೆ ನಿನ್ನ 5 ಕಾಯಿನ್ ಅಂತ. ಅವನಂತಾನೆ, ಮಹಾರಾಜ ನಾನು ಎಲ್ಲಾ ಕಡೆನೂ ಹೂಡಿಕೆ ಮಾಡಿ 10 ಕಾಯಿನ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅಂತ. ಮಹಾರಾಜ ಅಂತಾನೆ, ಶಬಾಷ್ ಅಂತಾನೆ. ಇನ್ನೊಬ್ಬನ್ ಕೇಳ್ತಾನೆ, ನಿನಗೆ 2 ಕಾಯಿನ್ ಸಿಕ್ಕಿತ್ತಲ್ಲ ಏನಪ್ಪ ಮಾಡಿದೆ ಅಂತ. 3 ಕಾಯಿನ್ ಸಿಕ್ಕಿತ್ತಲ್ಲ ಏನಪ್ಪ ಮಾಡಿದೆ. ನಾನು ಅದನ್ನ 5 ಕಾಯಿನ್ ಕನ್ವರ್ಟ್ ಮಾಡಿದ್ದೆ ಅಂತ. 3ನೇ ಸೇವಕನ್ ಕೇಳ್ತಾನೆ, ಓಕೆ ನಿಂಗೆ 1 ಕಾಯಿನ್ ಸಿಕ್ಕಿತ್ತಲ್ಲಪ್ಪ ಏನ್ ಮಾಡಿದೆ ಅಂತಾನೆ. ಹುಚ್ಚರು ಇವರೆಲ್ಲ ತಗೊಂಡೋಗಿ ಇವರಿಬ್ರು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡದೆ ಅದು ಇದು ಮಾಡ್ತಾರೆ ಅಂತ ಮಾಡಿದರೆ, ನಾನು ಮಹಾರಾಜ ಕೊಟ್ಟಿದ್ದು ಎಷ್ಟು ಅಮೂಲ್ಯವಾದದ್ದು, ನಾನೊಂದು ಗುಂಡಿ ತೆಗೆದು ಅದ್ರೊಳಗೆ ಮುಚ್ಚಿಟ್ಟಿದೀನಿ ನೋಡಿ, ನೀವು ಹೇಗೆ ಕೊಟ್ಟಿದ್ರು ಹಾಗೇ ಇದೆ, ತಗೊಂಬಂದ್ ಕೊಟ್ಟಿದ್ದೀನಿ ಅಂತ. ಆಗ ಮಹಾರಾಜ ಏನ್ ಮಾಡ್ತಾನೆ, ಅದೊಂದು ಕಾಯಿನ್ ಇತ್ತಲ್ಲ, ಯಾರು 1 ಕಾಯಿನ್ ಸಿಕ್ಕಿರುತ್ತೆ, ಯಾರು ಹೂತಿಟ್ಟಿರ್ತಾರೆ, ಆ ಕಾಯಿನ್ ತಗೊಂಡೋಗಿ ಅವನು ಅದನ್ನ 5 ಕಾಯಿನ್ ಇಂದ 10 ಯಾರು ಮಾಡಿರ್ತಾನೆ ಅವನು ಕೊಡ್ತಾನೆ. ಆಗ ಮಹಾರಾಜ 2 ಸಂದೇಶ ಕೊಡ್ತಾನೆ, ವಿಚ್ ಇಸ್ ವೆರಿ ವೆರಿ ಯೂಸ್ಫುಲ್, ನನಗೆ ಬಹಳ ಮನಸ್ಸಿಗೆ ತಟ್ತು. ಓಕೆ. ಅವನು ಏನಂತಾನೆ, ಈ ಪ್ರಪಂಚದಲ್ಲಿ ಯಾರು ದುಡಿಮೆ ಮಾಡ್ತಾರೆ ಅವ್ರ ಹತ್ರ ಮಾತ್ರ ದುಡ್ಡು ಹೋಗ್ಬೇಕು, ಅದು ಪ್ರಪಂಚದ ನ್ಯಾಯ ಅಂತ.
ಅವರಿಗೆ ಮಾತ್ರ ನಿಜವಾದ ಹಕ್ಕು ದುಡಿಲಿಕ್ಕೆ, ಅವರಿಗೆ ಮಾತ್ರ ಸೇರ್ಬೇಕು ಅಂತ. ಬಾಕಿಯವ್ರು ಇದ್ದವರೆಲ್ಲ ಅಂತಾರೆ, ಅಯ್ಯೋ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅವನು ಮಣ್ಣೊಳಗೆ ಹೂತಿಟ್ಟು ಇಷ್ಟೊಂದು ಪೂಜ್ಯ ಭಾವನೆಯಿಂದ ಇದ್ರು ನೀವ್ ಯಾಕೆ ಕೊಟ್ರಿ ಅಂದಾಗ ಆ ರಾಜ ಅಂತಾನೆ, ಇಲ್ಲ ಯಾರು ದುಡಿತಾರೆ ಅವರಿಗೆ ಮಾತ್ರ ಸೇರ್ಬೇಕಾಗಿದ್ದ ದುಡ್ಡು ಅಂತ. ಎರಡನೇ ಸಂದೇಶ ಅವನೇನ್ ಕೊಡ್ತಾನೆ, ನಾನೇನ್ ಕೊಡ್ತೀನಿ ನೀವೇನ್ ತಗೋತೀರಿ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಾನ್ ಕೊಟ್ಟಿದ್ರಲ್ಲಿ ನೀವ್ ಏನ್ ಉಪಯೋಗ ಮಾಡ್ಕೊಂಡ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಓಕೆ, ದಟ್ಸ್ ಮೈ ಸ್ಟೋರಿ ಫ್ರೆಂಡ್ಸ್. ಓಕೆ, ಲೆಟ್ ಅಸ್ ಕಾಲ್ ಫಸ್ಟ್ ಗಿರಿ ರಾಮಮೋಹನ್ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಸ್, ಗುಡ್ ಮಾರ್ನಿಂಗ್. ಎಸ್ ಸರ್, ಲಾಸ್ಟ್ ಸೆಷನ್ಗಳಿಂದ ನಾನು ಕಲ್ತಿದ್ದೇನು ಅಂದರೆ ವೈ, ವಾಟ್, ಹೌ, ವೆನ್ ಆ್ಯಂಡ್ ವೇರ್ ಏನು ಮಾಡಬೇಕು ಅಂತ. ದಟ್ ವಾಸ್ ವೆರಿ ವೆಲ್ ನ್ಯಾರೇಟೆಡ್. ಆ್ಯಂಡ್ ನಮ್ಮ ಹಿಂದಿನ ಕಾಲದಿಂದನೂ ಒಂದು ರೂಢಿಯಲ್ಲಿದೆ, ಏನಂದರೆ ನಾವು ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಹಿಂದೆ ಯಾವುದೇ ನಾವು ಸ್ತೋತ್ರಗಳು ಅವು ಇವು ಯಾವುದೇ ಹೇಳಿದ್ರು ಕೂಡ ಅದ್ರಲ್ಲಿ ಒಂದು ಪಾಯಿಂಟ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ಲಭತೆ ವಿದ್ಯಾನ್, ಧನಾರ್ಥಿ ಲಭತೆ ಧನಂ, ಪುತ್ರಾರ್ಥಿ ಲಭತೆ ಪುತ್ರಾನ್, ಮೋಕ್ಷಾರ್ಥಿ ಲಭತೆ ಗತಿಂ ಅಂತ. ನಿಮ್ಗೇನು ಬೇಕೋ ಅದು ಸಿಗತ್ತೆ ಅಂತ. ಅದು ಸಿಕ್ಕಾಗ ಏನು ಸಿಗತ್ತೆ ಅಂತ ಫಲಶ್ರುತಿ ಗೊತ್ತಿಲ್ಲ ಅಂದರೆ ಯಾರು ಏನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಿಂದಿನ ಋಷಿಮುನಿಗಳಿಗೆ ಗೊತ್ತಿತ್ತು. ಹಾಗಾಗಿ ನೋಡು, ಇದ್ದೀನ್ ಹೇಳಿದ್ರೆ ಈ ಥರ ಸಿಗ್ತದೆ, ಇದ್ದೀನ್ ಮಾಡಿದ್ರೆ ಇದು ಸಿಗತ್ತೆ ಅಂತ ಯಾವುದೇ ಒಂದು ಸ್ತೋತ್ರ ಹೇಳಿ ಅಥವಾ ಯಾವುದೇ ಒಂದು ಪುರಾಣ ಅಥವಾ ಕೇಳಿ ಅಂತ ಆ ಫಲಶ್ರುತಿ ಇರ್ತಾ ಇತ್ತು. ಅದೇ ಥರ ಈ ಸೆಷನ್ ಕೂಡ ನಾವು ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ ಗೊತ್ತಾದರೆ ಇನ್ನು ನೀಟಾಗಿ ಕರೆಕ್ಟಾಗಿ ಅದು ಮಾಡಕ್ಕೆ ಹೋಗ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಯು ಸರ್. ವಂಡರ್ಫುಲ್ ಸೆಷನ್ ಸರ್, ವಂಡರ್ಫುಲ್ ಲರ್ನಿಂಗ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ನಾನು ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್? ಇಲ್ಲ, ಟೈಮ್ ಆಗುತ್ತೆ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈಗ ಒನ್ ಆಫ್ ದಿ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಸ್ಪೀಕರ್ ಕರಿಯೋ ಅಂತ ಟೈಮು. ಸ್ಪೀಕರ್ ಇಸ್ ಸಚ್ ಅ ಜೆಂಟಲ್ ಮ್ಯಾನ್. ಸರ್, ಒಂದ್ ನಿಮಿಷ, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅಲ್ಲಿ 165 ಆಗಿದೆ, ಇನ್ನೂ 60 ಜನ ಬರ್ಬೇಕಾಗಿದೆ. ದಯವಿಟ್ಟು ನಿಮ್ಮ ಡೌನ್ ಲೈನ್ ಇರ್ತಾರೆ, ದಯವಿಟ್ಟು ಯಾರ್ಯಾರು ಚೆಕ್ ಮಾಡ್ಕೊಳ್ಳಿ. ಅವ್ರ ನೇಮ್ ಬಂದಿಲ್ಲ ಅಂದ್ರೆ ಫೋನ್ ಮಾಡಿ ಬೇಗ ಜಾಯಿನ್ ಮಾಡಿಸಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಬೇಗ ಒಂದೊಂದು ನಿಮಿಷದಲ್ಲಿ ಕ್ರಮ ತಗೊಳ್ಳಿ ಅವ್ರನ್ನ ಇನ್ವೈಟ್ ಮಾಡೋದ್ರೊಳಗೆ. ಥ್ಯಾಂಕ್ ಯು ಸರ್. ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಯೋಗೇಶ್ ಸರ್. ಪ್ಲೀಸ್ ಎಲ್ಲರೂ ಕಾಲ್ ಮಾಡಿ ಕರೀರಿ, ಯಾಕಂದ್ರೆ ಇನ್ನೂ ಬಹಳಷ್ಟು ಜನ ಬರೋದಿದೆ, ಬಹಳ ಕಡಿಮೆ ಜನ ಇದ್ದಾರೆ. ಓಕೆ, let me take this opportunity to call the speaker, today's speaker. ನನಗೆ ನಿಜವಾಗ್ಲೂ ನನ್ನ ಫೇವ್ರೇಟ್ ಸ್ಪೀಕರ್ಗಳಲ್ಲಿ ಒಬ್ರು ಇವರು. ಓಕೆ, ಇವ್ರದ ವಿಶೇಷತೆ ಏನಂದ್ರೆ, ನಿಮಗೆ ಒಂದು ವಿಷಯ 100 ಸತಿ ಕೇಳಿರ್ಬೋದು ಅಥವಾ ನಿಮಗೆ ಬಹಳಷ್ಟು ಚೆನ್ನಾಗಿ ಆ ವಿಷಯ ಗೊತ್ತಿರ್ಬೋದು. ಬಟ್ ಅದೇ ವಿಷಯ ಇವ್ರ ಬಾಯಲ್ಲಿ ನೀವೇನಾದ್ರು ಕೇಳಿದ್ರೆ ಡೆಫಿನೆಟ್ಲಿ ಆ 100 ಸತಿ ಏನ್ ಕೇಳಿರ್ತೀರಲ್ಲ, 101ನೇ ಸತಿ ಏನ್ ಕೇಳಿರ್ತೀರ ಅದು ನಿಮ್ಮ ಮನಸ್ಸಿಗೆ ನಾಟತ್ತೆ, ಮತ್ತೆ ಬಹಳ ವಿಶಿಷ್ಟವಾಗಿ ಮತ್ತೆ ವಿಭಿನ್ನವಾಗಿ ಹೇಳ್ತಾರೆ. ರೈಟ್, ಅದು ಅವರ ವಿಶೇಷತೆ. ಮತ್ತೆ ಇವರು ವಾಯ್ಸ್ ಬಂದು ಬ್ಯಾರಿಟೋನ್ ವಾಯ್ಸ್ ಅಂತೀವಿ ಅಥವಾ ಕಂಚಿನ ಕಂಠ ಅಂತೀವಿ. ಎಂತ ಕನ್ವಿಕ್ಷನ್ ಅಂದ್ರೆ, ನಿಜವಾಗ್ಲೂ ಅವ್ರು ಹೇಳೋದು ನಿಜವಾಗ್ಲೂ ಹಿಂಗೂ ಹೇಳ್ಬೋದಾ, ಇಷ್ಟು ಚೆನ್ನಾಗಿದ್ಯಾ ಯಾವ್ದಾದ್ರು ಒಂದು ವಿಷಯ ಅಂತ ಅನ್ಸುತ್ತೆ. ಓಕೆ, ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ, ಇವ್ರ ಹೆಸರಲ್ಲಿ ರಾಜು ಸರ್ ಇದ್ದಾರೆ. ಓಕೆ, ಇಂಥ ಡೌನ್ ಲೈನ್ಗಳು ಬಹಳ ಕಷ್ಟ ಸಿಗೋದು. ಓಕೆ, let me please help me welcome Govind Raju sir, Black Diamond Director, going GRDD and beyond. Please take this virtual screen, sir. Over to you, sir. Thank you. Raju sir, please come. Thank you, sir. ಒಂದು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟೆ ನನಗೆ ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ, ಡೆಮೋ ಲಿಂಕ್ ಆನ್ ಆಗ್ತಿಲ್ವಾ ಇವತ್ತು? ಇದೆ ಸರ್, ಇವತ್ತು ಆನ್ ಮಾಡಿದ್ದೀನಿ ಸರ್. ಲಾಸ್ಟ್ ಟೈಮ್ ಆನ್ ಮಾಡಿದ್ದೀನಿ. ಒಂದ್ ನಿಮಿಷದಲ್ಲಿ ಅದು ರೆಕಾರ್ಡ್ ಅದು ನನಗೆ ಕಳಿಸಿ, ಲಿಂಕ್ ಕಳಿಸಿ, ಇನ್ನು ಮೊಬೈಲ್ ಜಾಯಿನ್. ಓಕೆ ಸರ್. ಥ್ಯಾಂಕ್ ಯು. ಎಸ್, ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಒಂದು ತುಂಬಾ ಎನರ್ಜಿ ಕೊಡ್ತಿರ್ತಾರೆ ನನ್ಗೆ ಯಾವಾಗ್ಲೂ ಕೂಡ. ಬೂಟ್ ಕ್ಯಾಂಪ್ ಒಂದು ಪ್ಲೇಸ್ ಅಲ್ಲಿ ಕೂಡ ಅಷ್ಟೇ, ಫಸ್ಟ್ ಡೇ ಬಂದು ಎನರ್ಜಿನ ನಮ್ಗೆ ಗೊತ್ತಿಲ್ದಂಗೆ ಅಲ್ಲಿರುವಂತ ಎನರ್ಜಿನ ನೀವೇ ಕದ್ಕೊಂಡು ನಮ್ಗೆಲ್ಲ ಹೇಳಿ, ಅಂದ್ರೆ ಹೀಲ್ ಮಾಡ್ಕೊಂಡು ನಮ್ಗೆಲ್ಲ ಹೇಳಿ, ಓಕೆ, ಒಂದು ಒಳ್ಳೆ ಶುಭ ಸೂಚನೆ ಕೊಟ್ಟಿದ್ರಿ ನೀವು. ಓಕೆ, ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ಕೂಡ ಅದ್ಭುತವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಪ್ರಹ್ಲಾದ್ ಸರ್. ಆಲ್ವೇಸ್ ಎನಿ ಟೈಮ್ ನಿಮ್ಮ ಸ್ಟೇಟಸ್ ನೋಡ್ಕೊಂಡು ಖುಷಿಯಾಗಿರ್ತೀನಿ ನಾನು ಯಾವಾಗ್ಲೂ. ಹಂಗಂತ ಎಲ್ರು ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳೋದಾಗ್ಲಿ, ಅಥವಾ ಮತ್ತೆ ನೀವು ಅವ್ರ ನಂಬರ್ ಇಸ್ಕೊಂಡು ಮತ್ತೆ ಸೇವ್ ಮಾಡ್ಕೊಳ್ಳೋದಾಗ್ಲಿ ಮಾಡಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದೀರಾ ಅಂಡ್ ಅದ್ಭುತವಾಗಿ ಎಲ್ರು ಕೂಡ ತಗೊಳ್ತಿದ್ದೀರಾ. ಎಸ್, ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಕೂಡ ಇವತ್ತು 5ನೇ ದಿನದ ಕಾರ್ಯಕ್ರಮ. ಇವತ್ತು ಚಾಪ್ಟರ್ 4, ಇವತ್ತು ಮತ್ತೆ ಸೆಕೆಂಡ್
ಪಾರ್ಟ್ ಅನ್ನ ಕಂಟಿನ್ಯೂ ಮಾಡೋಣ. ಅಂಡ್ ಒಂದೇನಂದ್ರೆ ತುಂಬಾ ಕಡಿಮೆ ಇದ್ದಾರೆ ಇವತ್ತು, ಬಟ್ ಎಲ್ರು ಕೂಡ ಇನ್ಫಾರ್ಮ್ ಮಾಡಿ. ಇನ್ನು ಎಷ್ಟು ಹತ್ರ 40 ಜನ ಏನೋ ಮಿಸ್ ಆಗ್ತಿದ್ದಾರೆ. ಅವ್ರಿಗೆಲ್ರಿಗೂ ಹೇಳಿ ಲಿಂಕ್ ಏನಾದ್ರು ಮಿಸ್ ಆಗಿದ್ಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಂಡು ಅವ್ರಿಗೆ ಡೆಮೋ ಲಿಂಕ್ ಆಗ್ಲಿ ಅಟೆಸ್ಟ್ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡಿ. ಓಕೆ ಸ್ವಾಮಿ, ಇನ್ನೊಂದು ಕೋಸ್ಟ್ ಮಾಡಿ. Yes. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಲೀಡರ್ಸ್. ಎಸ್, ನಿನ್ನೆ ತುಂಬಾ ಚೆನ್ನಾಗಿ ತಗೊಂಡಿದ್ದೀರಾ. ಓಕೆ, ಒಂದು ಕಿಟ್ ಓಪನಿಂಗ್ ಸೆರೆಮನಿ ಹೆಂಗೆ ಇರ್ಬೇಕು, ಯಾಕಂತಂದ್ರೆ ನಾವೆಲ್ಲ ಕೂಡ ಹಳೆ ಒಂದು ಇದರಲ್ಲಿ ಸಾಕಷ್ಟು ತಗೊಂಡು ಕಿಟ್ ಓಪನಿಂಗ್ ಸೆರೆಮನಿ ಮಾಡಿ ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನ ಮಾಡಿ ಆ ಟೈಮಲ್ಲಿ ಅನ್ಮ್ಯೂಟ್ ಆಗಿದೆ, ನನ್ನ ನೇಮ್ ಆಡ್ ಮಾಡ್ತೀನಿ, ಸಾರಿ. ಎಸ್, ತುಂಬಾ ದೊಡ್ಡ ಮಟ್ಟಕ್ಕೆ ನಾವು ತಗೊಳ್ತಾ ಬಂದಿದ್ವಿ. ಹಂಗಾಗಿ ಅಲ್ಲಿ ಇನ್ನೂ ಕೂಡ ನಮ್ ಟೀಮ್ ಅಲ್ಲಿ ಏನ್ ಮಾಡ್ಬೋದಾಗಿತ್ತು. ಓಕೆ, ಆ ಟೈಮಲ್ಲೆಲ್ಲ ದೊಡ್ಡ ದೊಡ್ಡ ಟೀಮ್ ನ ತಗೊಂಡ್ ಬಂದು ನಾವು ದೊಡ್ಡದಾಗಿ ಅಚೀವ್ ಮಾಡಿಸ್ಬಿಟ್ಟು ಅವನ್ನೆಲ್ಲ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಇದ್ವಿ ಕೆಲವು 120 ಪ್ರಾಡಕ್ಟ್ಸ್ ಐ ಥಿಂಕ್ ರಾಜು ಸರ್ ಕೂಡ ಇದ್ದಾರೆ. ಓಕೆ, ಆ ಟೈಮಲ್ಲಿ ಅಂತ ಟೈಮಲ್ಲಿ ಕೂಡ ಬಿಸ್ನೆಸ್ ನ ದೊಡ್ಡ ಮಟ್ಟಿಗೆ ತಗೊಂಡು ಹೋಗಿದ್ವಿ ಅಂತ ಹೇಳಿದ್ರೆ ಇದು ಒಂದೇ ಒಂದು ಜೊತೆಗೆ ಯಾವ್ದ್ರಲ್ಲಿ ಅಂತಂದ್ರೆ ಮೇನ್ ಈ ಒಂದು ಸಿಸ್ಟಮ್ ಮುಖಾಂತರ ನಾವು ಕಿಟ್ ಓಪನಿಂಗ್ ಸೆರೆಮನಿ ಮುಖಾಂತರ ಆ ವ್ಯಕ್ತಿನ ಒಳಗಡೆ ನಿಲ್ಲಿಸ್ಲಿಕ್ಕೆ, ಓಕೆ, ನೆಕ್ಸ್ಟ್ ಅಚೀವ್ ಮಾಡಕ್ಕಂತ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಸಪೋರ್ಟಿವ್ ಎಲ್ಲಿ ನಿಂತಿದ್ದು ಈ ಒಂದು ಸಿಸ್ಟಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ನಿನ್ನೆ ನೋಡಿದೀರಾ. ಅಂಡ್ ಶೇರಿಂಗ್ಸ್ ತಗೊಳೋದಕ್ಕೆ ಹೋದ್ರೆ ನಿಜವಾಗ್ಲೂ ಕೂಡ ಇವತ್ತಿನ ಕಾಲ ನಾನು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಬಟ್ ಅಷ್ಟು ಶೇರಿಂಗ್ಸ್ ಬರುತ್ತೆ. ಬಟ್ ನಿಮ್ಮ ಟೀಮ್ ಅಲ್ಲಿ ಪರ್ಸನಲ್ ಟೀಮ್ ಅಲ್ಲಿ ನೀವು ಕೂಡ ಶೇರ್ ಮಾಡ್ಕೊಂಡಿದ್ದೀರಾ. ನಿಮ್ ಬೆಸ್ಟ್ ಶೇರಿಂಗ್ಸ್ ಏನ್ ಮಾಡಿದ್ದೀರಾ ಅದೆಲ್ಲ ಕೂಡ ನಮ್ಗೆ 6 ಗಂಟೆ ಕಾಲ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಏನೇ ಶೇರ್ ಮಾಡೋದಿದ್ರು ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡೋದನ್ನ ಅಭ್ಯಾಸ ಮಾಡಿ, ಜೊತೆ ನಿಮ್ಮ ಟೀಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿ. ಓಕೆ, ಒಂದು ಹೋಟೆಲ್ಗೆ ಹೋದಾಗ ನನಗೆ ಗೊತ್ತಾಗಿದ್ದು ಏನ್ ಗೊತ್ತಾ, ಒಂದು ಜಸ್ಟ್ ಇವತ್ತು ಕೂಡ ಹೋಟೆಲ್ಗೆ ಹೋಗ್ತಿರ್ತೀನಿ ನಾನು. ಶಿವಮೊಗ್ಗ ಸೈಡ್ ಹೋದಾಗ ಆ ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಹಾಕಿರ್ತಾರೆ ಊಟ ಅಥವಾ ಟಿಫನ್ ಚೆನ್ನಾಗಿದ್ರೆ ಜನಕ್ಕೆ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಹೇಳಿ ಅಂತ ಹಾಕಿರ್ತಾರೆ. ಯಾಕೆ ಗೊತ್ತಾ, ಚೆನ್ನಾಗಿಲ್ಲ ಅಂತ ಜನಕ್ಕೆ ಹೇಳಿದ್ರೆ ಬಿಸ್ನೆಸ್ ಕಡಿಮೆ ಆಗುತ್ತೆ, ಅಲ್ಲಿ ಹೋಟೆಲ್ ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಚೆನ್ನಾಗಿಲ್ಲ ಅಂತ ಹೋಟೆಲ್ ಓನರ್ ಹೇಳಿದ್ರೆ ಇಂಪ್ರೂವ್ ಮಾಡ್ತಾರೆ. ಹೌದಾ, ಚೆನ್ನಾಗಿದೆ ಅಂತ ಹೋಟೆಲ್ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಓಕೆ, ಒಳ್ಳೇದೇ, ಗ್ರಾಟಿಟ್ಯೂಡ್. ಆದ್ರೆ ಅತಿ ಹೆಚ್ಚು ಜನಕ್ಕೆ ಹೇಳಿ, ಈ ಒಂದು ಕ್ವಾಲಿಟಿನೂ ಸರ್ವ್ ಆಗುತ್ತೆ ಜನಕ್ಕೆ, ಜೊತೆಗೆ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಿಚಾರ ಅಷ್ಟೇ. ಎಸ್, ನಮಸ್ತೆ ಎಲ್ರು ಕೂಡ ಇವತ್ತು ಅಂದ್ರೆ 5ನೇ ದಿನದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ಕಿಟ್ ಓಪನಿಂಗ್ ಸೆರೆಮನಿಯಲ್ಲಿ ಸಾಕಷ್ಟು ವಿಚಾರ ನೀವು ನಿನ್ನೆ ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಟಾಪಿಕ್ ಅಲ್ಲಿ ಇವತ್ತು ನನ್ಗೆ ಹೇಳೋದಾದ್ರೆ ಈ ಒಂದು ಟಾಪಿಕ್ ಇಂದಾನೆ ಇವತ್ತು ನಾವು ಕೂಡ ಇವತ್ತು ಈ ಗೊತ್ತಿಲ್ಲ ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಕೂಡ ಒಂದು ವರ್ಕ್ ಆಗಿದ್ದು. ಸ್ವಂತ ಪರಿಚಯ ಹೆಂಗ್ ಮಾಡ್ಕೋಬೇಕು ಒಂದು ಕಿಟ್ ಓಪನಿಂಗ್ ಸೆರೆಮನಿಯಲ್ಲಿ, ಆ ಸ್ವಂತ ಪರಿಚಯದ ಜೊತೆಗೆ ಅವ್ರ ಪರಿಚಯ ಯಾಕೆ, ಅವರ ಹಿನ್ನೆಲೆ ಯಾಕೆ ತಗೋಬೇಕು ಅನ್ನುವಂತ ವಿಚಾರ ಕೂಡ ತಿಳ್ಕೊಂಡ್ರಿ. ಅವ್ರಿಗೆ ಕಂಗ್ರಾಟ್ಸ್ ಹೇಳಬೇಕು, ಇಂತ ಒಂದು ವರ್ಲ್ಡ್ ಬೆಸ್ಟ್ ಸಿಸ್ಟಮ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳಿ. ಅದ್ರ ಜೊತೆಗೆ MLM ನ ಶಕ್ತಿ ಏನು, ತುಂಬಾ ಜನ ಇದನ್ನ ಟಚ್ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ಹೋಗ್ತೀವಿ, ಪ್ರಾಡಕ್ಟ್ಸ್ ಕೊಡ್ತೀವಿ, ಬರ್ತೀವಿ. ಬಟ್ MLM ನ ಪರಿಚಯ ಮಾಡ್ಕೊಡ್ಬೇಕು, ಉದ್ದೇಶ ಅರ್ಥ ಮಾಡಿಸ್ಬೇಕಾಗತ್ತೆ, ಕಂಪನಿಯ ಹಿನ್ನೆಲೆ. ಯಾಕೆಂದ್ರೆ ಇವತ್ತು ಎಂತ MLM ಅಲ್ಲಿ ಇವತ್ತು ಕಂಪನಿ ಹಿನ್ನೆಲೆ ಯಾವ ತರ ಇದೆ ಅಂತಕ್ಕಂಥದ್ದು, ಪ್ರಾಡಕ್ಟ್ ಗಳ ಒಂದು ಕ್ವಾಲಿಟಿ ಜೊತೆಗೆ ಡೆಮೋ ಬಳಸ್ತಕ್ಕಂಥ ವಿಧಾನವನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಜೊತೆಗೆ ಯಶಸ್ವಿ ವ್ಯಕ್ತಿಗಳ ಪರಿಚಯ ಮಾಡ್ಕೊಟ್ಬಿಟ್ಟು ಈ ಸಿಸ್ಟಮ್ ಒಳಗಡೆ ಇದ್ರೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನುವಂತ ಸಾಕಷ್ಟು ಕ್ಲಾರಿಟಿ ನಿನ್ನೆ ಕೂಡ ತಿಳ್ಕೊಂಡಿದ್ದೀರಾ, ಹೌದಲ್ವಾ? ಇವತ್ತು ಅದರ ಮುಂದುವರೆದ ಭಾಗವನ್ನ ನಾನು ತಿಳ್ಕೊಳ್ತಾ ಹೋಗೋಣ. ಜಸ್ಟ್ ನೀವು ಅದನ್ನ ನೋಡ್ತಾ ಬನ್ನಿ. ಎಸ್, ಓಕೆ, ಇಲ್ಲಿ ನೋಡ್ತೀರಾ. ಓಕೆ, ನಿನ್ನೆ ಇಲ್ಲಿ ತನಕ ಆಗಿತ್ತು. ಓಕೆ, ಅದ ನಂತರ ಡೈರೆಕ್ಟ್ ಆಗಿ ಬಂದಿತ್ತು ಕನಸಿನ ಪಟ್ಟಿ ಮಾಡುವಂತ. ಓಕೆ, ಇದು 9ನೇ ಪಾಯಿಂಟ್. ತುಂಬಾ ಜನ ಕನಸಿನ ಪಟ್ಟಿ ಮಾಡೋದಿಲ್ಲ. ಇದು ತುಂಬಾ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳ್ತೀನಿ ನಾನು. ತುಂಬಾ ಜನ ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನುವಂತ ವಿಚಾರ ನಿಮ್ಗೆ ಅದು ಗೊತ್ತಾಗುತ್ತೆ. ನೀವು ಮಾಡ್ಬೇಕಾಗಿರೋದು ಅಲ್ಪಾವಧಿಯ ಕನಸು. 3 ತರದ ಕನಸು ಕಾಣ್ತೀವಿ. ಒಂದು ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಡ್ರೀಮ್ ಅಂತ 3 ತರದ ಕನಸು ಮಾಡ್ಬೇಕಾಗುತ್ತೆ. 3 ರಿಂದ 6 ತಿಂಗಳೊಳಗಡೆ ನಿಮ್ಗೆ ಏನೇನ್ ಬೇಕಾಗುತ್ತೆ ಶಾರ್ಟ್ ಟರ್ಮ್ ಡ್ರೀಮ್ ಅಲ್ಲಿ. ಒಂದು ರೇಷ್ಮೆ ಸ್ಯಾರಿ ಬೇಕಾ, ಒಂದು ಓಲೆ ಬೇಕಾ, ಜುಮ್ಕಿ ಬೇಕಾ, ಅಥವಾ ಟಿವಿ ಬೇಕಾ, ಮೊಬೈಲ್ ಬೇಕಾ, ಇದನ್ನೆಲ್ಲ ಕೂಡ ನೀವು ಅಚೀವ್ ಆಗ್ಲಿಕ್ಕೆ ಲಿಸ್ಟ್ ಮಾಡ್ಕೋಬೇಕು, ಬರಿಬೇಕು ಅಂತ ಹೇಳ್ತೀವಿ. ಸರ್ ನನಗೆ ಗೊತ್ತಿದೆ ಸರ್, ಇದನ್ನೆಲ್ಲ ಹೆಂಗ್ ಸರ್, ಪರವಾಗಿಲ್ಲ ಸರ್, ನಾವು ಬಹಳ ಇದೆ ಸರ್, ಅಥವಾ ನಾವು ತುಂಬಾ ಮಾಡಿದ್ವಿ ಸರ್ ಹಿಂದೆ, ನಮ್ಗೇನ್ ವರ್ಕ್ ಆಗ್ಲಿಲ್ಲ ಸರ್, ಇವಾಗ ಯಾಕೆ ಮಾಡ್ಬೇಕು, ಈ ತರದ್ ಯಾವ್ದು ಬೇಕಾಗಲ್ಲ. ಅಪ್ಟೇನ್ ಮೀನ್ಸ್ ಏನ್ ಹೇಳ್ತಾರೆ ಎಕ್ಸಾಕ್ಟ್ಲಿ ಫಾಲೋ ಮಾಡೋಂತ ಅಭ್ಯಾಸ ನಾವು ಮಾಡೋಣ ಇವತ್ತಿಂದ. ಸೊ ಅದಕ್ಕೋಸ್ಕರ ಮೇನ್ ಆಗಿ ಕನಸಿನ ಪಟ್ಟಿ ಅಂತ ಹೇಳಿದ್ರೆ ನೀವು ಈ ಒಂದು ಪಟ್ಟಿನ ಮಾಡ್ಬೇಕಾಗುತ್ತೆ. ಅಂಡ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಮಧ್ಯಮಾವಧಿಯ ಕನಸು ಅಂತ ಹೇಳ್ತೀವಿ. ಅಂದ್ರೆ 1 ವರ್ಷದಿಂದ 2 ವರ್ಷದೊಳಗಿನ ಕನಸು. ಏನ್ ಬೇಕಾಗುತ್ತೆ, ಒಂದು ಕಾರ್ ಬೇಕಾಗುತ್ತೆ, ಅಲ್ಲಿರೋ ನಂದೇ ಕಾರು. ಥ್ಯಾಂಕ್ ಯು ಸ್ವಾಮಿ ಇದನ್ನ ಆಡ್ ಮಾಡಿದಕ್ಕೆ. ಓಕೆ,
ಎಸ್ ಕಾರ್ನ ಓಕೆ ಬೇಕಾ ಬರ್ಕೊಳ್ಳಿ, 4 ಲಕ್ಷದ 5 ಲಕ್ಷದ 10 ಲಕ್ಷದ ಅದನ್ನ ನೋಡ್ಕೊಂಡು ಕರೆಕ್ಟ್ ಕಾರ್ ತಗೋಬೇಕಾ ಅದನ್ನ ಕೂಡ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ ಪೇಪರ್ ಕಟಿಂಗ್ಸ್ ನಿಮ್ಮ ಹತ್ರ ಇರ್ಲಿ. ಅದೇ ತರ ಮೇನ್ ಆಗಿ ಒಂದು ಸೈಟ್ ಬೇಕು ಅಂದ್ರೆ 30-40ನ ಓಕೆ 50/100 ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಸೈಟ್ ಬೇಕಾ ಆ ಸೈಟ್ ತಗೋಬೇಕು ಅಂತಕ್ಕಂಥದ್ದು ಕೂಡ ಅದನ್ನ ಕೂಡ ನೀವು ಒಂದೊಂದು ಕಡೆ ಬರ್ದಿಟ್ಕೊಳ್ಳಿ. ಅದ್ರ ಜೊತೆಗೆ ಜ್ಯುವೆಲರಿ, ತುಂಬಾ ಜನ ಜ್ಯುವೆಲರಿ ತಗೋಬೇಕು. ಓಕೆ ಇವತ್ತು ಲೇಡೀಸ್ಗೆಲ್ಲ ತುಂಬಾ ಆಸೆ, ಓಕೆ ಒಳ್ಳೆ ಸ್ಯಾರೀಸ್ ತಗೋಬೇಕು ಅಂತ. ಬಟ್ ಜೆಂಟ್ಸ್ಗೆಲ್ಲ ಕೂಡ ಮೊಬೈಲ್, ಬೈಕ್ ಇದ್ರ ಮೇಲೆ ಜಾಸ್ತಿ ಕ್ರೇಜ್. ಓಕೆ ಟಿ ಶರ್ಟ್ಸ್ ಅದೇ ತರ ಒಂದೊಳ್ಳೆ ಲೈಫ್ ಸ್ಟೈಲ್ ಜಾಸ್ತಿ ಇಷ್ಟ ಪಡ್ತಾರೆ. ಆ ಪರ್ಪಸ್ಗೆ ನಿಮ್ಮ ಒಂದು ಕನಸನ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಜೊತೆಗೆ ಏನಂತಂದ್ರೆ ಲಾಂಗ್ ಟರ್ಮ್ ಡ್ರೀಮ್ ಅಂತ ಬಂದಾಗ ಇವತ್ತು ಮರ್ಸಿಡಿಸ್ ಬೆಂಚ್ ಕಾರ್ ಆಗ್ಬೋದು, BMW, ಆಡಿ, ಅದೇ ತರ ಫೋರ್ಶೆ ಕಾರು, ಈ ತರ ದೊಡ್ಡ ದೊಡ್ಡ ಲಕ್ಸುರಿಯಸ್ ಕಾರ್ ಅಂತ ಹೇಳ್ತೀವಿ. ಆ ಕಾರ್ ಬೇಕಿತ್ತ ಬರ್ದಿಟ್ಕೊಡಿ. ಓಕೆ ಅದೇ ತರ ಮನೆ ಬೇಕು, ಡ್ರೀಮ್ ಹೌಸ್ ಬೇಕು ಅಂತಂದ್ರೆ ಅದನ್ನು ಕೂಡ ಬರ್ದಿಟ್ಕೊಡಿ. ಅದು ಪೇಪರ್ ಕಟಿಂಗ್ಸ್ ನಿಮ್ಮ ಹತ್ರ ಇರ್ಲಿ. ಜೊತೆಗೆ ಏನಂತಂದ್ರೆ ಚಾರಿಟಿ ಏನಾದ್ರು ನನ್ನಿಂದ ಕೊಡಬೇಕು ಅಂದ್ರೆ ನನ್ನ ಕಡೆಯಿಂದ ಕೊಡುಗೆ ಏನಾದ್ರು ಕೊಡಬೇಕು ಜನಗಳಿಗೆ, ಅಥವಾ ಚಾರಿಟಿ ಕೊಡಬೇಕು ಅಂತಿದ್ರೆ ಅದನ್ನು ಕೂಡ ಬರ್ದಿಟ್ಕೊಳ್ಳಿ. ಅಥವಾ ಒಂದು ವೃದ್ಧಾಶ್ರಮ ಮಾಡ್ಬೇಕು, ಅನಾಥಾಶ್ರಮ ಮಾಡ್ಬೇಕು, ಅಥವಾ ಏನ್ ಮಾಡ್ಬೇಕಂತಿದ್ದೀರಾ ಅದನ್ನ ಕೂಡ ನೀವು ಬರ್ದಿಟ್ಕೊಂಡ್ರೆ ಒಳ್ಳೇದು. ಓಕೆ ಎಸ್ ಸ್ವಾಮಿ ಅರವಿಂದಬಾಯಿ ಮೇಡಮ್ ಫೋನ್ ಮಾಡಿ, ಯಾಕೋ ನನಗೆ ಮಾಡ್ತಿದ್ದಾರೆ. ಓಕೆ ವೃದ್ಧಾಶ್ರಮಕ್ಕೆ ಇವತ್ತು ಕೊಡ್ಬೇಕಾ, ಆ ಡೊನೇಷನ್ ಕೊಡ್ಬೇಕಂತಿದ್ದೀರಾ ಅದನ್ನ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಟ್ಟಾರೆ ಏನಂದ್ರೆ ಏನ್ ಮಾಡ್ಬೇಕಂತಿದ್ದೀರಾ, ನಿಮಗೆ ಏನ್ ಬೇಕು ಅಂತ ಅನ್ಸುತ್ತೆ ಅದನ್ನ ಬರವಣಿಗೆ ರೂಪದಲ್ಲಿ ಕೊಡಿ. ಕೋರ್ಟ್ ಅಲ್ಲಿ ಬಾಯಿ ಮಾತಲ್ಲಿ ಯಾವ್ದು ಒಪ್ಪಲ್ಲ. ಪೇಪರ್ ಮುಖಾಂತರ, ಆರ್ಟಿಕಲ್ ಮುಖಾಂತರ, ಏನ್ ಗೊತ್ತಾ ಬರವಣಿಗೆ ಮುಖಾಂತರ ಕೊಟ್ಟರೆ ಮಾತ್ರ ತಗೊಳ್ಳೋದು. ಅದೇ ತರ ನೀವು ಕೂಡ ಅಷ್ಟೇ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಬರ್ದಿಟ್ಕೊಳ್ಳುವಂತ ಅಭ್ಯಾಸ ಮಾಡ್ಬೇಕು. ಯಾಕೆ ಬರಿಬೇಕು? ತುಂಬಾ ಜನ ಬರೆಯಲ್ಲ. ಸೊ ಯಾಕೆ ಬರಿಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, ಎಲ್ರಿಗೂ ಏನ್ ಗೊತ್ತಾ ಕನ್ಸಿದ್ದೇ ಇರುತ್ತೆ. ಆದ್ರೆ ಯಾಕೆ ಬರಿಬೇಕು ಅಂತ ಹೇಳೋದಾದ್ರೆ ನೀವು ಏನ್ ಬರಿತಿರ್ತೀರಲ್ಲ ಆ ಮನಸ್ಥಿತಿ ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪುತ್ತೆ, ಯೂನಿವರ್ಸ್ಗೆ ತಲುಪುತ್ತೆ. ಆಗ ನಿಮ್ಮ ಕನಸು ಈಡೇರುವುದು ಬಹಳ ಸುಲಭವಾಗುತ್ತೆ ಅಂತ ಹೇಳುತ್ತೆ. ಯಾಕೆ ನಮ್ಗೆ ಈ ಕನಸು ಬೇಕು ಅಂತ ಒಳ್ಳೆ ಮನಸ್ಸಿನಿಂದ ನೋಡಿ, ಕಿಟ್ ಓಪನಿಂಗ್ ಸೆರೆಮನಿನಲ್ಲಿ ಫ್ಯಾಮಿಲಿ ಸಮೇತ ಕೂತಿರ್ತೀರಾ. ವಾಯ್ಸ್ ಬರ್ತಿಲ್ವಾ? ವಾಯ್ಸ್ ಬರ್ತಿದ್ದಿಲ್ಲ? ಓಕೆ ಬರ್ತಿದೆ ಸರ್. ಥ್ಯಾಂಕ್ ಯು. ಕಿಟ್ ಓಪನಿಂಗ್ ಸೆರೆಮನಿನಲ್ಲಿ ಫ್ಯಾಮಿಲಿ ಸಮೇತ ಕೂತಿರ್ತೀರಾ. ಅವಾಗ ಮಕ್ಕಳನ್ನ ಕೇಳಿ, ಅಪ್ಪು ನಿನಗೇನ್ ಬೇಕು, ಮಕ್ಕಳನ್ನ ಕೂಡ ಕೇಳ್ಬೇಕಾಗತ್ತೆ. ನಾವು ಮಕ್ಕಳನ್ನ ಕೇಳಿದಾಗ ಏನಾಗುತ್ತೆ, ಅವು ನನಗೆ ಸೈಕಲ್ ಬೇಕು ಅಂತ ಕೇಳುತ್ತೆ, ಮಗು ನನ್ಗೆ ಐಪ್ಯಾಡ್ ಬೇಕು ಅಥವಾ ಸಮಥಿಂಗ್ ಏನೇನೋ ಬೇಕು ಅಂತ ಕೇಳುತ್ತೆ ಮಗು. ಅವಾಗ ಅದನ್ನು ಕೂಡ ಕನ್ಸಿಡರ್ ಮಾಡಿ. ಯಾಕೆ ಅಂತಂದ್ರೆ ನನ್ ಕನ್ಸಿಗಿಂತ ಮಗು ಕನ್ಸಿಗೆ ಜಾಸ್ತಿ ಕೆಲಸ ಮಾಡ್ತೀವಿ ಇವತ್ತಿನ ದಿನ. ಹಂಗಾಗಿ ಅಲ್ವಾ ಮಕ್ಕಳನ್ನ ಕೂಡ ಕೂರಿಸ್ಕೊಳ್ಳಿ. ಇವತ್ತು ತುಂಬಾ ಜನಕ್ಕೆ ಮಕ್ಕಳು ನಿಮ್ಮ ಕನಸನ್ನ ಮಕ್ಕಳ ಜೊತೆ ಶೇರ್ ಮಾಡಿ. ಯಾಕೆ ಮಮ್ಮಿ ಟೈಮ್ ಕೊಡಲ್ಲ, ಯಾಕೆ ಪಾಪ ಟೈಮ್ ಕೊಡಲ್ಲ, ತುಂಬಾ ಬಿಜಿ ಇದ್ದೀರಾ ಅಂತ ಅಂದಾಗ, ನೋಡಪ್ಪ ಅವತ್ತು ಅಂಕಲ್ ಸರ್ ಬಂದಿದ್ರಲ್ಲ ಮನೆಗೆ, ಅವತ್ತೇನಂತ ಹೇಳಿದ್ವಿ, ಇಷ್ಟೆಲ್ಲ ಕನಸು ಅಂತ ಹೇಳಿದ್ನಲ್ಲ, ಈ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾನು ವರ್ಕ್ ಮಾಡ್ತಿದ್ದೀನಪ್ಪ, ಅದಕ್ಕೋಸ್ಕರ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಕಂದ ಅಂದ ತಕ್ಷಣ ಆ ವ್ಯಕ್ತಿ ಹೌದಾ, ಓ ಗ್ರೇಟ್, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾರೆ. ನಿಮಗೆ ಇದು ಪ್ರೂವ್ ಏನ್ ಗೊತ್ತಾಗಿರೋದು, ತ್ರಿವೇಣಿ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ಇವತ್ತು ನಮ್ಮ ಟೀಮಲ್ಲಿ ಇಲ್ಲ ಅವರು, ಓಕೆ ವೃತ್ತ ಹೊಂದಿದ್ದಾರೆ. ಅವ್ರ ಮಕ್ಕಳು ಇವತ್ತಿಗೂ ಸಹಿತ ಏನ್ ಗೊತ್ತಾ, ನಮ್ಮ ಮಮ್ಮಿ ಹೇಳ್ತಿದ್ರು ನಮ್ಗೆ ಯಾವಾಗಲೂ ಕೂಡ ಮೋದಿ ಕರ್ಲಿ ಬೆಂಚ್ ಕಾರ್ ಕೊಡಿಸ್ತೀನಿ ಅಂತ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರಿಲ್ಲ ಅಂದ್ರೂ ಕೂಡ ಪದೇ ಪದೇ ವಾಯ್ಸ್ ನಾಟ್ ಕ್ಲಿಯರ್ ಅಂತ ಬರ್ತಾ ಇದೆ, ಸಾರಿ. ಸೂಪರ್ ಆಗಿದೆ, ಓಕೆ. ಅವ್ರಿಲ್ಲ ಅಂತಂದ್ರು ಕೂಡ ಇವತ್ತು ಅವ್ರ ಮಕ್ಕಳಿಂದ ಮಕ್ಕಳಿಗೆ ಸಾಕಾರ ಆಗ್ತಿದೆ ಇವತ್ತು. ಅದಕ್ಕೆ ಕನಸುಗಳು ಜೀವಿಸಿರುತ್ತೆ ಅಂತ. ಅದೇ ಪರ್ಪಸ್ಗೋಸ್ಕರ ನೀವು ಮಕ್ಕಳದು ಕೂಡ ಡ್ರೀಮ್ಸ್ ನ ಬರ್ದಿಟ್ಕೋಬೇಕು. ಬರ್ದಿಟ್ಕೊಂಡಾಗ ತುಂಬಾ ಜನಕ್ಕೆ ಕ್ಲಾರಿಟಿ ಸಿಗುತ್ತೆ. ಯಾಕಿದು ಓಕೆ, ಅದಕ್ಕೆ ನಾನು ಹೇಳ್ತೀನಲ್ಲ, ನೀವು ಬರಿತಿರ್ತೀರಲ್ವಾ, ಆ ಡ್ರೀಮ್ ಮಾಡ್ಬೇಕಾದ್ರೆ ಅದನ್ನ ನೋಡ್ತಿದ್ದಾಗ ಪದೇ ಪದೇ ನಿಮ್ಮ ಡ್ರೀಮ್ ವಿಷನ್ ಬೋರ್ಡ್ ಅಥವಾ ಡ್ರೀಮ್ ಬೋರ್ಡ್ ಅನ್ನು ನೋಡ್ತಿರ್ಬೇಕಾದ್ರೆ ನಿಮಗೆ ಆ ತರಂಗಗಳು ಅಂತ ಹೇಳ್ತೀವಿ. ಜಸ್ಟ್ ಹಿಂಗ್ ನೋಡಿದ ತಕ್ಷಣ ಆ ತರಂಗಗಳು, ಓಕೆ ವೇವ್ಸ್ ಅಂತ ಹೇಳ್ತೀವಲ್ಲ, ಅದು ಪಾಸ್ ಆಗುತ್ತೆ. ಓಕೆ ಅದು ಹೇಳ್ತಾರೆ ನಮ್ಮ ಸುರೇಖ ಮೇಡಮ್ ಅವ್ರು ಹೇಳ್ತಿರ್ತಾರೆ, ಯಾವ ತರ ಅಂತಂದ್ರೆ ಓಕೆ ಮೋಡಮ್, ಸರ್ವರ್, ರಿಸೀವರ್ ಅಂತ ಹೇಳಿ. ನೀವು ಯಾವಾಗ ಜಸ್ಟ್ ನೀವು ಮೋಡಮ್ ಇಡ್ತೀರಾ ಅದು ಸರ್ವರ್ ಕನೆಕ್ಟ್ ಆಗುತ್ತೆ, ನೆಕ್ಸ್ಟ್ ರಿಸೀವರ್ಗೆ ರೀಚ್ ಆಗುತ್ತೆ. ಹಂಗೇನೆ ಅದೇ ತರ ನೀವೇನು ಯಾವಾಗ ಕನಸು ಕಾಣ್ತೀರಾ, ಯಾವಾಗ ಬರೀತಿರಲ್ವಾ, ಬರೀತಿರ್ಬೇಕಾದ್ರೇನೆ ಒಳ್ಳೆ ಮನಸ್ಥಿತಿಯಿಂದ ಶಾಂತ ರೀತಿಯಿಂದ ಕುತ್ಕೊಂಡಿದ್ದು ಬೇಕು ಅಂತ ಮನಸ್ಪೂರ್ವಕ ಬರೀತಿರಲ್ವಾ, ಬರೆದಂತ ಒಂದು ವೇವ್ಸ್ ಏನಿದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅದು ಬ್ರಹ್ಮಾಂಡ ಕನೆಕ್ಟ್ ಆಗುತ್ತೆ. ಬ್ರಹ್ಮಾಂಡ ಕನೆಕ್ಟ್ ಆದಾಗ ಅದು ಸಾಕಾರಗೊಳ್ಳುವುದಕ್ಕೆ ನಿಮಗೆ ಏನೆಲ್ಲ ಪರಿಸ್ಥಿತಿ ಉದ್ವಿಗ್ನ ಆಗ್ಬೇಕಲ್ಲ, ಆ ಪರಿಸ್ಥಿತಿನ ಉದ್ವಿಗ್ನ ಮಾಡಿ ಕೊಡುತ್ತೆ.
ಅಂದ್ರೆ ಕ್ರಿಯೇಟ್ ಮಾಡಿ ಕೊಡುತ್ತೆ, ಆ ತರದ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ನನಗೆ ಕೋಟಿನೂ ಕಷ್ಟ, ಆದ್ರೆ ಬ್ರಹ್ಮಾಂಡಕ್ಕೆ ಕೋಟಿ ಕಷ್ಟ ಏನಲ್ಲ. ಸೊ ಅದಕ್ಕೇನೆ ಏನೇ ಆಗ್ಲಿ ದಯವಿಟ್ಟು ಬರೆಯೋದನ್ನ ಅಭ್ಯಾಸ ಮಾಡಿ. ಇದೇನ್ ಗೊತ್ತಾ, ಇದಕ್ಕೆ ಬಹಳಷ್ಟು ವೈಜ್ಞಾನಿಕ ಪುರಾವೆಗಳು, ಸೈಂಟಿಫಿಕ್ ರೀಸನ್ಸ್ ಇದೆ. ಓಕೆ, ಆಕ್ಸ್ಫರ್ಡ್ ಅಲ್ಲಿ 100 ಜನ ವಿದ್ಯಾರ್ಥಿಗಳನ್ನ ತಗೊಂಡು 5 ಜನನ ಮಾತ್ರ ಡ್ರೀಮ್ ಬೋರ್ಡ್, ವಿಷನ್ ಬೋರ್ಡ್ ಅನ್ನ ಮಾಡ್ತಾರೆ. ಸಾರಿ, 50-50. ಯಾರು ವಿಷನ್ ಬೋರ್ಡ್ ನ ಮಾಡ್ತಾರೆ, ಡ್ರೀಮ್ ಲಿಸ್ಟ್ ನ ಮಾಡಿರ್ತಾರೆ, ಗೋಲ್ ಸೆಟ್ಟಿಂಗ್ ಮಾಡಿರ್ತಾರೆ, ಮಾಡ್ಬಿಟ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಇನ್ನು ಕೆಲವರು ಏನ್ ಗೊತ್ತಾ, ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಕೆಲಸ ಮಾಡಿದ್ರೆ ಸಿಗುತ್ತೆ ಸರ್, ಯಾಕೆ ಬರ್ದಿಟ್ಕೋಬೇಕಿದೆಲ್ಲ. ತುಂಬಾ ಜನ ಇದೊಂದು ಕಲ್ಪನೆ ಇದೆ ನಮ್ಮ ಹತ್ರ ಎಲ್ಲ ಕೂಡ, ಕೆಲಸ ಮಾಡಿದ್ರೆ ಬಂದೇ ಬರುತ್ತೆ, ಇದೆಲ್ಲ ಯಾಕೆ ಅಂತ. ಅವಾಗ ಕಿಟ್ ಓಪನಿಂಗ್ ಸೆರೆಮನಿ ನಾವು ನೀಟಾಗಿ ಒತ್ತಿ ಒತ್ತಿ ಹೇಳ್ಬೇಕು, ಬರೀರಿ ಇವಾಗ್ಲೇ ಅಂತ. ಬರ್ದಿದ್ದಾದ್ಮೇಲೆ ಪಿಕ್ಚರೈಸ್ ಮಾಡಿ, ಈ ತರ ರೆಡಿ ಮಾಡಿ ಅಂತ ನಾವು ಹೇಳ್ಕೊಡ್ಬೇಕಾಗತ್ತೆ. ಅವಾಗ ಈಸಿಯಾಗಿ ಆ ವ್ಯಕ್ತಿ ಕೆಲಸ ಮಾಡ್ಬೇಕಾಗಿರೋದು, ನಾನು ಅಪ್ಲೇನ್ ಹೇಳ್ದೆ ಅಂತಲ್ಲ, ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿರೋದು ಅಪ್ಲೇನ್ ಫೋನ್ ಮಾಡಿದ್ರು ಅಂತಲ್ಲ, ತನ್ನ ಕನಸಿಗೆ ತಾನು ಕೆಲಸ ಮಾಡ್ತೀನಿ ಅಂತ ಯಾವಾಗ ಬರುತ್ತೋ ಅವಾಗ ಈಸಿಯಾಗಿ ಪದೇ ಪದೇ ಎಳ್ಕೊಂಡ್ ಬಂದು ಕೂರ್ಸೋ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಆಗ್ಬೇಕಾಗಿರೋದು. ಅಂಡ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ 10ನೇ ಪಾಯಿಂಟ್ ಅಲ್ಲಿ ಮೆಮೊರಿ ಜಾಗ. ಇದು ಬಿಗ್ಗೆಸ್ಟ್ ಸೋರ್ಸ್, ಅಸೆಟ್ ಅಂತ ಹೇಳ್ತೀವಿ ನಾವು ಮೋದಿ ಕೇರಲ್ಲಿ. ಯಾಕೆ ಅಸೆಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಹೊರಗಡೆ ನನ್ನ ಕನಸುಗಳು ಡಿಪೆಂಡ್ ಆಗೋದು. ಇವತ್ತು ನಾವು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲೇಬೇಕು. ನಾನು ಮೊನ್ನೆನೇ ಹೇಳ್ಬೇಕಿತ್ತು. ಜಾಬ್ ಬಿಸ್ನೆಸ್ ಸೋರ್ಸ್ ಮೋದಿ ಕೇರಲ್ಲಿ ಒಬ್ಬ ಅಡ್ವೊಕೇಟ್ ನ ಸ್ಯಾಲರಿ ಜಾಸ್ತಿ ಆಗ್ಬೇಕು, ಇನ್ಕಮ್ ಜಾಸ್ತಿ ಬರಬೇಕು ಅಂದ್ರೆ ಕ್ರಿಮಿನಲ್ ಗಳ ಸಂಖ್ಯೆ ಜಾಸ್ತಿ ಆಗಿರ್ಬೇಕು, ಅಂದ್ರೆ ಕೇಸ್ಗಳು ಜಾಸ್ತಿ ಬಂದ್ಬೇಕು. ಅದೇ ತರ ಒಬ್ಬ ಡಾಕ್ಟರ್ ನ ಇನ್ಕಮ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಅದಕ್ಕೆ ಪೇಷಂಟ್ ಗಳೇ ದೇವರು ಅಂತ ಹಾಕಿರ್ತಾರೆ ತುಂಬಾ ಕಡೆ ನೋಡಿಬೇಕಾದ್ರೆ. ಅದೇ ತರ ಕೆಲವೊಂದು ಕಡೆ ಇವತ್ತು ಒಬ್ಬ ಪೊಲೀಸ್ ನ ಇವತ್ತು ಸ್ಯಾಲರಿ ಜಾಸ್ತಿ ಆಗ್ಬೇಕು, ಹೈಕ್ ಆಗ್ಬೇಕು, ಪ್ರಮೋಷನ್ ಸಿಗ್ಬೇಕು ಅಂತಂದ್ರೆ ಕ್ರಿಮಿನಲ್ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಾರೆ. ಅದೇ ತರ ಮೋದಿ ಕೇರಿಯನ್ಸ್ ನ ಇನ್ಕಮ್ ಜಾಸ್ತಿ ಆಗ್ಬೇಕು, ಕನಸುಗಳು ಈಡೇರ್ಬೇಕು ಅಂತ ಹೇಳೋದಾದ್ರೆ ನೀವು ಎಷ್ಟು ಜನಕ್ಕೆ ಆರೋಗ್ಯ ಕೊಡ್ಸಿದ್ರಿ, ಎಷ್ಟು ಜನಕ್ಕೆ ಕಲಬೆರಕೆ ಇಲ್ದಿರುವಂತ ಪ್ರಾಡಕ್ಟ್ಸ್ ನ ರೀಚ್ ಮಾಡಿದ್ರಿ, ಎಷ್ಟು ಜನಕ್ಕೆ ನಿರುದ್ಯೋಗ ಸಮಸ್ಯೆನ ಕ್ಲಿಯರ್ ಮಾಡಿದ್ರಿ, ಎಷ್ಟು ಜನ ಖುಷಿಯಿಂದ ಬದುಕಲಿಕ್ಕೆ ನೀವು ಇವತ್ತು ಸ್ಟ್ಯಾಂಡ್ ತಗೊಂಡ್ರಿ, ಅದರ ಆಧಾರದ ಮೇಲೆ ನಿಮ್ಮ ಯಶಸ್ಸು ನಿಂತಿದೆ. ಅದಕ್ಕೋಸ್ಕರನೇ ಮೆಮೊರಿ ಜಾಗರ್ ಅಂತ ಹೇಳ್ತೀವಿ ನಾವು. ನಿಮ್ಮ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ಪಟ್ಟಿ ಮಾಡಿ ಅಂತ. ಯಾರ್ಯಾರು ಅದು? ಫ್ರೆಂಡ್ಸ್, ಸ್ನೇಹಿತರು ಇರ್ತಾರೆ, ಅವರ ಹೆಸರನ್ನ ಪಟ್ಟಿ ಮಾಡೋದು. ನಿಮ್ಮ ಬೆಳಿಗ್ಗೆ ಯಾವ ತರ ಅಂದ್ರೆ ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ದಂತವ್ರು, ಹೈಸ್ಕೂಲ್ ಅಲ್ಲಿ, ಕಾಲೇಜ್ ಅಲ್ಲಿ, ಅದೇ ತರ ಡಿಗ್ರಿನಲ್ಲಿ ಫ್ರೆಂಡ್ಸ್ ಇರ್ತಾರಲ್ವಾ, ಅಷ್ಟು ಜನ ಫ್ರೆಂಡ್ಸ್ ಅಂದ್ರೆ ಅವರೆಲ್ಲರೂ ಕೂಡ ಏನ್ ಗೊತ್ತಾ, ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀವಿ. ಏನ್ ಗೊತ್ತಾ, ಈ ವ್ಯಕ್ತಿ ಏನು ಉಪಯೋಗ ಬರೆಯೋದ್ ಬೇಡ ಅಂತ ದಯವಿಟ್ಟು ಅದರ ತಪ್ಪಾಗಿ ತಿಳ್ಕೋಬಾರ್ದು. ಆ ವ್ಯಕ್ತಿಯ ಹೊಸ ಸಾಧ್ಯತೆಗಳಿಂದ ಬರಿಬೇಕು, ಬರ್ದಿಟ್ಕೊಳ್ಳಿ ಫಸ್ಟ್ ಹೆಸರು, ಅದು ಫಾರ್ಮೆಟ್ ಬರುತ್ತೆ ಯಾವ ತರ ಬರೀಬೇಕು ಅಂತ. ಸಂಬಂಧಿಕರು, ಇವತ್ತು ಅದೇ ತರ ರಿಲೇಷನ್ಸ್ ಇರ್ತಾರೆ, ಅವ್ರದ್ದು ಕೂಡ. ಸಂಘ ಸಂಸ್ಥೆಗಳು ಅಥವಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಕಾಂಟ್ಯಾಕ್ಟ್ಸ್, ಉದ್ಯೋಗಿಗಳು, ಎಂಪ್ಲಾಯ್ಸ್ ಅಂತ ಕರಿತೀವಿ. ಈ ಕಾಂಟ್ಯಾಕ್ಟ್ಸ್ ಅನ್ನ ನಿಮ್ಮ ಫೋನ್ ಅಲ್ಲಿ ಇರ್ತಕ್ಕಂಥ ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು, ಜೊತೆಗೆ ಅಕ್ಕಪಕ್ಕದವರು. ನೆಕ್ಸ್ಟ್ ನೇಬರ್ಸ್ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಡಿ ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರಿ ಅಂತ ಕರಿತೀವಿ, ಮೊಬೈಲ್ ಫೋನ್ ಅಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಸ್. ಜೊತೆಗೆ ಸ್ಟ್ರೇಂಜರ್ಸ್, ಅಂದ್ರೆ ಸ್ಟ್ರೇಂಜರ್ಸ್ ಅಂತ ಹೇಳ್ತೀವಿ. ಈ ತರದ ವ್ಯಕ್ತಿಗಳನ್ನ ಟೋಟಲ್ ನಾವೇನ್ ಮಾಡ್ಬೇಕು, ಹೆಸರನ್ನ ಬರಿಬೇಕು ಅಂತ ಹೇಳ್ತೀವಿ. ಕೆಲವರು ಹೇಳ್ತಾರೆ ಸರ್ 200 ಜನ ಎಲ್ಲ ಗೊತ್ತಿಲ್ಲ ಸರ್. ಸಿಂಪಲ್ ನಾನು ಅವ್ರಿಗೆ ಕೆಲವು ಕ್ವಶನ್ ಕೇಳ್ತೇನೆ. ಮದುವೆ ಆಯ್ತಾ? ಆಯ್ತು ಸರ್. ಎಷ್ಟು ಜನ ಇನ್ವಿಟೇಷನ್ ಮಾಡಿದ್ರಿ, ಇನ್ವಿಟೇಷನ್ ಎಷ್ಟು ಕಾರ್ಡ್ ಹೊಡ್ಸಿದ್ರಿ ಅಂತ ಕೇಳ್ತಾರೆ. ಅಲ್ಲೇ ಕೇಳ್ತೇನೆ, ಅಲ್ಲಿ ಬರ್ಸ್ಬೇಕು ಫ್ರೆಂಡ್ಸ್. 50 ಜನದಾರ ಅಟ್ಲೀಸ್ಟ್ ಒಂದು 10 ಜನ ಬರ್ಸ್ಬಿಟ್ಟು ಇದನ್ನ 200 ಜನ ಬರ್ಸ್ಬೇಕು ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ನೀಟಾಗಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕಾದ್ರೆ ಕೆಲಸ. ಮದುವೆ ಆಯ್ತು ಅಂತ ಹೇಳ್ತಾರೆ. ನೀವು ಎಷ್ಟು ಜನ ಬಂದಿರು ಮದುವೆಗೆ? ಒಂದು 500-600 ಜನ ಬಂದಿದ್ರು. ಕಾರ್ಡ್ ಎಷ್ಟು ಹೊಡ್ಸಿದ್ರಿ? 1,000 ಕಾರ್ಡ್ ಹೊಡ್ಸಿದ್ವಿ. ಆ 1,000 ಕಾರ್ಡ್ ನಿಮ್ಮ ಊರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಮದುವೆ ಬನ್ನಿ ಅಂತ ಸೇಲ್ ಮಾಡಿದ್ರ ಕೊಟ್ರ? ಇಲ್ಲ ಸರ್, ಮನೆಗೆ ಹೋಗಿ ಕೊಟ್ವಿ. ಮನೆಗೆ ಹೋಗಿ ಯಾರಿಗೆ ಕೊಟ್ರಿ? ಗೊತ್ತಿರೋ ವ್ಯಕ್ತಿಗೆ ಕೊಟ್ವಿ, ರಿಲೇಷನ್ ಕೊಟ್ವಿ, ಫ್ರೆಂಡ್ ಕೊಟ್ವಿ. ಈ ಎಲ್ಲ ವ್ಯಕ್ತಿಗಳಿಗೆ ನಾವು ಕೊಟ್ಟಿದ್ದು ಅಂತ. ಹೌದಲ್ವಾ? ಆ ವ್ಯಕ್ತಿಗಳಿಗೆ ಇನ್ಕಮ್ ಬೇಕಾಗಿಲ್ವಾ? ಆ ವ್ಯಕ್ತಿಗಳಿಗೆ ಆರೋಗ್ಯ ಬೇಕಿಲ್ವಾ? ಕಲಬೆರಕೆ ಪ್ರಾಡಕ್ಟ್ ರೀಚ್ ಆಗ್ಬೇಕಾಗಿಲ್ವಾ? ಈ ತರ ಮನಸ್ಥಿತಿಯಿಂದ ಬರೀರಿ ಅಂತ ಹೇಳಿದ ತಕ್ಷಣ 1,000 ಇದೆ ಸರ್ ಕಾಂಟ್ಯಾಕ್ಟ್, ಹಂಗಾರೆ ಬರೀರಿ ಅದ್ರಲ್ಲಿ ಇನ್ನೊಂದು 200 ಅಂತ ಹೇಳ್ತೀವಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆ ಮೆಮೊರಿ ಜಾಗನ ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು 10 ಜನದ ಹೆಸರು ಹೇಳಿ ಅಂದ್ರೆ ಹೇಳ್ತೇನೆ, ಒಂದು 20 ಜನದ ಹೇಳಿ ಅಂದ್ರೆ ಹೇಳ್ತೇನೆ, ವಿತ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಂದ್ರೆ ಬೇ ಅಂತೀರಿ. ಅದಕ್ಕೇನೆ ಬರ್ದಿಟ್ಕೋಬೇಕು. ಯಾಕೆ ಅಂದ್ರೆ ಆಯಾ ಭಾಗದಲ್ಲಿ ಈವೆಂಟ್ಸ್ ಗಳು ನಡೀತಿರುತ್ತೆ. ಹಾವೇರಿನಲ್ಲಿ ಇವತ್ತು ಪರಿವರ್ತನೆ ನಡೆಯುತ್ತೆ, ರವಿ ಕುಲಕರ್ಣಿ ಸೇರಿದ್ದು, ಅಲ್ಲಿ ನಾನು ಕಣ್ಣನಗೌಡ ಟೀಮ್ ನಾನು ಕನೆಕ್ಟ್ ಮಾಡ್ತೀನಿ. ಬೆಂಗಳೂರಲ್ಲಿ ನಡೆಯುತ್ತೆ, ಅಲ್ಲಿ ನಮ್ಮ ಕಿರಣ್ ಟೀಮ್ ನ ಕನೆಕ್ಟ್ ಮಾಡ್ತೀನಿ. ಬಳ್ಳಾರಿಯಲ್ಲಿ ನಡೆಯುತ್ತೆ, ಅಲ್ಲಿ ಒಂದು ಟೀಮ್ ನ ಕನೆಕ್ಟ್ ಮಾಡ್ತೀನಿ. ಅದೇ ತರ ಕೊಪ್ಪಳದಲ್ಲಿ ನಡೆಯುತ್ತೆ, ಅಲ್ಲೊಂದು ಟೀಮ್, ಅಲ್ಲೊಂದು ಟೀಮ್, ರಾಯಚೂರಲ್ಲಿ ಒಂದು ಟೀಮ್.
ಎಲ್ಲ ಕಡೆ ಒಂದೊಂದು ಟೀಮ್ ಕನೆಕ್ಟ್ ಮಾಡ್ತೀನಿ. ಯಾಕೆ? ಮತ್ತೆ ಮೆಮೊರಿ ಜಾಗರ್ ಇದೆ, ಯಾವ ಭಾಗದಲ್ಲಿ ಇದಾರೆ ಅಂತ ನನಗೆ ಗೊತ್ತು. ಅಲ್ಲಿ ಏನ್ ಗೊತ್ತಾ, ಇವೆಂಟ್ ಗೆ ಬಿಲ್ಡ್ ಮಾಡ್ಬಿಟ್ರೆ ಬಿಸ್ನೆಸ್ ಮಾಡೋದಕ್ಕೆ ಮುಂದುವರಿತಾರೆ, ಮತ್ತಿಂದ ಡಿಸೈಡ್ ಮಾಡ್ತಾರೆ. ಒಂದೊಂದ್ಸರಿ ಜಾಯಿನ್ ಮಾಡಿ ಮನೆಗೆ ಹೋಗಿ ಕಿಟ್ ಓಪನಿಂಗ್ ಸೆರೆಮನಿ ಮಾಡಿ ಆ ವ್ಯಕ್ತಿ ಲೈಫ್ ಲಾಂಗ್ ಬಿಟ್ಟೋಗಲ್ಲ ಮೋದಿಗೆ. ಇಟ್ಸ್ ಸಿಂಪಲ್. ಅದಕ್ಕೆ ಏನ್ ಗೊತ್ತಾ, ಹಾರ್ಡ್ ವರ್ಕ್ ಮಾಡ್ತೀವಿ ಬಿಸ್ನೆಸ್ ಮಾಡೋದಕ್ಕೆ. ದಯವಿಟ್ಟು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಬೇಕು. ಸ್ಮಾರ್ಟ್ ವರ್ಕ್ ಇಂದ ನೆಕ್ಸ್ಟ್ ಹಾರ್ಡ್ ವರ್ಕ್ ಮಾಡಿ, ತಪ್ಪೇನಿಲ್ಲ. ಅದಕ್ಕೇನೆ ಮೆಮೊರಿ ಜಾಗರ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವ ತರ ಮಾಡ್ಬೇಕು ಸರ್? ಇಲ್ಲಿ ಬರ್ದ್ಬಿಟ್ಟಿದೀವಿ ಸೀರಿಯಲ್ ನಂಬರ್ ತರ. ಓಕೆ, ಒಂದು ಹೆಸರುಗಳು ಬರ್ತಿದೀವಿ, ಒಂದ್ ಕಡೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಅವ್ರದ್ದು ಯಾವ ಊರು ಅಂತ ಬರ್ದಿದ್ದೀವಿ. ಸ್ಟಾರ್ಟಿಂಗ್ ನಮ್ದೇ ಹೆಸರು ಬರ್ದಿದ್ದೆ, ನಮ್ ಸ್ವಾಮಿ ಒಂದು ಕ್ರಿಯೇಟಿವ್ ಆಗಿ 5 ಜನದ ಹೆಸರು ಕೂಡ ಆಡ್ ಮಾಡ್ಬಿಟ್ಟಿದ್ದಾರೆ. ಸೊ ಗ್ರೇಟ್ ಸ್ವಾಮಿ, ಥ್ಯಾಂಕ್ ಯು. ಓಕೆ, ಮಮತಾ ಡಿಜು ಎಲ್ಲರೂ ಕೂಡ ಹೆಸರು ಆಡ್ ಮಾಡಿದ್ದಾರೆ. ಇದೇ ತರ ಹೆಸರನ್ನ ನೀಟಾಗಿ ಬರಿಬೇಕು, ಕಾಂಟ್ಯಾಕ್ಟ್ ನಂಬರ್ ನ ಹಾಕ್ಬೇಕು. ಇಲ್ಲಿ ಯಾಕೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ನೀವೇ ಫೋನ್ ಮಾಡಿ ನೀವೇ ಪ್ರಾಸ್ಪೆಕ್ಟಿಂಗ್ ಮಾಡೋ ಸಾಧ್ಯತೆ ಇರುತ್ತೆ ಅಂತ ನಾವು ಹಾಕಿಲ್ಲ. ಸೊ ಅದಕ್ಕೇನೆ ನೀವೇನಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕೋಬೇಕು. ಓಕೆ, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಅವ್ರದ್ದು ಯಾವ ಊರು, ಅದ್ರ ಜೊತೆಗೆ ಏನ್ ಗೊತ್ತಾ, ಅವ್ರದ್ದು ಡೇಟ್ ಆಫ್ ಬರ್ತ್ ಇದ್ರೆ ಒಳ್ಳೇದು. ಓಕೆ, ಅವ್ರದ್ದು ಬರ್ತ್ಡೇ ಆಗ್ಬೋದು, ಆನಿವರ್ಸರಿ ಆಗ್ಬೋದು, ಅದನ್ನ ಬರ್ದಿಟ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರುಗಳಿಗೆ ಜಸ್ಟ್ ಫೋನ್ ಮಾಡಿ ವಿಶ್ ಮಾಡಿದಾಗ. ಇವಾಗ ನೋಡಿ, ತುಂಬಾ ಕಡೆ ನನಗೆ ಮೊನ್ನೆ ಯಾರ್ದು ಬಂತೋ ಗೊತ್ತಿಲ್ಲ, ಫಸ್ಟ್ ವಿಶಸ್ ಬಂದಿದೆ ಯಾರ್ದು ಗೊತ್ತಾ, ಬ್ಯಾಂಕ್ ನೋಡ್ದು ಬಂತು, ಸೆಕೆಂಡ್ ಬಂದಿದ್ದು ಚಾರಿಟಿ ಅವ್ರದ್ದು ಬಂತು, ಇಸ್ಕಾನ್ ಅವ್ರದ್ದು ಬಂತು, ಇಶಾ ಫೌಂಡೇಶನ್ ಬಂತು. ಈ ತರದ್ ಎಲ್ಲಾ ಫೌಂಡೇಶನ್ ಕಡೆಯಿಂದ ಒಂದು 7-8 ಕಡೆಯಿಂದ ಬಂತು, ವಿಶ್ ಮಾಡಿದ್ರು. ಅವಾಗ ನಮ್ಗೆ ಏನಾಯ್ತು ಹೇಳಿ, ಎಕ್ಸ್ಟ್ರಾ ನಮ್ಗೆ ಏನಂತ ಖುಷಿ ಆಗುತ್ತೆ. 1000 ಜನ ಮಾಡೋದಿಲ್ಲ, ಆನ್ಲೈನ್ ಮುಖಾಂತರ ಅಲ್ಲಿಂದ ನಮ್ಗೆ ವಿಶ್ ಮಾಡ್ತಾರೆ ನೋಡಿ. ಹಂಗೇನೆ ನೀವ್ ವಿಶ್ ಮಾಡಿದಾಗ ನಿಮ್ ಬಗ್ಗೆ ಆ ವ್ಯಕ್ತಿಗೆ ಹೋಪ್ ಜಾಸ್ತಿ ಬರುತ್ತೆ. ಹಂಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತೀವಿ, ಕಂಪಲ್ಸರಿ ನಾವೇನ್ ಹೇಳ್ತೀವಿ ಹೇಳಿ, ಈ ಒಂದು ವಿಚಾರನ ಮಿಸ್ ಮಾಡಿದಿರ ಫಸ್ಟ್ ನೀವು ಮಾಡ್ಬೇಕು ಅನ್ನುವಂಥದ್ದು ನಾನು ಹೇಳ್ತೀನಿ. ಓಕೆ, ಇಷ್ಟು ಮೇನ್. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬರೀತಕ್ಕಂತ ಒಂದು ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ಎಷ್ಟೇ ಮೊಬೈಲ್ ಸಂಖ್ಯೆ ಇದ್ರು ಕೂಡ ಆ ವ್ಯಕ್ತಿ ಹೆಸರನ್ನ ಜ್ಞಾಪಿಸ್ಕೊಳ್ತಾ ಬರೀತಿದ್ದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ನಿಮ್ಮ ಉದ್ದೇಶದ ತರಂಗಗಳು ತಲುಪುತ್ತೆ. ಆಗ ನಿಮ್ಮ ಕೆಲಸ ತುಂಬಾ ಈಸಿ ಆಗುತ್ತೆ. ಯಾಕೆ ಬರಿತಿರ್ತೀರಲ್ಲ, ಹೆಸರು ಬರಿಬೇಕಾದ್ರೆ ಆ ವ್ಯಕ್ತಿ ನೆನೆಸ್ಕೊಂಡು ಬರಿತಿರ್ತೀರ. ಬರಿತಿದ್ದಾಗ ನಿಮ್ ಏನ್ ಉದ್ದೇಶ ಇದೆಯಲ್ಲ, ಆ ಉದ್ದೇಶ ಆ ವ್ಯಕ್ತಿ ಟಚ್ ಆಗುತ್ತೆ. ನಾವ್ ಎಷ್ಟೋ ಸರಿ ಹೇಳ್ತೀವಿ, ಅಯ್ಯೋ ಈಗ ನೀನ್ ನೆನೆಸ್ಕೊಂಡೆ ಮರಿಯ 100 ವರ್ಷ ಆಯಸ್ ನಿನಗೆ ಅಂತ. ಯಾಕಪ್ಪ ಅಂದ್ರೆ ಈಗ ನೆನೆಸ್ಕೊಂಡೆ ನಿನ್ನ. ಹೆಂಗ್ ನೆನೆಸ್ಕೊಂಡೆ ಅಂದ್ರೆ, ಯಾರೋ ವಿಚಾರ ಮಾತಾಡ್ಬೇಕು ಅಂತ ನೆನೆಸ್ಕೊಂಡೆ, ನೀನ್ ಸಿಕ್ಬಿಟ್ಟೆ ನೋಡಿ. ಇವಾಗ ಎಷ್ಟೋ ಸರಿ ಆಗಿದೆಯಾ ಫ್ರೆಂಡ್ಸ್, ಎಷ್ಟೋ ಸರಿ ಅದಾಗಿರುತ್ತೆ. ಯಾಕೆಂದ್ರೆ ನೀವು ಬರೆದಾಗ ಆ ವ್ಯಕ್ತಿ ಕನೆಕ್ಟ್ ಆಗುತ್ತೆ. ಫೋನ್ ಮಾಡ್ತಾರೆ ಅಥವಾ ಅವ್ರು ಬಂದೇ ಬರ್ತಾರೆ, ಎಷ್ಟೋ 1000 ಕಿಲೋಮೀಟರ್ ದೂರ ಇರ್ತಕ್ಕಂಥ ಕೂಡ ಕನೆಕ್ಟ್ ಆಗ್ತಾರೆ. ಅದಕ್ಕೇನೆ ಮೆಮೊರಿ ಜಾಗರ್ ಬರೀತಿರ್ಬೇಕಾದ್ರೆ ಒಳ್ಳೆ ಮನಸ್ಥಿತಿಯಿಂದ ಬರಿಬೇಕು. ಅದ್ ಯಾವ ತರ ಅಂತಂದ್ರೆ, ಸಿಂಪಲ್ ಹೇಳ್ತೀನಿ, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಯಶಸ್ವಿ ವ್ಯಕ್ತಿಗಳಾಗ್ತಾರೆ. ಓಕೆ, ಯಶಸ್ವಿ ವ್ಯಕ್ತಿಗಳು ಪಟ್ಟಿನಲ್ಲಿ ಇರ್ತಾರೆ ಇವತ್ತು. ಓಕೆ, ಇವರೆಲ್ಲ ಅಂತರ ದೊಡ್ಡ ಮಟ್ಟಿಗೆ ಬೆಳಿತಾರೆ ಅಂತಕ್ಕಂಥ ಒಳ್ಳೆ ಭಾವನೆಯಿಂದ ಅವ್ರ ಹೆಸರನ್ನ ಬರಿಬೇಕು ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಋಷಿಮುನಿ, ಪಕ್ಷಿ, ನದಿ ಶಿಷ್ಯರು, ಏನಿದು ತುಂಬಾ ಸರಿ ಕೇಳಿದಿರ, ಮತ್ತೊಂದ್ಸರಿ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಡೈಲಿ ಋಷಿಮುನಿ ಓಕೆ ತಪಸ್ ಮಾಡ್ಲಿಕ್ಕೆ ಅಂತ ಒಂದು ನದಿ ಹತ್ರ ಹೋಗ್ತಾರೆ, ಜೊತೆಗೆ ಶಿಷ್ಯಂದ್ರು ಕೂಡ ಕರ್ಕೊಂಡೋಗಿ ಡೈಲಿ ಹೋಗೋದು, ಓಕೆ ಸ್ನಾನ ಮಾಡೋದು, ಸ್ವಲ್ಪ ಧ್ಯಾನ ಮಾಡೋದು, ಬರೋದು. ಆ ಟೈಮಲ್ಲಿ ಪಕ್ಷಿಗಳೆಲ್ಲ ಬಂದು ಋಷಿಮುನಿ ಮೇಲೆ ಕೂತ್ಕೊಳ್ಳುತ್ತೆ. ಋಷಿಮುನಿ ಏನ್ ಮಾಡ್ತಾನೆ, ಅದ್ ನೀಟಾಗಿ ಓಕೆ ಕಂಪ್ಲೀಟ್ ಧ್ಯಾನ ಆಗ್ಬೇಕಾದ್ರೆ ಎಲ್ಲ ಕೂತ್ಕೊಳ್ತಿರುತ್ತೆ. ಒಳ್ಳೆ ಭಾವನೆಯಿಂದ ಖುಷಿಯಿಂದ ಸ್ಟಾರ್ಟ್ ಅಪ್ ಮಾಡ್ತಾನೆ ಡೇನ. ಅದ್ರ ಜೊತೆಗೆ ಆಟ ಆಡ್ಕೊಂಡು ಬರ್ತಾ ಇರ್ತಾನೆ. ಡೈಲಿ ರೂಟೀನ್ ಅದೇ ಇರುತ್ತೆ. ಒಂದ್ಸರಿ ಏನಾಗ್ಬಿಡುತ್ತೆ, ಶಿಷ್ಯಂದ್ರ ಕಾಣ್ತಿದ್ರು ನೋಡಿ, ಆ ವ್ಯಕ್ತಿಗಳು ಓಕೆ ಸ್ವಾಮೀಜಿ ನನ್ಗೆ ಏನೋ ಒಂದು ಕೇಳ್ತೀನಿ, ನಿಮ್ಗೆ ಇಷ್ಟು ಸೇವೆ ಮಾಡಿದ್ರೆ ಒಂದು ನನಗೆ ಮಾತು ಕೊಡಿ ಅಂತ ಕೇಳ್ತಾರೆ. ಅವಾಗ ಸ್ವಾಮೀಜಿ ಎತ್ಕೊಂಡು, ನಿನ್ ಪರಮ ಶಿಷ್ಯ ಅಪ್ಪ ಹೇಳಿ ನಿನ್ಗೆ ಏನ್ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ನಿನ್ನ ಮಾತು ಕೊಡು, ಆಯ್ತು ಅಂತ ಕೊಡ್ತಾನೆ, ಮಾತು ಕೊಡ್ತಾನೆ. ಕೊಟ್ಟಿದ ತಕ್ಷಣ ಅವಾಗ ಸ್ವಾಮೀಜಿ ಕೇಳ್ತಾನೆ, ಸ್ವಾಮೀಜಿ ನನಗೆ ಒಂದು ಪಕ್ಷಿ ಬೇಕು, ಪಕ್ಷಿ ತಿನ್ಬೇಕಂತ ಆಸೆ ಆಗಿದೆ. ಅದ್ರಲ್ಲಿ ಒಬ್ಬ ನಾನ್ ವೆಜ್ ಶಿಷ್ಯ ಇದ್ದ, ಬೇಕು ಸ್ವಾಮೀಜಿ ನಾನು ತಿನ್ಬೇಕಂತ ಆಸೆ ಇದೆ, ನನಗೆ ಕೊಡ್ಬೇಕು ನೀವು ಅಂತ ಕೇಳಿ. ಅವಾಗ ತಪ್ಪು ಕಣೋ, ಅದೆಲ್ಲ ತಿನ್ಬಾರ್ದು, ಒಳ್ಳೇದಲ್ಲ ಆರೋಗ್ಯಕ್ಕೆ. ಓಕೆ, ಅದರಲ್ಲಿ ಪ್ರಾಣಿ ಹಿಂಸೆ ಪಕ್ಷಿ ಹಿಂಸೆ ಮಹಾಪಾಪ ಅಂತ ಹೇಳ್ತಾರೆ. ಸ್ವಾಮೀಜಿ ಮಾತು ಕೊಟ್ಟಾಗಿದೆ, ನನಗೆ ಬೇಕು ಅಷ್ಟೇ. ಸ್ವಾಮೀಜಿ ಏನ್ ಮಾಡ್ತಾನೆ, ಆಯ್ತು ಅಂತ ಒಲ್ಲದ ಮನಸ್ಸಿಂದ ಒಪ್ಕೊಳ್ತಾನೆ. ಆಯ್ತು ಬಿಡಪ್ಪ, ಅಷ್ಟೊಂದು ಪಕ್ಷಿ ಬರುತ್ತೆ, ಒಂದ್ ಪಕ್ಷಿ ಕೊಡ್ತೀನಿ ಬಿಡು, ಆಯ್ತು ಬಾ ಅಂತ ಹೇಳಿ ನೆಕ್ಸ್ಟ್ ಡೇ ಮತ್ತೆ ಹೋಗ್ತಾರೆ. ಡೈಲಿ ರೂಟೀನ್ ಏನ್ ಮಾಡ್ತಾನೆ, ಸ್ನಾನ ಆಗುತ್ತೆ. ನೆಕ್ಸ್ಟ್ ಅವರೆಲ್ಲ ಏನ್ ಮಾಡ್ತಾರೆ, ಸಂಧ್ಯಾ ವಂದನೆ ಅದೆಲ್ಲ ಏನ್ ಬೆಳಗ್ಗೆ ಹೊತ್ತು ಏನ್ ಮಾಡ್ತಾರೆ, ಅದಕ್ಕೆ ಕಾರ್ಯಕ್ರಮಗಳು ಮಾಡ್ತಾರೆ. ಮಾಡಿದ ನಂತರ ಧ್ಯಾನ ಕೂತ್ಕೊಳ್ತಾರೆ. ಡೈಲಿ ಪಕ್ಷಿಗಳು ಬಂದ ಮೇಲೆ ಕೂತ್ಕೊಳ್ತಿತ್ತು, ಹತ್ರಕ್ಕೆ ಬರ್ತಿತ್ತು. ಅವತ್ತಿಂದ ಬರ್ಲೇ ಇಲ್ಲ, ಒಂದು ಪಕ್ಷಿನೂ ಹತ್ರಕ್ಕೆ ಬರ್ಲಿಲ್ಲ. ಅವಾಗ ಸ್ವಾಮಿ ನೋಡ್ತಾನೆ, ಒಂದು ಪಕ್ಷಿನೂ ಹತ್ರಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ, ಹಿಡಿಯೋದಕ್ಕೆ ಹೋಗ್ತಾನೆ, ಓಡೋಗ್ತದೆ. ಇನ್ನೊಬ್ರು ಹಿಡಿಯಕ್ ಹೋಗ್ತಾನೆ, ಓಡೋಗ್ತದೆ ಪಕ್ಷಿಗಳು. ಅವಾಗ ಶಾಕ್ ಆಗ್ಬಿಡುತ್ತೆ, ಏನು ಒಂದು ಪಕ್ಷಿಗಳು ಬರ್ತಿಲ್ಲ ಅಂತ.
ಅವಾಗ ಒಂದ್ ಅರ್ಥ ಆಗುತ್ತೆ, ಏನ್ ಗೊತ್ತಾ, ಇವತ್ತು ನನ್ನ ಮನಸ್ಸಲ್ಲಿ ನಾನು ಏನು ಕೇಳ್ತಿದ್ದೀನಿ ಅಂದ್ರೆ, ಮೆಮೊರಿ ಜಾಗನ ಬರಿತಿರ್ಬೇಕಾದ್ರೂ ಕೂಡ ಅಷ್ಟೇ, ನಾನು ಯಾವ ಭಾವನೆಯಿಂದ ಬರಿತೀನಿ. ನಂದು ಶ್ರೀಲಂಕಾ ಟ್ರಿಪ್ ಈ ಮಂತ್ ಅಲ್ಲಿ 3 ಪಾಯಿಂಟ್ ತಗೋಬೇಕು, ಹೌದಾ, ಫಾರಿನ್ ಟ್ರಿಪ್ ಮಿಸ್ ಆಗುತ್ತೆ, ಕಾರ್ ತಗೋಬೇಕು, ನನ್ನ ಅಚೀವ್ಮೆಂಟ್, ನನ್ನ ಸಕ್ಸಸ್, ನನ್ನ ಹೆಲ್ಪ್ ಪೀಪಲ್ ಅಂತ ನೀವು ಹೆಸರು ಬರ್ತಿದ್ದೀರಿ ಅಂದ್ರೆ ದೇವರನ್ನ ಆ ವ್ಯಕ್ತಿ ಕನೆಕ್ಟ್ ತುಂಬಾ ಕಷ್ಟ. ಆ ವ್ಯಕ್ತಿಯ ಲೈಫ್ ಇವಾಗ ಹೆಂಗೆ ನೋಡಿ, ಗಣೇಶ್ ದೇವಾಡಿಗಾಗೆ ಅವಕಾಶ ಕೊಟ್ಟಾಗ ಈ ವ್ಯಕ್ತಿ ದೊಡ್ಡ ಮಟ್ಟಿಗೆ ಬೆಳಿತಾನೆ ಅಂತ ಆ ವ್ಯಕ್ತಿನ ಗುರುತಿಸ್ಬಿಟ್ಟು ಸುಬ್ರಹ್ಮಣ್ಯ ದೇವಾಡಿಗ ಕೊಟ್ಟಿದ್ದಕ್ಕೋಸ್ಕರ ದೊಡ್ಡ ಬೆಳೆದಿತ್ತು. ನನ್ನ ಸಕ್ಸಸ್ ಅಂತ ಕೊಟ್ಟಿದ್ರೆ ಆಗ್ತಿರ್ಲಿಲ್ಲ. ಒಳ್ಳೆ ಭಾವನೆಯಿಂದ ಓಕೆ ಬರಿಬೇಕಾಗತ್ತೆ. ಹಂಗೆ ನೋಡಿ, ಡೈಲಿ ಬರ್ತಕ್ಕಂಥ ಪಕ್ಷಿಗಳು ಅವತ್ತು ಬರ್ಲಿಲ್ಲ. ಯಾಕೆ ಅಂದ್ರೆ ಋಷಿಮುನಿಯ ಮೈಂಡ್ ಅಲ್ಲಿ ಏನಿದೆ ಅಂತ ಪಕ್ಷಿಗಳಿಗೆ ಗೊತ್ತಾಗಿದೆ. ಜನಗಳ ಮೈಂಡ್ ಖತರ್ನಾಕ್ ಮೈಂಡ್, ಹೌದಾ? ಇವ್ನು ಯಾಕೆ ಬರ್ತಾನಂತ ಬರೋದಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ. ಇವ್ನು ಏನು ಉಪಯೋಗ ಇಲ್ದಾನೆ, ಏನು ಫೋನೇ ಮಾಡಲ್ಲ ಅಂತ ತುಂಬಾ ಜನ ಪಕ್ಕ ನಮ್ಮ ಒಂದು ಏನ್ ಗೊತ್ತಾ ಶೀಟ್ ಕೊಟ್ಟೆ ಬಿಡ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಬಿಡ್ತಾರೆ. ಅದಕ್ಕೇನೆ ಏನೇ ಆಗ್ಲಿ ಹೆಸರು ಬರಿಬೇಕಾದ್ರೂ ಕೂಡ ಒಂದು ಒಳ್ಳೆ ಮನೋಭಾವದಿಂದ ಬರಿಬೇಕಾಗುತ್ತೆ. ಮೇಂಟೈನ್ ಮಾಡ್ಬೇಕು. ಹೆಸರು ಬರ್ದಿದ್ ನಂತರ ಏನಪ್ಪಾ ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ತಗೊಳ್ತಕ್ಕಂಥ ವಿಧಾನ. ಪ್ರೆಸೆಂಟೇಷನ್ ಹೋಗ್ಬಿಡ್ತೀವಿ, ಏನ್ ಗೊತ್ತಾ, ನೆನಪಾದ ತಕ್ಷಣ ಓಡೋಗ್ಬಿಡ್ತೀವಿ. ದಯವಿಟ್ಟು ರೈಟ್, ಪ್ಲೀಸ್ ಕೀಪ್ ಕ್ವೈಟ್. ಯಾಕೆ ಗೊತ್ತಾ, ಇವತ್ತಿನ ದಿನ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಬಿಜಿ 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 ಬಿಜಿ, ಯಾರು ಫ್ರೀ ಇಲ್ಲ. ಮನೇಲಿ ಇದ್ರು ಕೂಡ ಬಿಜಿ. ಯಾಕೆ ಗೊತ್ತಾ, ಇವತ್ತು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದೆ. ಅದಕ್ಕೇನೆ ಪ್ರೆಸೆಂಟೇಷನ್ ಮೊದಲು ಅಪಾಯಿಂಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ. ಯಾಕೆಂದ್ರೆ ತುಂಬಾ ಜನರ ಜೀವನ ಶೈಲಿ ತುಂಬಾ ಬಿಜಿ ಆಗಿದೆ. ಖುಷಿಯಿಂದ ಆ ವ್ಯಕ್ತಿಯ ಒಳ್ಳೆತನದಿಂದ ಸಿಸ್ಟಮ್ ಪ್ರಕಾರ ಇದೆಯಲ್ಲ 10 ಪಾಯಿಂಟ್ ಸಿಸ್ಟಮ್ ನಾಳೆ ಗೊತ್ತಾಗುತ್ತೆ ಯಾವ ತರ ಅಂತ. ಆ ತರ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ. ವ್ಯಕ್ತಿಗಳ ಬ್ಯಾಕ್ ಗ್ರೌಂಡ್ ಏನಂತ ನಮ್ಗೆ ಗೊತ್ತಿರಬೇಕು, ಜೊತೆಗೆ ಅವಶ್ಯಕತೆ ಏನಿದೆ ಆ ವ್ಯಕ್ತಿಗೆ ಅಂತಕ್ಕಂಥ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ ತಗೋಬೇಕು. ತುಂಬಾ ಜನಕ್ಕೆ ಹೆಲ್ತ್ ಬೇಕಾಗತ್ತೆ, ಸಪ್ಲಿಮೆಂಟ್ ನೀಡ್ ಇದೆ. ಆ ವ್ಯಕ್ತಿ ನಾವೇನ್ ಮಾಡ್ತೀವಿ ಹೇಳಿ, ಮೋದಿಕರಲ್ಲಿ ಎಂತ ಬಿಸ್ನೆಸ್ ಗೊತ್ತಾ, ನೀನ್ ದೊಡ್ಡ ಮಟ್ಟಿಗೆ ಬೆಳಿಬಹುದು, ಬೆಳಕರಷ್ಟೇ ಶ್ರೀಮಂತ ಆಗ್ಬಿಡ್ಬೋದು ಅಂತ ಹೇಳಿದ್ರೆ, ಬರಬಳಲ್ಲೇ ಇರಪ್ಪ, ನನಗೆ BP ಶುಗರ್ ಬಂದು ಸಾಕಾಗೈತೆ ಅಂತ ಹೇಳ್ತಾರೆ ಕಾಮನ್ ಆಗಿ. ಯಾಕೆ, ಆ ವ್ಯಕ್ತಿಗೆ ಬೇಕಾಗಿರೋದನ್ನ ಹೆಲ್ತ್ ಬೇಕು, ಸಪ್ಲಿಮೆಂಟೇಶನ್ ಆ ವ್ಯಕ್ತಿಗೆ ಬೇಕಾಗಿರೋದು. ನಾವು ಮಾತಾಡ್ತಿರೋದು ಏನಂಗಂದ್ರೆ ಆ ವ್ಯಕ್ತಿಗೆ ಏನ್ ನೀಡಿದೆ. ಕೆಲವೊಬ್ಬರಿಗೆ ದುಡ್ಡಿರಲ್ಲ, ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಾವೇನ್ ಮಾಡ್ತೀವಿ, ನಿಮಗೆ ಹೆಲ್ತ್ ಬಹಳ ಚೆನ್ನಾಗಿರುತ್ತೆ ಅಂತಂದ್ರೆ ಕೆಲವೊಬ್ರು ಮೇ ಬಿ ಒಪ್ಕೋಬಹುದು. ಆದ್ರೆ ಜೊತೆಗೆ ಕಂಪಲ್ಸರಿ ಅದನ್ನ ಅರ್ಥ ಮಾಡಿಸ್ಬೇಕಾಗುತ್ತೆ. ಅದನ್ನ ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ತಿಳ್ಕೊಂಡು ಆ ವ್ಯಕ್ತಿ ಏನ್ ಅವಶ್ಯಕತೆ ಇದೆ ಅದ್ರ ಪ್ರಕಾರ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು, ಕುತೂಹಲನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಪಾಯಿಂಟ್ಮೆಂಟ್ ಅಲ್ಲಿ. ಇದನ್ನ 3 ವೇ ಕಾಲಿಂಗ್. ತುಂಬಾ ಜನ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಕ್ರಿಪ್ಟೋ ಕನ್ಸರ್ನ್ ಅರ್ಥ ಮಾಡಿಸ್ಬೇಕು. ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ ನೋಡೋಣ ಅಂತ ಒಂದು ಈವೆಂಟ್ ನಡೀತಿರುತ್ತೆ. ಓಕೆ, ಮೊನ್ನೆ ಶುರುವಾತ್ ನಡೀತು, ಅದ್ರ ಜೊತೆ ಮೊನ್ನೆ ಯಾವ್ದು ಇವತ್ತು ಪೈಥಾನ್ ಕಾರ್ಯಕ್ರಮ ನಡೀತು. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಇದೊಂದು ಒಳ್ಳೆ ಇವೆಂಟ್ ಇದೆ ಅಂತ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ಕಾರ್ಯಕ್ರಮಕ್ಕೆ ಬಿಲ್ಡ್ ಮಾಡುವಂತದನ್ನ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬಿಟ್ಟು ಬಿಲ್ಡ್ ಮಾಡ್ಬೇಕು. ಈ ಅಭ್ಯಾಸ ಮಾಡ್ಬೇಕು. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ 3 ವೇ ಕಾಲಿಂಗ್ ಮುಖಾಂತರ ಓಕೆ, ನೀವಿರ್ತೀರಾ, ನಿಮ್ಮ ಗೆಸ್ಟ್ ಇರ್ತಾರೆ, ಜೊತೆಗೆ ಮತ್ತೆ ಅಪ್ಲೈನ್ ಇರ್ತಾರೆ. ಆ 3 ಕಾಲಿಂದ ನೀವು ಫೋನ್ ಮಾಡಿ ತಿಳ್ಕೊಂಡು ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ ಪ್ರಾರಂಭದಲ್ಲಿ. ಹಂಗ್ ಮಾಡಿದಾಗ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ತಾಳ್ಮೆ ತುಂಬಾ ಮಹತ್ವ, ತುಂಬಾ ಅಂದ್ರೆ ತುಂಬಾ ಮುಖ್ಯ. ತಾಳ್ಮೆ ಇಲ್ಲ ಅಂದ್ರೆ ಏನೂ ಮಾಡಕ್ ಆಗದೇ ಇಲ್ಲ. ನೋಡಿ, ಈ ಬಿಸ್ನೆಸ್ ಶುರು ಮಾಡಿದಾಗ ತುಂಬಾ ಜನ ನಮ್ಗೆ ಏನ್ ಗೊತ್ತಾ, ಜನರಿಂದ ಅಡೆತಡೆಗಳು ಬರುತ್ತೆ, ರಿಜೆಕ್ಷನ್ಸ್ ಬರುತ್ತೆ, ನೆಗೆಟಿವ್ ಬರ್ತಾನೆ ಇರುತ್ತೆ. ಆದ್ರೆ ಒಂದ್ ನೆನಪಲ್ಲಿ ಇಟ್ಕೋಬೇಕು, ಯಶಸ್ವಿಯಾದಂತ ಎಲ್ಲ ವ್ಯಕ್ತಿಗಳಿಗೂ ಸಹಿತ ಇದು ಸರ್ವೇ ಸಾಮಾನ್ಯ ಬಂದಿದೆ. ಓಕೆ, ಇಲ್ಲಿ ನಾವೇನ್ ಗೊತ್ತಾ, ಅಡಿಕೆ ತೆಂಗು ಬೆಳೆದಕ್ಕೆ ಬಂದಿರೋದು. ಯಾವ್ದೇ ಕಾರಣ ಕೊತ್ತಂಬರಿ ಸೊಪ್ಪು ಬಿಸ್ನೆಸ್ ಮಾಡೋದಕ್ಕಲ್ಲ, ಕೊತ್ತಂಬರಿ ಸೊಪ್ಪು ಬೆಳೆದಕ್ಕಲ್ಲ. ಇವತ್ತು 2-3 ತಿಂಗಳು ನೋಡ್ತೀರಾ, 6 ತಿಂಗಳು ನೋಡ್ತೀರಾ, ಏನೂ ಆಗ್ಲಿಲ್ಲ ಅಂದ ತಕ್ಷಣ ಟಾಟಾ ಬಾಯ್ ಬಾಯ್ ಅಂದ್ಬಿಡ್ತೀರಾ. ಅಡಿಕೆ ತೆಂಗು ಎಷ್ಟು ವರ್ಷ ಆಗುತ್ತೆ, ಮಿನಿಮಮ್ 5-6 ವರ್ಷ ಬೇಕು. ಅಲ್ಲಿವರೆಗೂ ಫಸಲು ಬರಲ್ಲ. ಕಳೆ ಕೀಳ್ತಿರ್ಬೇಕು, ನೀರ್ ಹಾಯಿಸ್ಬೇಕು, ಗೊಬ್ಬರ ಕೊಡ್ತಿರ್ಬೇಕು. ಹಂಗೇನೆ ಇಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡ್ತಿರ್ಬೇಕು, ಈವೆಂಟ್ ಅಟೆಂಡ್ ಮಾಡ್ತಿರ್ಬೇಕು, ಮೀಟಿಂಗ್ ಅಟೆಂಡ್ ಮಾಡ್ತಿರ್ಬೇಕು. ಎಲ್ಲಿ ಕೂಡ ಆಚೆ ಈಚೆ ಹೋಗಂಗಿಲ್ಲ. ಇದು ಮೇನ್ ಏನ್ ಗೊತ್ತಾ, ಇದಕ್ಕೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೇಕು. ಕರೆಕ್ಟ್ ಆಗಿ 5-6 ವರ್ಷ ಕಾಪಾಡಿದ್ರಿ ಅಂದ್ರೆ 300 ವರ್ಷದ ತನಕ ನಮ್ಮನ್ನು ಕಾಪಾಡುತ್ತೆ. ಸೇಮ್ ಇದು ಕೂಡ ಬಿಸ್ನೆಸ್. ಎಲ್ಲರೂ ಕೂಡ ಇವತ್ತು ತಾಳ್ಮೆ ಕಳ್ಕೊಂಡಿರ್ತಕ್ಕಂಥದ್ದೇ. ತಾಳ್ಮೆ ಕಳ್ಕೊಂಡಿರ್ಲಿಲ್ಲ ಸಕ್ಸಸ್ ಆಗಿರ್ತಕ್ಕಂಥವ್ರೆಲ್ಲ ಕೂಡ. ಸಂತೋಷ್ ಶೆಟ್ಟಿ ಸರ್ಗೆ 9 ವರ್ಷ ಇನ್ಕಮ್ ಇಲ್ಲ ಫ್ರೆಂಡ್ಸ್, 9 ವರ್ಷ ಇನ್ಕಮ್ ಇಲ್ಲ. ಆ ವ್ಯಕ್ತಿಗೆ ಸಿಕ್ಕಾಬಟ್ಟೆ ಒಂಥರ ಹೆಂಗ್ ಅನಿಸ್ತಿರ್ಬೋದು ಆ ವ್ಯಕ್ತಿಗೆ. 9 ವರ್ಷ ಇನ್ಕಮ್ ಇಲ್ಲದೆ ಇದ್ರು ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಬಿಸ್ನೆಸ್ ಅಲ್ಲಿ. ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಕ್ಕೆ ದೊಡ್ಡ ಮಟ್ಟದ ಯಶಸ್ಸು. 9 ವರ್ಷ ಇಲ್ಲ, 10 ವರ್ಷದಿಂದ ಇನ್ಕಮ್ 25,000 ಸ್ಟಾರ್ಟ್ ಆಗಿತ್ತಂತೆ ಅವ್ರಿಗೆ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಅಪ್ ಆಗಿ 20 ಲಕ್ಷ. ಇವತ್ತು ಕರ್ನಾಟಕದಲ್ಲಿ ಮೇ ಬಿ ಟಾಪ್ 3 ರ್ಯಾಂಕ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು. ಸ್ಮ್ಯಾಕ್ ಅಚೀವರ್.
ಯೋಚನೆ ಮಾಡಿ ಎಂತ ದೊಡ್ಡ ಮಟ್ಟಕ್ಕೆ ಬೆಳೆದ್ರು. ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಕೆಟ್ಟ ಬಡ್ಡಿ ಸಮೇತ ಬರುತ್ತೆ. ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್. ಮಿರಾಕಲ್ ಚಂದ್ರು ಸರ್ 3 ವರ್ಷ ಬರೀ ರಿಜೆಕ್ಷನ್ ಎಲ್ಲೂ ಸಕ್ಸಸ್ ಇಲ್ಲ, ಬರೀ ಫೇಲ್ಯೂರ್ಸ್, ಸಕ್ಸಸ್ ಆಗದೆ ಡೌಟ್, ಈ ತರ ಎಲ್ಲ ಅಂತ ಅನ್ಕೊಳ್ತಿದ್ರು. SSLC ಫೇಲ್ ಕ್ಯಾಂಡಿಡೇಟ್. ಓಕೆ, ಇಂಥ ವ್ಯಕ್ತಿ ತಾಳ್ಮೆಯಿಂದ ಬಿಸ್ನೆಸ್ ಅನ್ನ ಇದ್ರು, ಸಿಸ್ಟಮ್ ನ ನಂಬಿದ್ರು, ಸಿಸ್ಟಮ್ ನ ಬಿಲೀವ್ ಮಾಡಿದ್ರು, ದೊಡ್ಡ ಮಟ್ಟದ ಯಶಸ್ಸನ್ನ ಸಾಧಿಸಿದ್ರು ಇವತ್ತು. ಯಾಕೆಂದ್ರೆ ಇವತ್ತು ಎಲ್ಲಾನು ಸಾಧ್ಯ. ಯಶಸ್ಸು ಅನ್ನುವಂಥದ್ದು ಬಂದೇ ಬರುತ್ತೆ. ಅದೇ ತರ ಮದರ್ ತೆರೇಸಾ ಒಂದ್ಸರಿ ಏನಾಗುತ್ತೆ, ಒಂದು ಇನ್ಸಿಡೆಂಟ್ ಇದು ಟ್ರಾಫಿಕ್ ಅಲ್ಲಿ. ಓಕೆ, ನಮ್ಗೆ ರಾಜು ಸರ್ ಇದೊಂದು ಸ್ಟೋರಿ ಹೇಳಿದ್ರು, ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥ ವಿಚಾರಕ್ಕೆ. ಟ್ರಾಫಿಕ್ ಅಲ್ಲಿ ಜಸ್ಟ್ ಭಿಕ್ಷೆ ಬೇಡ್ತಿರ್ತಾರೆ. ಅಂದ್ರೆ ಮಕ್ಳಿಗೋಸ್ಕರ ಚಂದ ಎತ್ತದು ಅಂತ ಹೇಳ್ತೀವಲ್ಲ, ಮಕ್ಳಿಗೋಸ್ಕರ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಡೈರೆಕ್ಟ್ ಎಲ್ಲರ ಹತ್ರ ಹೋಗಿ ಒಂದು ಟ್ರಾಫಿಕ್ ಅಲ್ಲಿ ಬೇಡ್ತಿರ್ತಾರೆ, ಮಕ್ಳಿಗೆ ಏನಾದ್ರು ಕೊಡ್ಬೇಕು ಮದರ್ ತೆರೇಸಾ ಫೌಂಡೇಶನ್ಗೆ ಅಂತ. ಅವಾಗ ಒಂದು ದೊಡ್ಡ ಲಕ್ಸುರಿ ಕಾರು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮದರ್ ತೆರೇಸಾ ಹೋಗಿ ದಯವಿಟ್ಟು ಮಕ್ಳಿಗೆ ಏನಾದ್ರು ಕೊಡಿ ಅಂತ ಕೇಳಿದಾಗ, ಈ ತರದೆಲ್ಲ ಇದೆ ಅಂದ ತಕ್ಷಣ ಕೊಡ್ಬೇಕಾ ಅಂತೇಳಿ ಎರಡಿಕೆ ಹಾಕೊಂಡಿರ್ತಾರೆ ಬಾಯಲ್ಲಿ. ಎರಡಿಕೆ ಹಾಕೊಂಡು ಕೈ ಹಿಡಿ ಅಂತ ಹೇಳ್ತಾರೆ. ಎರಡೂ ಕೈ ಹಿಡಿತಾರೆ. ಎರಡು ಕೈ ಹಿಡ್ಕೊಂಡಿದ ತಕ್ಷಣ ಆ ಎರಡಿಕೆ ಹಾಕೊಂಡಿರೋದು ಎಲ್ಲ ಕೂಡ ಉಗಿದು ಕ್ಯಾಕ್ ಸುಗಿದು, ನಾಚಿಕೆ ಆಗಲ್ವಾ? ಇಷ್ಟು ಕೆಪಾಸಿಟಿ ಇದೆ ನಿಮ್ಗೆ, ಓಕೆ ಭಿಕ್ಷೆ ಬಿಡ್ತೀರ ಅಂದ ತಕ್ಷಣ ಎರಡೂ ಕೈಗಳನ್ನ ಮಾತೆ ಇವತ್ತು ಜಸ್ಟ್ ಹಿಂಗ್ ತಗೊಂಡು ಹಿಂಗ್ ಒರೆಸ್ಕೊಂಡು, ಸೀರೆಗೆ ತರ ಒರೆಸ್ಕೊಂಡು, ಸರ್ ಇದು ನನಗಾಯ್ತು, ಮಕ್ಳಿಗೆ ಏನಾದ್ರು ಕೊಡಿ ಅಂತ ಹೇಳ್ತಾರಂತೆ. ಇಮ್ಯಾಜಿನ್ ಮಾಡಿ, ಎಂತ ಗ್ರೇಟ್ ವ್ಯಕ್ತಿ ಮದರ್ ತೆರೇಸಾ ಇವತ್ತು. ಅಂದ ತಕ್ಷಣ ಆ ವ್ಯಕ್ತಿ ಕಾರಿಂದ ಇಳಿದು ಬಂದು ಕೆಳಗಡೆ, ಓಕೆ ನಮಸ್ಕಾರ ಮಾಡ್ಕೊಂಡು ಮದರ್ ತೆರೇಸಾ ಫೌಂಡೇಶನ್ ನಡ್ಸ್ಕೊಳ್ಳೋದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರಂತೆ. ಇಮ್ಯಾಜಿನ್ ಮಾಡಿ, ಅವರು ತಾಳ್ಮೆಯಿಂದ ಇದ್ದಿದ್ದಕ್ಕೋಸ್ಕರ ಇವತ್ತು ತೆರೇಸಾ ಹೋಗಿ ಮದರ್ ತೆರೇಸಾ ಅಂತ ಆದ್ರು. ಓಕೆ, ಅದೇ ಪ್ರಕಾರ ತಾಳ್ಮೆ ಅನ್ನುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಬಿಸ್ನೆಸ್ ಅಲ್ಲಿ. ಆದ್ಮೇಲೆ ಅಂದ್ರೆ ಸಕ್ಸಸ್ ಆಗಿ ಸಾಧ್ಯನೇ ಇಲ್ಲ ಇಲ್ಲಿ. ಸೊ ಅದಕ್ಕೇನೆ ಜೊತೆಗೆ ನಂಬಿಕೆ ಅನ್ನುವಂಥದ್ದು, ನಂಬಿಕೆ ಅಚಲವಾಗಿರ್ಬೇಕು. ಯಾಕಂತಂದ್ರೆ ನಂಬಿಕೆ ಆಧಾರದ ಮೇಲೆ ಕೂಡ ಯಶಸ್ಸು ನಿಂತಿರ್ತಕ್ಕಂಥದ್ದು. ನಿಮ್ಮ ಹತ್ರ ಎಷ್ಟು ಟೀಮ್ ಇದೆ, ನಿಮ್ಮ ಹತ್ರ ಎಷ್ಟು ಬಿಸ್ನೆಸ್ ಇದೆ, ನಿಮ್ಮ ಹತ್ರ ಓಕೆ ನೀವ್ ಎಷ್ಟು ದೊಡ್ಡದ ಬೆಳಿತಿದ್ದೀರಾ, ಇದೆಲ್ಲ ಕೂಡ ಏನ್ ಗೊತ್ತಾ, ನಿಮ್ಮ ಒಂದು ನಂಬಿಕೆ ಇದೆಯಲ್ಲ, ನಂಬಿಕೆ ಆಧಾರದ ಮೇಲೆ ಇದೆಲ್ಲ ಕೂಡ ನಡೀತಾ ಇರೋದು. ನಿಮ್ಮ ಹತ್ರ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಇದು ಯಾವ್ದು ನಡೆಯಕ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೇನೆ ನಂಬಿಕೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಒಂದ್ ಮಾತು ಹೇಳ್ತಿರ್ ಗೊತ್ತಾ, ಓಕೆ ನಂಬಿದ್ರೆ ಆ ದೇವ್ರ ಕೈ ಬಿಡಲ್ಲಪ್ಪ ಅಂತ. ನಂಬಿಕೆನೆ ಇವತ್ತು ಆ ವ್ಯಕ್ತಿಗೆ ನಂಬಿಕೆಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋಕ್ಕೆಲ್ಲ ಒಳ್ಳೇದಾಗುತ್ತೆ. ದೇವ್ರಿಗೆ ಪೂಜೆ ಮಾಡ್ತೀವಂತೆ, ನಂಬಿಕೆ ಶ್ರದ್ಧೆ ಇನ್ನೇನಕ್ಕೆ ಬೇಕಲ್ಲಿ? ಹಂಗೆ ವರ ಕೊಡ್ಬೋದಲ್ಲ? ಅಲ್ಲ, ನಂಬಿಕೆಗೆ ನಮ್ಗೆ ಫಲ ಸಿಗುತ್ತೆ. ಹಂಗೆ ನೀವು ಈ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಅರ್ಧಂಬರ್ಧ ನಂಬಿಕೆ ಇರಬಾರ್ದು. ಆನ್ ಅಂಡ್ ಆಫ್ ಅರ್ಧಂಬರ್ಧ ನಂಬಿಕೆ. ನಿಮ್ ಮೇಲೆ ಫಸ್ಟ್ ನಂಬಿಕೆ ಇರಬೇಕು, ನಿಮ್ಮ ಅಪ್ಲೈನ್ ಮೇಲೆ ನಂಬಿಕೆ ಇರ್ಬೇಕು, ಅಪ್ಲೈನ್ ಮೇಲೆ ನಂಬಿಕೆ ಇರ್ಬೇಕು, ನಿಮ್ ಮೇಲೆ ನಂಬಿಕೆ ಇರ್ಬೇಕು. ಅಪ್ಲೈನ್ ಎಲ್ಲೇ ಕರ್ಕೊಂಡು ಹೋಗ್ತಾರಂತಂದ್ರು ಕೂಡ ಎಸ್ ಹೇಳ್ತಾರೆ, ಅಪ್ಲೈನ್ ಅದು ಬೇಡ ಅಂದ್ರೂ ಕೂಡ ಅದು ಬೇಡ ಅಷ್ಟೇ, ಅದು ಏನೇ ಇರ್ಬೋದು. ಅದು ಬೇಕು ಅಂದ್ರೆ ಬೇಕು. ಯಾಕೆ ಗೊತ್ತಾ, ಪ್ರೂವನ್ ಸಿಸ್ಟಮ್ ಇದು. ಅಪ್ಲೈನ್ ಪಕ್ಕ ಗೊತ್ತಿರುತ್ತೆ. ಆಕ್ಟಿವ್ ಅಪ್ಲೈನ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಕ್ಸಾಕ್ಟ್ಲಿ ನಂಬಬೇಕು. ಓಕೆನಾ? ಅದೇ ತರ ಕಂಪನಿ ಉದ್ದೇಶದ ಮೇಲೆ, ಕಂಪನಿ ಮೇಲೆ, ಪ್ರಾಡಕ್ಟ್ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಕಂಪನಿ ಉದ್ದೇಶ ಇವತ್ತೇನ್ ಗೊತ್ತಾ, ತುಂಬಾ ಕಂಪನಿ ಬಂತು ಬಿದ್ದೋಯ್ತು, ಬಟ್ ಏನ್ ಗೊತ್ತಾ 28 ವರ್ಷ ಆದ್ರೂ ಕೂಡ ಇವತ್ತು ಶೇಕ್ ಆಗಿಲ್ಲ ಇವತ್ತು ಇಂಡಿಯಾದಲ್ಲಿ. ಯಾಕೆ? ಕಂಪನಿಯ ಉದ್ದೇಶ ಚೆನ್ನಾಗಿದೆ. ಪ್ರತಿ ಭಾರತೀಯರಿಗೂ ಇವತ್ತು ಆರ್ಥಿಕ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಗ್ರೇಟ್ಫುಲ್ ಇವತ್ತು ವಿಷನ್ ಇದೆ, ಅವ್ರು ವಿಷನ್ ಇಟ್ಕೊಂಡಿದ್ದಾರೆ. ಅದನ್ನ ನಾನು ನಂಬೇಕಾಗತ್ತೆ. ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಡ್ಬೇಕು. 100ಕ್ಕೆ 100% ಸರೆಂಡರ್ ಅಷ್ಟೇ. ಇದು ಬಿಟ್ಟು ಬೇರೆ ಏನು ಇಲ್ಲ. ನಂಬಿದೀವಿ ಸರ್, ನೀವೆಲ್ಲಾದ್ರೂ ಕರ್ಕೊಂಡು ಹೋಗಿತ್ತು ನಮ್ ಕೆಲವರು ಹೇಳ್ತಿರ್ತಾರೆ. ಹಂಗೆ ನಂಬಿಕೆ ಇಟ್ಕೊಂಡು ಎಕ್ಸಾಕ್ಟ್ ಏನ್ ಹೇಳ್ತಿದ್ವಿ ಕರೆಕ್ಟ್ ಫಾಲೋ ಮಾಡ್ಬೇಕು. ಅದು ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಪಕ್ಕ ನಂಬಬೇಕು ನಂಬೋದಾದ್ರೆ. ಸೊ ಅದಕ್ಕೇನೆ 100ಕ್ಕೆ 100% ನಂಬಿಕೆ ಇಡುವಂತ ತುಂಬಾ ಮುಖ್ಯ. ಅಂಡ್ ಕನ್ಸಲ್ಟೆಂಟ್ ನೀವು ಕೂಡ ಅಷ್ಟೇ ನಂಬಿಕೆ ಉಳಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಅವ್ರು ನಂಬ್ತಾರೆ ಅಂದ್ರೆ ನೀವು ನಂಬಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್, ಚರಂಡಿ ದಾಟಬೇಕು ಅಂತ ಡಿಸೈಡ್ ಮಾಡಿದ್ರೆ 100% ಜಂಪ್ ಆಗ್ಬೇಕು. 95% ಡಸಂಟ್ ವರ್ಕ್. 95% ವರ್ಕ್ ಆಗೋದೇ ಇಲ್ಲ ನಿಮ್ಗೆ. ಎಲ್ಲಿ ಬೀಳ್ತೀರಾ? ಇಲ್ಲಪ್ಪ 99 ಇನ್ನೇನು ಜಂಪ್ ಆಗ್ತಿದೀನಿ ಅಂತ ಅನ್ಕೊಂಡ್ರೆ ಆಗೋದೇ ಇಲ್ಲ ನಿಮ್ಗೆ. ಯಾಕಾಗಲ್ಲ? ಬೀಳೋದ್ ಗ್ಯಾರಂಟಿ ಚರಂಡಿನಲ್ಲೇ. ಎಷ್ಟೇ ಕಷ್ಟಪಟ್ಟರು ಕೂಡ 100% ಇರ್ಬೇಕು. ಹಂಗೆ ನಂಬಿಕೆ ಅಂತ ಕೂಡ 100% ಇದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ಸಕ್ಸಸ್ ಆಗ ಸಾಧ್ಯನೇ ಇಲ್ಲ. ಇದು ಎಲ್ಲಿ ಬೇಕಾದ್ರೆ ಬರ್ದಿದ್ದೀರಿ. ಅದೇ ತರ ಇಂಡಕ್ಷನ್ ಅನ್ನೋದು ನಿಮ್ ಕಮಿಟ್ಮೆಂಟ್, ಬದ್ಧತೆ ಅನ್ನೋದು ಇಂಪಾರ್ಟೆಂಟ್. ತುಂಬಾ ಜನ ಕಮಿಟ್ಮೆಂಟ್ ಕೊಡಲ್ಲ. ಓಕೆ, ಒಂದೇ ಒಂದ್ಸರಿ ಯೋಚನೆ ಮಾಡಿ, 50,000 ಸಂಬಳ ತಗೊಳ್ತಾರಲ್ವಾ ಇವತ್ತು ಹೊರಗಡೆ, ಅವರು ಆದಾಯ ಪಡಿಬೇಕು ಅಂತಂದ್ರೆ 8 ರಿಂದ 12 ಗಂಟೆಗಳ ಕಾಲ ಇವತ್ತು ದುಡಿತಾರೆ. ತುಂಬಾ ಜನ ನೋಡಿ, ಇಂಜಿನಿಯರ್, ಡಾಕ್ಟರ್ ಇವರೆಲ್ಲ ದುಡಿತಾರಲ್ಲ, 50,000 ಸಂಬಳ ತಗೊಳ್ತಾರೆ, ಶಿಫ್ಟ್ ಪಾಸ್ ಕೆಲಸ ಮಾಡ್ತಾರೆ.
ಆದ್ರೆ ಇಲ್ಲಿ ಲಕ್ಷ ಲಕ್ಷ ಅಥವಾ ಕೋಟಿ ಗಟ್ಟಲೆ ಆದಾಯ ಪಡೆದಕ್ಕೆ ಬಂದಿದೀವಿ ಅಂತಂದ್ರೆ ಇಲ್ಲಿ ನಿಮಗೆ ನಂಬಿಕೆ, ಕಮಿಟ್ಮೆಂಟ್ ಒಂದು ಇಂಪಾರ್ಟೆಂಟ್ ಇದೆಯಾ ಇಲ್ವಾ? ಇದೆಯಾ? ಎಷ್ಟು ಕಮಿಟ್ಮೆಂಟ್ ಕೊಡ್ತಿದ್ವಿ ನಾವು ಹಂಗಾದ್ರೆ? ಕೊಡಕ್ ಆಗ್ತಿದ್ಯಾ? ಸ್ನೇಹಿತರ ನೋಡಿ, ನಿಮ್ಮ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ನಲ್ಲಿ ವ್ಯವಸ್ಥಿತವಾಗಿ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ನಿಮ್ಮ ಕೆಲಸ ಅಥವಾ ಜಾಬ್ ಬಿಸ್ನೆಸ್ ಮಾಡ್ಕೊಂಡೆ 4 ರಿಂದ 6 ತಾಸು ಪಾರ್ಟ್ ಟೈಮರ್ಸ್. ಫುಲ್ ಟೈಮರ್ಸ್ 8 ತಾಸು 10 ತಾಸು ಅಲ್ಲಿ ಕೆಲಸ ಮಾಡಿದ್ರೆ ಅದು ಕೆಲಸ ಮಾಡಿ. 4 ರಿಂದ 6 ತಾಸು ಕರೆಕ್ಟ್ ನಿಮ್ ಕೆಲಸ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಅದೇ ಟೈಮ್ ಅನ್ನ ನೀವು ಈ ಒಂದು ಟೈಮ್ 4 ರಿಂದ 6 ತಾಸು ಕರೆಕ್ಟ್ ಕೊಟ್ಟಿದ್ದೇ ಆದ್ರೆ ಓಪನ್ ಶೇರ್ ಮಾಡ್ತೀನಿ. ರೆಡ್ ಇಂಕಲ್ ಬರ್ದಿಟ್ಕೊಳ್ಳಿ, ಇಲ್ಲ ಬ್ಲೂ ಇಂಕಲ್ ಬರ್ದಿಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. 3 ರಿಂದ 5 ವರ್ಷದಷ್ಟೊತ್ತಿಗೆ ನಿಮ್ಮ ಎಲ್ಲ ಕನಸುಗಳು ಇರೋದ್ರ ಜೊತೆಗೆ ನಿಮ್ ಮಿನಿಮಮ್ ಅಂತ ಕೂಡ 2 ರಿಂದ 5 ಲಕ್ಷ ಇನ್ಕಮ್ ಬಂದಿಲ್ಲ ಅಂದ್ರೆ ನೀವು ನನ್ನನ್ನು ಕೇಳಿ. ಸರ್ ನೀವ್ ಹೇಳ್ದಂಗೆ ಬರ್ತಾ ಇದೀವಲ್ಲ ಸರ್, ಯಾರೋ ಹೇಳಿದ್ರೆ ರೀಸನ್ ನೀವ್ ಹೇಳ್ದಂಗೆ ಬರ್ತಿದ್ವಿ ಸರ್, ನಮ್ಗೆ 50,000 1 ಲಕ್ಷ ರೀಚ್ ಆಗಿಲ್ಲ. ಓಕೆ, ನಾವ್ ಹೇಳ್ದಂಗೆ ಬರ್ತಿದ್ದೀರಾ, ಅದು ಹೇಳ್ದಂಗೆ ಆಕ್ಷನ್ ಮಾಡ್ತಿದ್ದೀರಾ? ಇಲ್ಲ. ಅದಕ್ಕೇನೆ ಕರೆಕ್ಟ್ ಆಗಿ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡ್ಬೇಕು. ನಿಮ್ ಎಲ್ಲಾ ಕನಸುಗಳು ಕೂಡ ಈಡೇರುತ್ತೆ. ಇದಕ್ಕೆ ನಾನು ಶೆಡ್ ಹೊಡೆದು ಹೇಳ್ತೀನಿ ಎಲ್ಲಿ ಬೇಕಾದ್ರೆ ಅನ್ನುವಂಥದನ್ನ ಆ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕು. 1 ತಿಂಗಳು 2 ತಿಂಗಳು ಅಂತಲ್ಲ. ತುಂಬಾ ಜನ ಏನ್ ಗೊತ್ತಾ, ಬರ್ತಾರೆ ಹಂಗೆ ಹೋಗ್ತಾರೆ. ಹಿಂಗ್ ಬಂದ್ ಹಂಗ್ ಹೋದ್ರು ನೋಡ್ರಿ ಅಂತ ಹೇಳ್ತಾರೆ ಗೊತ್ತಾ. ಅವ್ರು ಬಂದಿದ್ದು ಗೊತ್ತಲ್ಲ, ಅವ್ರು ಹೋಗಿದ್ದು ಗೊತ್ತಾಗಂಗಿಲ್ಲ. ಆ ತರದ್ದಲ್ಲ. ಎಕ್ಸಾಕ್ಟ್ ಬಿಸ್ನೆಸ್ ಅಲ್ಲಿ 5 ರಿಂದ 6 ವರ್ಷ ಯಾಕೆ ಇರ್ಬೇಕು, 3 ರಿಂದ 5 ವರ್ಷ ಎಷ್ಟು ಸ್ಟಿಕನ್ ಆಗಿರ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಸ್ಬೇಕು ಆ ವ್ಯಕ್ತಿಗೆ. ಇದು ಕಿಟ್ ಓಪನಿಂಗ್ ಸೆರೆಮನಿ ನಲ್ಲಿ ಕಮಿಟ್ಮೆಂಟ್ ತಗೊಳ್ಳುವಂಥದ್ದು. ರಿಟೆನ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಕನಿಷ್ಠ ಒಬ್ಬರಿಗಾದ್ರೂ ಒಂದಿನಕ್ಕೆ ಅವಕಾಶ ಅಥವಾ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕು. ಇದು ಕಮಿಟ್ಮೆಂಟ್. ಜೊತೆಗೆ ಜೂಮ್ ಕಾಲ್ ಅದು ನೆಕ್ಸ್ಟ್ ಬರುತ್ತೆ ನಿಮ್ಗೆಲ್ಲ ಕೂಡ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಕಮಿಟ್ಮೆಂಟ್ ಅಂತ ಬಂದಾಗ? ತುಂಬಾ ಜನ ಇರ್ತಾರೆ ಗೊತ್ತಾ, ಸರ್ ಲಕ್ಷ ಸಂಪಾದನೆ ಮಾಡ್ಬೇಕು, ಕೋಟಿ ಸಂಪಾದನೆ ಮಾಡ್ಬೇಕು. ಲಕ್ಷ ಕೋಟಿ ಸಂಪಾದನೆ ಮಾಡೋದಕ್ಕೆ ಏನೇನಿದೆಯಪ್ಪ ಆಪ್ಷನ್? ಲಕ್ಷ ಸಂಪಾದನೆ ಮಾಡೋದಕ್ಕೆ ಕೋಟಿ ಬಂಡವಾಳ ಹಾಕ್ಬೇಕು. 1000 ಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ ಲಕ್ಷ ಗಟ್ಟಲೆ ಬಂಡವಾಳ ಹಾಕ್ಬೇಕು. 100 ಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ 1000 ಗಟ್ಟಲೆ ಹಾಕ್ಬೇಕಾಗುತ್ತೆ ಬಂಡವಾಳ. ಬಟ್ ಮೋದಿಕರಿಗೆ ಎಷ್ಟು ಹಾಕಿದ್ರ ಬಂಡವಾಳ? 100 PV ಇಲ್ಲ ಸರ್, ದುಡ್ಡಿಲ್ಲ ಸರ್, ಪ್ಲೀಸ್ ಸರ್. ಓಕೆ, ಒಂದು 10,000 ಪ್ರಾಡಕ್ಟ್ ಸ್ಟಾಕ್ ಇಟ್ಟು ಅಯ್ಯೋ ಸರ್ ನಮ್ಮ ಹತ್ರ ಬಹಳ ಪ್ರಾಬ್ಲಮ್ ಸರ್, ಯುವ ಬ್ಲಡ್ ಡೊನೇಷನ್ ಫೀಸ್ಗಳು ಟೈಮ್ ಸಿಕ್ಕಾಬಟ್ಟೆ ಕಷ್ಟ ಸರ್. ಮೋದಿಗೆ ಲಕ್ಷ ಬೇಕಾ? ನನಗೂ ಬೇಕಾ, ನಮ್ಮ ಅಪ್ಪನಿಗೂ ಬೇಕು ಸರ್. ಹೆಂಗ್ ಸರ್ ಬರ್ತದೆ? ಬರುತ್ತಾ ಸರ್? ಇಲ್ಲ ಸರ್. ಕಮಿಟ್ಮೆಂಟ್ ಏನ್ ಗೊತ್ತಾ, ಈ ಸಿಸ್ಟಮ್ ಕೋರ್ ವ್ಯಾಲ್ಯೂಸ್ ಅಲ್ಲಿ ಬರುತ್ತೆ. ನಿಮ್ಗೆ ಏನ್ ಕಮಿಟ್ಮೆಂಟ್ ಕೊಡ್ಬೇಕು ಆ ತರ ಮಿನಿಮಮ್ 4 ರಿಂದ 6 ತಾಸು ಕೆಲಸ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ? ಇನ್ನೂ ನಂಬಂಗಿಲ್ಲ ಸರ್. ಸೊ ದಯವಿಟ್ಟು ಏನ್ ಗೊತ್ತಾ, ಆ ಟೈಮ್ ಅರ್ಥ ಮಾಡಿಸ್ಬೇಕು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಜೂಮ್ ಕಾಲ್ಗೆ ಪದೇ ಪದೇ ಫೋನ್ ಮಾಡೋದು, ಜಾಯಿನ್ ಅಂತ ಜಾಯಿನ್ ನಾವು ಅಂತ ಹಾಕೊಳ್ಳೋದು, ಪದೇ ಪದೇ ಹಿಂಗ್ ಅಂತಿರ್ತಾರೆ ಒಂದು ಜೂಮ್ ಅಲ್ಲಿ, ಹಿಂಗ್ ಅಟೆಂಡ್ ಮಾಡಿ ಅಂತ ಲೆಕ್ಕಿರಂಗಿಲ್ಲ. ಹೆಂಗ ಸುಮ್ನೆ ಇರೋದು ಇದಲ್ಲ. ಕಮಿಟ್ಮೆಂಟ್ ಏನ್ ಗೊತ್ತಾ, ಹೊರಗಡೆ ಎಷ್ಟು ಜೊಮ್ಯಾಟೊ, ಪಿಜ್ಜಾ ಇದಕ್ಕೆಲ್ಲ ಹಟ್ಟ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಎಕ್ಸಾಕ್ಟ್ ಟೈಮ್ ಪಂಚ್ ಮಾಡಿಲ್ಲ ಅಂದ್ರೆ ಇನ್ಕಮ್ ಇಲ್ಲ ಅವ್ನಿಗೆ. ಅವತ್ತು ಹೊರಗಡೆ ಕಳಿಸ್ತಾರೆ, ಬೇಡ ಹೋಗಪ್ಪ ಅಂದಿನಿ ಇವತ್ತು ಅಂತ. ಇಲ್ಲಿ 15 ನಿಮಿಷ ಬಿಟ್ಕೊಂಡು ನೋಡಿ, ತುಂಬಾ ಕಡಿಮೆ ಇದ್ರಿ ಬಂದಿತ್ತು. ಇವಾಗ ನೋಡಿ ಈಗ ಆಲ್ರೆಡಿ ಅರ್ಧ ಸೆಷನ್ ಕಂಪ್ಲೀಟ್ ಆಗಿದೆ. ಈಗ ತರ 196 ಕ್ರಾಸ್ ಆಗಿದೆ. ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಕಮಿಟ್ಮೆಂಟ್ ಇಲ್ಲ, ಯಾವುದೇ ಕಾರಣ ಬದ್ಧತೆ ಅನ್ನುವಂಥದ್ದು ಇಲ್ಲ, ಎಲ್ಲೂ ಸಕ್ಸಸ್ ಆಗುತ್ತೆ. ಸೊ ಅದಕ್ಕೇನೆ ಕನಿಷ್ಠ ಒಬ್ಬರಿಗಾದ್ರೂ ಅವಕಾಶ ಕೊಡೋದಕ್ಕೆ ನಾವು ರೆಡಿ ಆಗ್ಬೇಕು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಆರ್ ಯು ಸೀರಿಯಸ್ ಫುಲ್ ಟೈಮರ್ ಆರ್ ಸೀರಿಯಸ್ ಪಾರ್ಟ್ ಟೈಮರ್? ಫುಲ್ ಟೈಮರ ಅಥವಾ ಪಾರ್ಟ್ ಟೈಮರ್? ಈ ಎರಡೇ ಆಪ್ಷನ್. ಸಮ್ ಟೈಮರ್ಸ್ ಆರ್ ನಾಟ್ ಸಕ್ಸೀಡ್. ಯಾವ್ದೇ ಕಾರಣಕ್ಕೂ ಸಕ್ಸಸ್ ಆಗಲಿ. ಯಾವತ್ತೋ ಒಂದ್ ದಿವಸ ತಿಳಿದಾಗ ಮಾಡೋದು ನೋಡ್ಬೇಕು. 15 ದಿನಕ್ಕೆ ಒನ್ ಟೈಮ್ ಡೆಮೋ ಮಾಡೋದು, ಸಿಕ್ಕಾಬಡೆ ಫೋಟೋಸ್ ಹಾಕೋದು, ಆಮೇಲೆ ಹಂಗೆ ಮಲಗಿ ಬಿಡೋದು. ಮತ್ತೊಂದು 15 ದಿನ ಬಿಟ್ಟು ಮಾಡೋದು, ನಾನ್ ಸಕ್ಸಸ್ ಆಗ್ಲಿಲ್ಲ ಅಂತ ಸುಮ್ಮನಾಗೋದು. ಇರೋ ಜಾಬ್ನು ಬಿಟ್ಟು ಬಂದಿರ್ತೀರಾ, ಈ ಬಿಸ್ನೆಸ್ ಅಲ್ಲಿ ಕರೆಕ್ಟ್ ಮಾಡಲ್ಲ. ಸಮ್ ಟೈಮರ್ಸ್ ಅಂತ ಹೇಳ್ತೀವಿ, ಅದು ವರ್ಕ್ ಆಗಂಗಿಲ್ಲ. ಇಲ್ಲಿ ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಸೀರಿಯಸ್ ಫುಲ್ ಟೈಮರ್ ಅಂತಂದ್ರೆ 8 ರಿಂದ 10 ತಾಸು, ಪಾರ್ಟ್ ಟೈಮರ್ 4 ರಿಂದ 6 ತಾಸು. ಕಮಿಟ್ಮೆಂಟ್ ಬೆಳಗ್ಗೆ ಒಂದಿನ 3 ತಾಸು ಮಾಡ್ತಾರ, ಸಂಜೆ 3 ತಾಸು ಮಾಡ್ತಾರ, ನಿಮ್ಗೆ ಬಿಟ್ಟಿದ್ದು ನಿಮ್ಮ ಫ್ರೀ ಟೈಮ್. ಇದನ್ನ ಮಾಡ್ತಿದ್ದೀರಾ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಅವ್ರಿಗೂ ಹೇಳ್ಬೇಕು, ಸರ್ ಅದು ಫುಲ್ ಟೈಮರ್ ಸೀರಿಯಸ್ ಪಾರ್ಟ್ ಟೈಮರ್, ಇದನ್ನ ಹೇಳ್ಬೇಕು. ಫುಲ್ ಟೈಮರ್ ಪಾರ್ಟ್ ಟೈಮರ್ ನಾಟ್ ಸೀರಿಯಸ್ ಫುಲ್ ಟೈಮರ್, ಸೀರಿಯಸ್ ಪಾರ್ಟ್ ಟೈಮರ್ ಅಂತ ಕೇಳ್ಬೇಕು. ಸಮ್ ಟೈಮರ್ಸ್ ಯಾವ್ದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಇದನ್ನ ಕ್ಲಾರಿಟಿ ಕೊಟ್ಬಿಡ್ಬೇಕು. ಅಲ್ಲೇ ಯಾವಾಗೋ ಅನ್ಕೊಂಡಂಗ್ ಮಾಡ್ತೀನಿ, ಆನ್ ಆದಾಗ ಮಾಡ್ತೀನಿ, ಆಫ್ ಆದಾಗ ಮಲಗ್ತೀನಿ, ಹೊಟ್ಟೆ ಆಗಲ್ಲ ಅವ್ರು ಬಿಸ್ನೆಸ್ಗೆ. ಗೊತ್ತಾ? ಇದನ್ನ ನಾವು ನೀಟಾಗಿ ಆ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕು. ಕಲಿಕೆಗೆ ಇದು ಜೊತೆಗೇನಂದ್ರೆ 100% ಸಿಸ್ಟಮ್ ಅಲ್ಲಿ ಫಾಲೋ ಮಾಡೋದು ಇಂಪಾರ್ಟೆಂಟ್. ಈ ಪ್ರಪಂಚದಲ್ಲಿ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೂಡ ಯಶಸ್ಸಾಗಬೇಕು ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಅಂತ ಇರುತ್ತೆ. ಆ ವ್ಯವಸ್ಥೆನಲ್ಲಿ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ಮಾತ್ರ, ಆ ವ್ಯವಸ್ಥೆ ಪ್ರಕಾರ ಇದ್ರೆ ಮಾತ್ರ, ಆ ಫ್ಲೋ ನಲ್ಲಿ ಇದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ. ರಿಸಲ್ಟ್ ಬಂತ ಸಿಸ್ಟಮ್ ಅಲ್ಲಿ ಇರ್ತಾರೆ, ಒಂದ್ 4-5 ಜನಕ್ಕೆ ಅಪ್ರೋಚ್ ಮಾಡ್ತಾರೆ, ಸಿಸ್ಟಮ್ ಬಿಟ್ಬಿಟ್ಟಿರ್ತಾರೆ, ಹೆಂಗೆ ಮಾಡ್ತಾರೆ.
ಆದ್ರೂ ಸಕ್ಸಸ್ ಬಂದಿಲ್ಲ ಅಂತ ಬುಬ್ಬೆ ಹೊಡಿತಾರೆ. ಆಗತ್ತಾ? ಆಗ ಸಾಧ್ಯ ಇಲ್ಲ. ಸಿಸ್ಟಮ್ ಇಸ್ ಸಿಸ್ಟಮ್. ಇವತ್ತು ಚಂದ್ರು ಸರ್ ಟೀಮ್ ಅಲ್ಲಿ ನಾವ್ ಇವತ್ತು ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅವ್ರ ಟೀಮ್ ಅಲ್ಲಿ ಒಂದೇ ಒಂದ್ ನೊಣ ಹೊರಗಡೆ ಹೋಗ್ಬಿಡಲ್ಲ, ಗೊತ್ತಾ? ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಸಿಸ್ಟಮ್ ಅಂದ್ರೆ 100% ಫಾಲೋ ಮಾಡ್ಬೇಕು. ಇಲ್ಲ ಒಂದೇ ಮಾತು ಕೋಟಿ ಬಿಸ್ನೆಸ್ ಮಾಡಲ್ಲ, ಒಯ್ತಾ ಇರು ಅಂತ ಹೇಳ್ತಾರೆ. ಒಂದೇ ಮಾತು, ಒಯ್ತಾ ಇರು ಅಂತ ಹೇಳ್ತಾರೆ, ಒಂದೇ ಮಾತು. ಹಿಂಗೆ ನಾವಿಲ್ಲಿ ವರ್ಕ್ ಮಾಡ್ತಿದೀವ. ಯಾಕೆ ಗೊತ್ತಾ? ಇಲ್ಲಿ ಬರೀ ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬಂದಿಲ್ಲ ಫ್ರೆಂಡ್ಸ್, ನಾವು ದೊಡ್ಡ ಬಿಸ್ನೆಸ್ ಮಾಡಕ್ ಬಂದಿದೀವಿ. ಅವ್ರಿಗೆ ಹೇಳ್ಬೇಕು ಫಾಲೋ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ ಮತ್ತೊಂದ್ಸರಿ ಕೇಳಿ ಅಂತ ಹೇಳ್ಬೇಕು ಅವ್ರು. ಸಿಸ್ಟಮ್ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ 10 ಪಾಯಿಂಟ್ ಸಿಸ್ಟಮ್ ಅಲ್ಲಿ ಬರುತ್ತಲ್ವಾ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಮೊದಲು ಅಪಾಯಿಂಟ್ಮೆಂಟ್ ಗಳ ಡೆಮೋ ಪ್ರೆಸೆಂಟೇಶನ್ ನಾವು ಓಕೆ ಅಂದ್ರೆ ನಿಮ್ಮ ಅಪ್ಲೈನ್ ಯಾರಿದ್ದಾರೆ ಅವರು ಮಾಡ್ತಾರೆ, 1 2 3 ಮಾಡ್ಕೊಡ್ತಾರೆ. ಅದ್ರ ನಂತರ ನೀವೇ ಮಾಡ್ಬೇಕು. ಓಕೆ, ಅದ್ರ ನಂತರ ನೀವೇ ಮಾಡ್ಬೇಕು, ಇನ್ನೊಬ್ರು ಬಿಸ್ನೆಸ್ ತಿಳಿಸ್ಕೊಡ್ಬೇಕು. ಇನ್ನು 1 2 3 8 10 ಆಗಿದೆ, 15 20 ಆಗಿದೆ, ಇನ್ನೂ ಮಾಡ್ತಿಲ್ಲ, ಇಂಡಿಪೆಂಡೆಂಟ್ ಮಾಡ್ತಿಲ್ಲ ಅಂದ್ರೆ ವರ್ಕ್ ಆಗಂಗಿಲ್ಲ. ಎಲ್ಲಿ ಯಾಕೆ ಗೊತ್ತಾ? ಪದೇ 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 ಅಪ್ಲೈನ್ ಕರ್ಕೊಂಡು ಹೋದಷ್ಟು ನಿಮ್ಗೆ ಏನಾಗುತ್ತೆ, ನಿಮ್ಮ ಓಕೆ ಪ್ರತಿಷ್ಠಿತ ಲೆವೆಲ್ ಹೋಗ್ಲಿಕ್ಕೆ ವರ್ಕ್ ಆಗಲ್ಲ. ಮರದ ಕೆಳಗಡೆ ಮರ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಗಿಡ ಗಂಟಿ ಬಳ್ಳಿಗಳು ಮಾತ್ರ ಬೆಳೆಯಕ್ ಸಾಧ್ಯ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಪ್ಲೈನ ಇವತ್ತಿಗೂ ಕೂಡ ಡಿಪೆಂಡ್ ಆಗೋಂಗೇ ಇಲ್ಲ. ಎಷ್ಟಿಗೂ ನಾವು ಅದನ್ನ ಹೇಳ್ಬೇಕು. ನೋಡಿ 3 ಸರಿ 2 ಸರಿ 3 ಸರಿ 4 ಸರಿ ಮ್ಯಾಕ್ಸಿಮಮ್ ನಾವು ಬಂದು ತಿಳಿಸ್ಕೊಡ್ತೀವಿ. ನೀವು ಕಲಿಬೇಕು, ಶ್ರದ್ಧಾ ವಹಿಸಿ ಅರ್ಥ ಮಾಡ್ಕೋಬೇಕು, ನಂತರ ನೀವೇ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಜನ ಏನ್ ಅನ್ಕಂತಾರೋ, ಜನಕ್ಕೆ ಇದೆಲ್ಲ ಗೊತ್ತಿದೆಯಾ? ಅಲ್ಲ, 1% ಗೊತ್ತಿದೆ ಮಾಹಿತಿ, ಜನಕ್ಕೆ ಆ 1% ಗೊತ್ತಿಲ್ಲ. ಆ 1% ನೀವ್ ಹೇಳಿದೀರ ಅಂತಂದ್ರೆ ನೀವು ಹೀರೋಯಿನ್ ಆಗ್ಬಿಡ್ತೀರ ಅವ್ರ ಮುಂದೆ. ಅದಕ್ಕೇನೆ ಯಾವ್ದೇ ಆಗ್ಲಿ ಗೊತ್ತಿದ್ಯಾ ಅದನ್ನ ಅಳವಡಿಸ್ಕೊಂಡು ಅದನ್ನ ಹೇಳಕ್ ಸ್ಟಾರ್ಟ್ ಮಾಡಿ. ಏನಿಲ್ಲ, ಯಾರು ಕೂಡ ನಮ್ಗೆ ಇಂಡಿಪೆಂಡೆಂಟ್ ಆದ ತಕ್ಷಣ ಬೇರೆ ಹೇಳಿದ ತಕ್ಷಣ ಮೊನ್ನೆ ರೀಸೆಂಟ್ ಪೇಪರ್ ಬಂದಿತ್ತಂತೆ, ಕೊಲೆ ಮಾಡಿ ಸಾಯಿಸಿದ್ರಂತ. ಯಾವ್ದು ಆತರ ಪೇಪರ್ಗೆ ಬಂದಿಲ್ಲ ನಮ್ಗೆ ಕೂಡ. ಎಸ್ ಆರ್ ನೋ ಎರಡೇ ಬರುತ್ತೆ. 1 to 1 ಆಗ್ಲಿ, ಡೆಮೋ ಆಗ್ಲಿ, ಹೋಮ್ ಮೀಟಿಂಗ್ ಆಗ್ಲಿ, ಇಂಡಿಪೆಂಡೆಂಟ್ ಆಗೋದನ್ನ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿದ್ಯಾ? ಗೊತ್ತಿರೋದನ್ನ ಮಾಹಿತಿ ಕೊಡಿ. ನಿಜವಾದ ಟ್ರೈನರ್ಸ್, ನಿಜವಾದ ಲೀಡರ್ಸ್, ನಿಜವಾದ ಟ್ರೈನಿಂಗ್ ಕೊಡುವಂತ ಶಿಕ್ಷಕರು, ಗುರುಗಳು ಎಲ್ಲಿರ್ತಾರೆ ಅಂತಂದ್ರೆ ಫೀಲ್ಡ್ ಅಲ್ಲಿ ಇದ್ದಾರೆ, ಅವರೇ ನಿಮ್ಗೆ ತಿಳಿಸ್ಕೊಡೋದು. ಇಲ್ಲಿಂಗ್ ಗೊತ್ತಾ ಹಿಂಟ್ಸ್ ಕೊಡ್ತೀವಿ ಅಷ್ಟೇ. ಅದಕ್ಕೇನೆ ನೆಕ್ಸ್ಟ್ ಏನಂತಂದ್ರೆ ಎಜುಕೇಶನ್ ಟ್ರೈನಿಂಗ್ ನ ಮಹತ್ವ. ಇದೇ ಒಂದು ಟಾಪಿಕ್ ಇದೆ, ಬಟ್ ಸಿಂಪಲ್ ನಾನು ಮುಗಿಸ್ತೀನಿ. ಒಬ್ಬ ಗ್ರಾಜುಯೇಟ್ ಡಿಗ್ರಿ ಮುಗಿಸೋದಕ್ಕೆ 6 ವರ್ಷ ಬೇಕು, SSLC ನಂತರ ಮಿನಿಮಮ್. ಅಲ್ಲಿ ತನಕ ಕಲಿತಾರ ಅಷ್ಟೇ, ಯಾವ್ದು ₹1 ಇನ್ಕಮ್ ಬರಲ್ಲ ಫ್ರೆಂಡ್ಸ್. 6 ವರ್ಷ ಕಲಿತಾರ. ನಂತರ ಏನ್ ಗೊತ್ತಾ, ಕೆಲಸ ಸಿಕ್ಕರೆ ಲಕ್ಷ ಸಂಪಾದನೆ ದೂರದ ಮಾತು. ಇವತ್ತು ಲಕ್ಷ ಅನ್ನೋದು ಸಾಧ್ಯನೇ ಇಲ್ಲ. ಇವತ್ತು ದೂರದ ಮಾತು ಅದೆಲ್ಲ ಕೂಡ. ಡಿಗ್ರಿ ಓದೋದಕ್ಕೆ ಇವತ್ತು 6 ವರ್ಷ ಟೈಮ್ ತಗೊಳ್ತಾರಲ್ಲ. ಆದ್ರೆ ಮೋದಿಕರ್ನಲ್ಲಿ ಲಕ್ಷ ಕೋಟಿ ಸಂಪಾದಿಸ್ತಾರು, ಸಹಸ್ರಾರು ಯಶಸ್ವಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ನಿದರ್ಶನಗಳಿದೆ ಗೊತ್ತಾ? ಓಕೆ, ಆದ್ರೆ ನೀವು ಯಶಸ್ವಿ ಆಗೋದಕ್ಕೆ ತರಬೇತಿ ಮತ್ತೆ ಶಿಕ್ಷಣದ ಅವಶ್ಯಕತೆ ಇದೆಯಾ ಇಲ್ವಾ? ಹಂಗಾದ್ರೆ ಇದೆಯಲ್ವಾ? ಇವತ್ತು ದಿನಕ್ಕೆ ₹100 ಸಂಪಾದನೆ ಮಾಡುವಂತ ಟೈಲರಿಂಗ್ ಸೇವಿಂಗ್ ಮಿಷನ್ ಅಂತ ಹೇಳ್ತೀವಲ್ಲ, 6 ತಿಂಗಳು ಟೈಮ್ ತಗೊಳ್ತಾರೆ. 6 ತಿಂಗಳು ಟ್ರೈನಿಂಗ್ ತಗೊಳ್ತಾರೆ. ಟ್ಯೂಷನ್ 1 ವರ್ಷ ಟೈಮ್ ತಗೊಳ್ತಾರೆ. ಈ ಬಿಸ್ನೆಸ್ ಅಲ್ಲಿ ಲಕ್ಷ ಸಂಪಾದನೆ ಮಾಡಕ್ ಬಂದಿದ್ದೀವಿ. ಡಿಗ್ರಿ ಮುಗಿಸೋದಕ್ಕೆ 6 ವರ್ಷ ಟೈಮ್ ತಗೊಳ್ತಾರೆ ಜನ. ಈ ಬಿಸ್ನೆಸ್ ಅಲ್ಲಿ ಲಕ್ಷ ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಶಿಕ್ಷಣದ ಅವಶ್ಯಕತೆ ಇದೆಯಾ? ಜೂಮ್ ಕಾಲ್, ಯೂಟ್ಯೂಬ್ ಕಾಲ್, ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಲೈಕ್ ಮಾಡಲ್ಲ. ಓಕೆ, ಸುಮ್ನೆ ನೋಡ್ತೀರಾ ಅಷ್ಟೇ. ಜೊತೆಗೆ ಒಂದು ಕಾಮೆಂಟ್ ಹಾಕಲ್ಲ, ಪುಟ್ಟ ಒಂದು ಕಾಮೆಂಟ್ ಹೇಗಿತ್ತು ಅಂತ ಒಂದು ಕಾಮೆಂಟ್ ಹಾಕಿದಾಗ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಓಕೆ, ಒಂದು ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ಕಾಮೆಂಟ್ ಮಾಡಿರೋದಿಲ್ಲ. ಯಾಕೆ ಮಾಡಲ್ಲ? ಓಕೆ, ಅದನ್ನ ಪ್ರಮೋಟ್ ಮಾಡಿದಾಗ ಇನ್ನೊಬ್ಬರ ಲೈಫ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಂಗಾಗುತ್ತೆ. ಅದಕ್ಕೆ ಟ್ರೈನಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಅದರ ಮಹತ್ವ ಅರ್ಥ ಮಾಡಿಸ್ಬೇಕು ಜನಗಳಿಗೆ. ಆ ಕಿಟ್ ಓಪನಿಂಗ್ ಸೆರೆಮನಿ ಅಲ್ಲಿ ಕಂಪಲ್ಸರಿ ಡೈಲಿ ಮಿನಿಮಮ್ ಅಂದ್ರೂ ಕೂಡ 2 ತಾಸು ಟ್ರೈನಿಂಗ್ ಅಟೆಂಡ್ ಮಾಡ್ಲೇಬೇಕು. ಇವತ್ತು ಬೇರೆ ಸಿಸ್ಟಮ್ ಅಲ್ಲಿ ಇದೆ, ಸಿಡಿಸ್ ಕಂಪಲ್ಸರಿ 2 hours per day ಅಂತ ಹೇಳ್ತಾರೆ. ಕೇಳಬೇಕು, ಬರಿಬೇಕು, ಮತ್ತೆ ಏನ್ ಅರ್ಥ ಆಯ್ತು ಅಂತ ಬರಿಬೇಕಲ್ಲಿ. ಈ ತರದಿದೆ ಎಜುಕೇಶನ್ ಸಿಸ್ಟಮ್. ಇಲ್ಲಿ ಇಲ್ವಲ್ಲ ಆತರ. ಅದನ್ನ ರೂಢಿಸ್ಕೋಬೇಕಾಗಿದೆ. ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದನ್ನ ಎಲ್ಲಿ ಕೂಡ ಬಿಡಬಾರ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮೇನ್ ಆಗಿ ಅದಕ್ಕಾಗಿ ಇವತ್ತು ಯೂಟ್ಯೂಬ್ ಇದೆ, ಓಕೆ, ಜೂಮ್ ಇದೆ, ಬೇಸಿಕ್ ಕೋರ್ಸ್ ನಂತಹ ಎಜುಕೇಶನ್ ಕೋರ್ಸಸ್ ಇದೆ, ಒನ್ ಡೇ ವರ್ಕ್ಶಾಪ್ಸ್ ಇದೆ. ದೃಢ ಸಂಕಲ್ಪ ಒನ್ ಡೇ ವರ್ಕ್ಶಾಪ್ ನಾನಂತ ಕಾತುರದಿಂದ ಕಾಯ್ತಿದ್ದೆ. ನೆಕ್ಸ್ಟ್ ಬರ್ತಕ್ಕಂತ ಓಕೆ ನೆಕ್ಸ್ಟ್ ಮಂತ್ ಮೊದಲನೇ ವಾರ ಹೆಂಗಿರ್ಬೋದು ಅಂತ ಊಹೆ ಮಾಡ್ಕೊಳಕ್ ಆಗೋದಿಲ್ಲ. ಯಾಕೆ ಗೊತ್ತಾ? ಇಟ್ಸ್ ಎ ಲಾರ್ಜ್ ನಂಬರ್ಗೆ ಪಾರ್ಟ್ 1 ಪಾರ್ಟ್ 2 ಅಂದ್ರೆ ಓಕೆ ದೃಢ ಸಂಕಲ್ಪ 1 2 ಬ್ಯಾಚ್ ಗೆ ನಾವು ಮಾಡ್ತಿದ್ವಿ ಕಾರ್ಯಕ್ರಮ. ತುಂಬಾ ಅದ್ಭುತವಾಗಿ ನೋಡೋಣ. ಅದು ಯಾವಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ರಾಜು ಸರ್ ಆಧಾರದ ಮೇಲೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಯಾವಾಗ ಅಂತ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ, ವರ್ಕ್ಶಾಪ್ಸ್ ಇರುತ್ತೆ. ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಏನ್ ಗೊತ್ತಾ, ಸಪ್ಲಿಮೆಂಟ್ ಬಗ್ಗೆ ಡೀಪ್ ನಾಲೆಡ್ಜ್ ಸಿಗುತ್ತೆ. 50 ಸರಿ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಗ್ಯಾಸ್ಟ್ರಿಕ್ ಏನ್ ಕೊಡ್ಬೇಕು, BP ಏನ್ ಕೊಡ್ಬೇಕು, ಶುಗರ್ ಏನ್ ಕೊಡ್ಬೇಕು, ಟೈಲ್ಸ್ ಏನ್ ಕೊಡ್ಬೇಕು, ಅದೇ ಬದಲು ಕೇಳಿದ್ದು
10 ಜನ ಕೇಳಿರ್ತೀವಿ ಅದು ಮತ್ತೆ ಕೇಳೋದು. ಆ ತರದಲ್ಲ, ನೀಟಾಗಿ ಅರ್ಥ ಮಾಡ್ಕೊಳ್ತೀರಾ. ಮಂಡ್ಯ ವರ್ಕ್ಶಾಪ್ ಗಳಲ್ಲಿ ಬೂಸ್ಟ್ ಆಫ್ ಎನರ್ಜಿ ಸಿಗುತ್ತೆ. ಬೇಸಿಕ್ ಕೋರ್ಸ್ ಅಲ್ಲಿ ವ್ಯವಸ್ಥಿತವಾಗಿ ಬಿಸ್ನೆಸ್ ಅನ್ನ ರನ್ ಮಾಡ್ಲಿಕ್ಕೆ ಈ MBA ಕೋರ್ಸ್ ಸ್ಟಾರ್ಟ್ ಆಗಿದೆ. ಡೈಮಂಡ್ ಕ್ಲಾಸ್ ನೀವು ಪರಿಪೂರ್ಣ ಜೀವನವನ್ನ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ಅಂಶಗಳು ಇವತ್ತು ಡೈಮಂಡ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ಬೂಟ್ ಕ್ಯಾಂಪ್ ಗಳಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ಸಾಕಷ್ಟು ಜ್ಞಾನ ಗಳಿಸಬಹುದು ನೀವು. ಇವತ್ತು ಅದರಲ್ಲಿ ಸಾಕಷ್ಟು ವಿಚಾರ ಸಿಗುತ್ತೆ, ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೇನೆ ಪ್ರತಿಯೊಬ್ರು ಕೂಡ ಕಲಿಕೆಗೆ ಆದ್ಯತೆ ಕೊಡಬೇಕು. ಯಾರು ಕಲಿಕೆಗೆ ಆದ್ಯತೆ ಕೊಡ್ತಾರೆ ಟಾಪ್ ಅಲ್ಲಿ ಇರ್ತಾರೆ, ಯಾರು ಕಲಿಕೆಗೆ ಆದ್ಯತೆ ಕೊಡೋದಿಲ್ಲ ಟಾಪ್ ಸಾಧ್ಯನೇ ಇಲ್ಲ. ರಾಜು ಸರ್ ಇಂತ ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ, ನಡೆದಾಡುವ ಜ್ಞಾನಕೋಶ ಅಂತ ನಾವ್ ಹೇಳ್ತೀವಿ. ಆದ್ರೆ ರಾಜು ಸರ್ ನಂಗೆ ನಾವು ಕೆಲಸ ಮಾಡ್ತಿದೀವ, ರಾಜು ಸರ್ ಮಾಡ್ದಂಗೆ ಇವತ್ತು ನಾವ್ ಇಷ್ಟೆಲ್ಲ ಕೂಡ ವರ್ಕ್ ಮಾಡ್ತಿದೀವ ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಮ್ನೆ ಜ್ಞಾನಕೋಶ ಆಗ್ಬಿಟ್ರ ಅವ್ರು, ಸುಮ್ನೆ ಆಗ್ಬಿಟ್ರ? ಕೇಳಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು, ಗೊತ್ತಾಗುತ್ತೆ. ಎಷ್ಟು ಕಮಿಟ್ಮೆಂಟ್ ಕೊಟ್ಟಿದ್ರು ಟ್ರೈನಿಂಗ್ಗೆ ಅಂತ. ಅವತ್ತು ದುಡ್ಡಿಲ್ದಿರೋ ಟೈಮಲ್ಲಿ 3,000-5,000 ಕೊಟ್ಟು ಬಂದಿದ್ರು. ಪೇಚಾನ್ ಇವತ್ತು 236 ರೂಪಾಯಿ ಅಂದ್ರು. ಬೂಟ್ ಕ್ಯಾಂಪ್ 2,500. ಅಲ್ಲಪ್ಪ ನೀವು ಕೊಡ್ತಿರೋದು ನೀವು ಊಟಕ್ಕೆ ಉಳ್ಕೊಳ್ಳೋದಕ್ಕೆ, ಅದಕ್ಕಪ್ಪ ಕೊಡ್ತಿರೋದು ನಮಗಲ್ಲ, ಆದ್ರೂ ಅವ್ರ 2,500 ಅಂತ. ಹೌದಾ? ಈ ತರ ನಡೀತಿರ್ಬೇಕಾದ್ರೆ ಕಲಿಕೆಗೆ ಪ್ರಾಶಸ್ತ್ಯ ಕೊಟ್ಟಿದ್ರೆ ಹೆಂಗಾಗುತ್ತೆ? ಯಾಕೆ ಕಲಿಕೆಗೂ ಕೂಡ ಕೊಡ್ತೀವಿ ಇಲ್ಲಿ ಅಮೌಂಟ್ ಇಡ್ತಾರೆ ಅಂತಂದ್ರೆ ನಿಮ್ಮ ಕಮಿಟ್ಮೆಂಟ್. ಇಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅಪ್ಲೈನ್ ಬೊಕ್ಕಸಕ್ಕೆ ಹೋಗುತ್ತೆ ಅಂತಲ್ಲ. ನಿಮಗೆ ತುಂಬಾ ಜನ ಗೊತ್ತಾ, ಓಕೆ ನಾನ್ ಟ್ರೈನಿಂಗ್ ಹೋದ್ರೆ ಅಪ್ಲೈನ್ ಬೆಳಿತಾರೆ, ಅಪ್ಲೈನ್ ನಾನ್ ಬಿಸ್ನೆಸ್ ಮಾಡಿದ್ರೆ ಅಪ್ಲೈನ್ ಬೆಳಿಬೇಕು, ಈ ತರದೊಂದು ಇರುತ್ತೆ ಮೈಂಡ್ ಅಂತ ಬಿಸಾಕ್ಬೇಕು. ಅದಕ್ಕೆ ಸಾಕಷ್ಟು ಜ್ಞಾನ ಗಳಿಸೋದಕ್ಕೆ ಅಷ್ಟು ಆದ್ಯತೆ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕೊನೆಯದಾಗಿ 4 ವಿಧದ ವ್ಯಕ್ತಿಗಳು ಬರ್ತಾರೆ. ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ಪ್ರಾಡಕ್ಟ್ ಓಕೆ ಡೆಮೋ ಮಾಡಿದಾಗ ಅಥವಾ ಬಿಸ್ನೆಸ್ ಬಗ್ಗೆ ಹೇಳಿದಾಗ 4 ತರದ ವ್ಯಕ್ತಿಗಳು ಬರ್ತಾರೆ. ಮೊದಲನೇದಾಗಿ ಕಸ್ಟಮರ್ಸ್ ಅಂತ ನಾವ್ ಹೇಳ್ತೀವಿ. ಇವ್ರು ಕೇವಲ ಪ್ರಾಡಕ್ಟ್ ನ ಬಳಕೆದಾರರು ಅಷ್ಟೇ. ಇವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ಬೇಕಾಗಿರೋದು ಪ್ರಾಡಕ್ಟ್ ಕ್ವಾಲಿಟಿ ಮತ್ತು ಉತ್ಪನ್ನಗಳ ಬಗ್ಗೆ ಮಾಹಿತಿ ಬೇಕಷ್ಟೇ. ಈ ವ್ಯಕ್ತಿಗಳು ಪದೇ ಪದೇ ಬಿಸ್ನೆಸ್ ಮಾಡೋ ಪ್ಲಾನ್ ಮಾಡೋ ಆ ತರದ್ದಲ್ಲ. ಪ್ರಾಡಕ್ಟ್ ಬೇಕು, ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಿ. ನನ್ನ ಹತ್ರ ಒಂದು ವಾಕಿಂಗ್ ಕಸ್ಟಮರ್ಸ್ ಒಂದು 15 ಜನ ಇರ್ತಾರೆ. ನಿನ್ನ ಟೀ ಸ್ಟಾಲ್ ಅವ್ರಿಗೆ ಒಂದ್ ಸ್ವಲ್ಪ ಕೊಟ್ಟೆ, ಮತ್ತೊಂದು ಬಿಗ್ ಬಜಾರ್ನವ್ರಿಗೆ ಅಂದ್ರೆ ಅವ್ರಿಗೊಂದು 15 ಪರ್ಫ್ಯೂಮ್ ಕೊಟ್ಟೆ, ಓಕೆ ಇನ್ನೊಬ್ರಿಗೆ ಪ್ಯಾಡ್ ಒಂದು 20 ಕಳಿಸ್ಕೊಟ್ವಿ. ಅಂದ್ರೆ ಇದೇನ್ ಗೊತ್ತಾ, ನನ್ನೊಂದು ಕಮಿಟ್ಮೆಂಟ್ ಅಂತ ಒಂದು 15-20 ಕನ್ಸ್ಯೂಮರ್ಸ್ ಇದ್ದಾರೆ. ಇದರ ಕಸ್ಟಮರ್ಗೆ ನಾನು ಯಾವ್ದೇ ಕಾರಣಕ್ಕೂ ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಹೇಳಲ್ಲ. ಒಳ್ಳೊಳ್ಳೆ ಪ್ರಾಡಕ್ಟ್ ರಿಸಲ್ಟ್ ಬಂದಿರ್ತಾನೆ ಶೇರ್ ಮಾಡ್ತೀನಿ. ಇದು ಕಸ್ಟಮರ್ ಲಿಸ್ಟ್ ಒಂದ್ ಕಡೆ. ಓಕೆ ಇವ್ರುಗಳಿಗೆ ಪ್ರಾಡಕ್ಟ್ ನ ಮಾಹಿತಿ ಬೇಕು, ಕ್ವಾಲಿಟಿ ಬಗ್ಗೆ ಡೀಟೇಲ್ಸ್ ಬೇಕು, ಅಷ್ಟು ಬಿಟ್ಟು ಏನು ಅವಶ್ಯಕತೆ ಇಲ್ಲ. ಇವರು ಕಸ್ಟಮರ್ಸ್, MRP ಕಸ್ಟಮರ್ಸ್ ಅಂತ ಹೇಳ್ತೀವಿ. ಎರಡನೇ ತರದ ವ್ಯಕ್ತಿಗಳು ಅಂದ್ರೆ ರಿಜಿಸ್ಟರ್ ಕಸ್ಟಮರ್. ಸ್ಪೆಷಲ್ ಆಫರ್ಸ್ ಬೇಕು, ಕ್ವಾಲಿಟಿ ಬೇಕು, ಆಫರ್ಸ್ ಬೇಕು, ಡಿಸ್ಕೌಂಟ್ ಬೇಕು ಅಂತಕ್ಕಂಥವ್ರಿಗೆ. ಓಕೆ ಇವ್ರಿಗೆ ಮಾಹಿತಿ ಕೊಟ್ಟ ನಂತರ ಆನ್ಲೈನ್ ಬಿಲ್ಲಿಂಗ್ ಮಾಡ್ತಕ್ಕಂಥ ವಿಧಾನನ ಹೇಳ್ಕೊಡ್ಬೇಕು ಅವ್ರಿಗೆ. ಆನ್ಲೈನ್ ಯಾಕೆಂದ್ರೆ ಇವತ್ತು ಬಿಲ್ಲಿಂಗ್ ಯಾವ ತರ ಮಾಡ್ಕೊಂಡು ಮನೆಗೆ 2,000 ಮೇಲೆ ಪ್ರಾಡಕ್ಟ್ಸ್ ಫ್ರೀ ಆಗಿ ಹೋಗುತ್ತೆ. ಅದನ್ನ ಹೆಂಗ್ ಮಾಡೋದು ಅಂತ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ. ಇಮಿಡಿಯೇಟ್ ತುಂಬಾ ಸಿಂಪಲ್ ಇದೆ. ಮೋದಿ ಕ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, MC ನಂಬರ್ ಪಾಸ್ವರ್ಡ್ ಹಾಕೋದು, ಶಾಪ್ ಅಂತ ಇರುತ್ತೆ, ಏನೇನ್ ಬೇಕು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂತಾರೆ, ಕೋಡ್ ಹಾಕ್ಬಿಟ್ಟು ಡೈರೆಕ್ಟ್ ಮನೆಗೆ ಅಡ್ರೆಸ್ಗೆ ಬರುತ್ತೆ ಅಮೌಂಟ್ ಡೆಬಿಟ್ ಆದ್ಮೇಲೆ. ಅದೇ ತರ ಇವರಿಗೆ ಮಾಹಿತಿ ಕೊಟ್ಟ ನಂತರ ಆನ್ಲೈನ್ ಬಿಲ್ಲಿಂಗ್ ಮಾಡ್ತಕ್ಕಂಥದ್ದು. ಜೊತೆಗೆ ಹತ್ತಿರದ ಆಕ್ಟಿವ್ ಸ್ಪೋರ್ಟಿವ್ DP ಸೆಂಟರ್ಗೆ ನೀವು ಕನೆಕ್ಟ್ ಮಾಡೋದು. DP ಕನೆಕ್ಟ್ ಮಾಡಿ ಎಂತೆಂತ DP ಕನೆಕ್ಟ್ ಮಾಡೋದನ್ನ. ಸೊ ಆಕ್ಟಿವ್ ಆಗಿ ಸ್ಪೋರ್ಟಿವ್ ಆಗಿ ಯಾರಿರ್ತಾರೆ ನಮ್ಮ ಟೀಮ್ ವರ್ಕ್ ಇರ್ತಾರೆ ಅಂತ ವ್ಯಕ್ತಿಗಳ ಹತ್ರ ನೀವು ಕಳಿಸ್ಕೊಡಿ. ಎಂತೆಂತ ಹತ್ರ ಕಳಿಸ್ಕೊಟ್ಟು ಟೀಮ್ ನ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ. ಉತ್ತಮ ಪ್ರಾಡಕ್ಟ್ ಸೇವೆನ ಕೊಡ್ಬೇಕು, ಅದನ್ನ ಕೊಡ್ಬೇಕು. ಅವ್ರಿಗೆ ಬೇಕಾಗೋದೇನು, ಕ್ವಾಲಿಟಿ ಬೇಕು, ಡಿಸ್ಕೌಂಟ್ ಬೇಕು, ಆಫರ್ ಬೇಕು, ಬೆಸ್ಟ್ ಸರ್ವಿಸ್ ಬೇಕು. ಇದು ಬಿಟ್ಟು ಬೇರೆ ಏನೂ ಬೇಕಾಗಲ್ಲ ಇವ್ರಿಗೆ. ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕನ್ಸಲ್ಟೆಂಟ್ ಅಥವಾ ರಿಟೇಲರ್ ಅಂತ ಹೇಳಿ, ನಾನು ಪ್ರಾಡಕ್ಟ್ ಬಳಕೆ ಮಾಡ್ತೀನಿ, ಜೊತೆಗೆ ಏನಂದ್ರೆ ಅಲ್ಪ ಸ್ವಲ್ಪ ಇನ್ಕಮ್ 5,000-10,000 ಸಂಪಾದನೆ ಮಾಡ್ಬೇಕಂತಿದ್ದೀನಿ. ಎಕ್ಸಾಂಪಲ್ ನಿಮ್ಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅದೇ ತರ ಕೆಲವರು ಯಾವ್ದು ಮಾಡ್ತಿರ್ತಾರೆ, ಪಾರ್ಲರ್ ಮಾಡ್ತಿರ್ತಾರೆ. ಅಂತವ್ರಿಗೆ ಸಣ್ಣ ಸಣ್ಣ ಒಂದು ಇನ್ಕಮ್ ಬಂದ್ರೆ ಸಾಕು ಅಂತಿರ್ತಾರಲ್ವಾ, ಅಂತವ್ರಿಗೆ ನಾವು ಇದನ್ನ ಹೇಳ್ಕೊಡ್ಬೇಕು. ಇವ್ರಿಗೆ ಪ್ರಾಡಕ್ಟ್ ಟ್ರೈನಿಂಗ್ ಅಂತಂದ್ರೆ ವಿಶೇಷತೆಗಳು, ಲಾಭ, ಗುಣಮಟ್ಟ ಎಲ್ಲ ತಿಳಿಸ್ಕೊಡ್ಬೇಕಾಗತ್ತೆ. ಡೆಮೋದಲ್ಲಿ ಕೂಡ ಎಕ್ಸ್ಪರ್ಟ್ ಮಾಡ್ಬೇಕು. ಇವ್ರನ್ನ. ಯಾಕೆಂದ್ರೆ ಪದೇ ಪದೇ ನೀವು ಹೋಗುವಂತದ್ದಲ್ಲ. ಅಲ್ಲಿ ಬಂದಂತ ಕಸ್ಟಮರ್ಗೆ ಹೆಂಗ್ ಡೆಮೋ ಕೊಡಬೇಕು, ಹೆಂಗ್ ಸೆಲ್ ಮಾಡ್ಬೇಕು, ಸೆಲ್ಲಿಂಗ್ ಟಿಪ್ಸ್ ನ ಹೇಳ್ಕೊಡ್ಬೇಕು. ಅದಕ್ಕೆ ಅಂತ RFC ಫ್ಯಾನ್ ಕ್ಲಬ್ ಅಂತ ಬರುತ್ತೆ ನಿಮ್ಗೆ. ವೆರಿ ಸೂನ್ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲೇ MBA ಕೋರ್ಸ್ ನೀವೆಲ್ಲ ಕಲ್ತ್ ಬಿಡ್ತೀರಾ ಸರ್. ಓಕೆ ಎಸ್ ಲಾಸ್ಟ್ ಅಲ್ಲಿ ಡ್ರೀಮರ್ ಅಂತ ಬಂದಾಗ ಇವರು ಕೂಡ ತಮ್ಮ ಕನಸನ್ನ ನನ್ಸಾಗಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಪ್ರತಿದಿನ ಕಲಿಕೆ ಮತ್ತೆ ಆಕ್ಷನ್
ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ಬೇಕು. ಇವರು ನಮ್ಮ ದೇಶದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಯಾಕೆ ಅಂದ್ರೆ ದೇಶದ ಆರ್ಥಿಕತೆಯ ಗಲಾಟೆಗೊಳಿಸೋದಕ್ಕೆ ಸದಾ ಸಿದ್ಧರಿರ್ತಕ್ಕಂಥ ಡ್ರೀಮರ್ ಅಥವಾ ಲೀಡರ್ ಅಂತ ನಾವು ಕರಿತೀವಿ. ಅಂತ ವ್ಯಕ್ತಿಗಳನ್ನ ಇವತ್ತು ಬಿಸ್ನೆಸ್ ಒಳಗೆ ತರಬೇಕು. ಅಂದ್ರೆ ಡ್ರೀಮರ್ ಅಂತಂದ್ರೆ ಎಲ್ಲ ಟ್ರೈನಿಂಗ್ ಅಟೆಂಡ್ ಮಾಡಬೇಕು, ಎಲ್ಲ ಈವೆಂಟ್ಸ್ ಅಟೆಂಡ್ ಮಾಡಬೇಕು, ಡೈಲಿ ಆಕ್ಷನ್ ಮಾಡಂಗಿರ್ಬೇಕು. ಇವರೇ ನಮ್ಮ ದೇಶದ ಭವಿಷ್ಯವನ್ನ ಉಜ್ವಲವನ್ನಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು. ಇಷ್ಟು ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಮತ್ತೆ ನಾಳೆ ನಿಮ್ಗೆ ಅತ್ಯದ್ಭುತವಾದ ಕಾಲ ಸಿಗುತ್ತೆ. ಥ್ಯಾಂಕ್ ಯು ಅಂಡ್ ಓವರ್ ಟು ನಮ್ಮ ಪ್ರೀತಿಯ ಪ್ರಹ್ಲಾದ್ ಮುದ್ದೆ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ವಾವ್, ಗ್ರೇಟ್ ಸರ್, ಅಮೇಜಿಂಗ್. ನಿಜವಾಗ್ಲೂ ಐ ವಾಸ್ ಸ್ಪೆಲ್ ಬೌಂಡ್. ಥ್ಯಾಂಕ್ ಯು ಸರ್. ಎಂತ ಕ್ಲಾರಿಟಿ ಸರ್, ಎಂತ ಬ್ಯೂಟಿಫುಲ್ ಪ್ರೆಸೆಂಟೇಶನ್. ನಿಜವಾಗ್ಲೂ ಬಾಡಿ ಲ್ಯಾಂಗ್ವೇಜ್, ಕ್ಲಾರಿಟಿ ಮತ್ತೆ ಅಥೆಂಟಿಸಿಟಿ, ಬಾಪ್ ರೇ ಬಾಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ನಾಳೆ ಇನ್ಫ್ಯಾಕ್ಟ್ ಸಂಡೇ ಬಿಗ್ ಬೊನಾನ್ಸಾ ಬಂಪರ್ ಸಂಡೇ ಆಗಲಿದೆ. ಯಾಕೆಂದ್ರೆ ನಾನು ಹೇಳೋ ಅನೌನ್ಸ್ಮೆಂಟ್ ಏನಿದೆ, ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಯು ಹಾರ್ಟ್ಸ್ ಔಟ್. ಒಂದು ಬೆಳಗ್ಗೆ 6:55ಕ್ಕೆ ಯಾಕಂತೀನಂದ್ರೆ ಬಹಳಷ್ಟು ಜನ ಇವತ್ತು ನೋಡಿದೀವಿ ಲೇಟ್ ಆಗಿ ಜಾಯ್ನ್ ಆಗ್ತಾರೆ. ಬಟ್ ಬಹಳ ಇಂಪಾರ್ಟೆಂಟ್ ಸೆಷನ್ ಇದೆ ದೃಢ ಸಂಕಲ್ಪದವರಿಗೆ. ಬೆಳಗ್ಗೆ 6:55 ಕರೆಕ್ಟ್ ಆಗಿ ಒಂದು ಸೆಷನ್ ಇರುತ್ತೆ. ಮತ್ತೆ ಬಿಗ್ಗೆಸ್ಟ್ ಸಂಡೇ ಆಗ್ಲಿದೆ ನಾಳೆ ರಾತ್ರಿ 9:00ವರೆಗೆ, ಯಾಕೆಂದ್ರೆ ರಾತ್ರಿ 9 ಗಂಟೆಗೆ. ಅದಕ್ಕೆ 8:50ಕ್ಕೆ ಪ್ಲೀಸ್ ಜಾಯಿನ್ ಆಗಿ. ಅಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ GBDD GRDD ಡಾಕ್ಟರ್ ರಾಜು ಸರ್ ಅವರು ನಮಗೋಸ್ಕರ ಒಂದು ಮೈಂಡ್ ಬ್ಲೋಯಿಂಗ್ ಟಾಪಿಕ್ ತಗೊಂಬರಿದ್ದಾರೆ. ಅದು ಗೋಲ್ ಸೆಟ್ ಅಂಡ್ ಮೈಂಡ್ ಸೆಟ್ ಬಗ್ಗೆ. ಓಕೆ, ನಾಳೆದು ನಿಜವಾಗ್ಲೂ ಬರೆದಿಟ್ಕೊಳ್ಳಿ, ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್ ಇರುತ್ತೆ. ಓಕೆ, ಶುಡ್ ವಿ ಟೇಕ್ ಶೇರಿಂಗ್ ಸರ್? ಎಸ್ ಸರ್, ತಗೊಳ್ಳಿ ಸರ್. ಹಾ ಯೋಗೇಶ್ ಸರ್, ಪ್ಲೀಸ್. ತಗೊಳ್ಳಿ ಸರ್, ತಗೊಳ್ಳಿ. ಎಸ್ ಫ್ರೆಂಡ್ಸ್, ಶೇರ್ ಮಾಡಿ ಡೆಫಿನೆಟ್ಲಿ. ಯಾರ್ಯಾರು ಶೇರ್ ಮಾಡ್ತೀರಾ ಡೆಫಿನೆಟ್ಲಿ ಹ್ಯಾಂಡ್ ರೈಸ್ ಮಾಡಿ, ತಗೊಂತೀನಿ. ಓಕೆ, ಹಲೋ. ಸಾರಿ, ನಿಮ್ಮ ಹೆಸರು ಗೊತ್ತಾಗ್ತಿಲ್ಲ ನನಗೆ. ನಾನು ಯಾರು ಹೆಸರು ಇರ್ತಾರೆ ಅವ್ರ ಮಾತ್ರ ತಗೊಂತೀನಿ. ಕ್ಯಾನ್ ಐ ಆಸ್ಕ್ ನವೀನ್ ಕುಮಾರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಸರ್ ಎಸ್ ಮೇಡಮ್. ಸರ್, ಇನ್ನು 5 ದಿನದ ಸೆಕ್ಷನ್ ತುಂಬಾನೇ ಚೆನ್ನಾಗಿತ್ತು. ಹೆಂಗೆ ಅಂತಂದ್ರೆ ಪ್ರತಿದಿನ ಒಳ್ಳೊಳ್ಳೆ ಸೆಕ್ಷನ್ ನಡೀತಾ ಇತ್ತು ಅಂತ ಕೊಡ್ತಾ ಇರೋದ್ರಿಂದ ತುಂಬಾನೇ ಉತ್ಸಾಹದಿಂದ ಕಲಿತಾ ಇದೀವಿ. ಆದ್ರೆ ನಾನೇನ್ ಅಳವಡಿಸ್ಕೊಂತೀನಿ ಅಂತಂದ್ರೆ ನನಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಮತ್ತೆ ನಾನು ಡೆಮೋನ 6 ತಿಂಗಳಾದ್ರೂ ಕೂಡ ನಾನು ಡೆಮೋ ಕಿಟ್ ರೆಡಿ ಮಾಡ್ಕೊಂಡಿದ್ದಿಲ್ಲ. ನಮ್ಮ ಅಪ್ಪೇನ್ ಹೇಳಿ ಆಲ್ರೆಡಿ ಅವರೇ ಬಂದು ನನ್ಗೆ ಡೆಮೋ ಕಿಟ್ ರೆಡಿ ಮಾಡ್ಕೊಟ್ಟೋದ್ರು. ಈ ಪ್ರಾಡಕ್ಟ್ ನ ಈ ತರ ಹಾಕ್ಬೇಕು, ಹಿಂಗೆ ಡೆಮೋ ಮಾಡ್ಬೇಕಂತ ಕಲ್ಸಿದ್ರು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ನನ್ನಿಂದ ನಮ್ಮ ಮನೆಯವ್ರಿಗೂ ಕೂಡ ನಾನು ಡೆಮೋ ಕಲಿಸ್ದೆ. ಅವರು ಕೂಡ ಕಿಟ್ ನ ರೆಡಿ ಮಾಡ್ಕೊಂಡ್ರು. ಮತ್ತೆ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಸರ್. ಯಾಕಂತಂದ್ರೆ ತಾಳ್ಮೆ ಇದ್ದವ್ರಿಗೆ ಅಷ್ಟೇ ಏನೇ ಸಾಧಿಸ್ತೀನಿ ಅನ್ನೋ ನಂಬಿಕೆ ಇರುತ್ತೆ. ತಾಳ್ಮೆನೇ ಇಲ್ಲ ಅಂದ್ರೆ ನಾನು ಏನು ಸಾಧಿಸ್ತೀನಿ ಅಂತ ನಂಬಿಕೆನೇ ಇರಲ್ಲ. ಸುಮ್ನೆ ಬಾಯಿಗೆ ಹೇಳ್ಬೋದು ನಾನು ಎಲ್ಲದನ್ನ ಗೆಲ್ತೀನಿ, ನಾನು ಅಷ್ಟು ಇನ್ಕಮ್ ಅಂತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ. ನಮ್ಮ ಮನೆಯವ್ರ ಹತ್ರ ತುಂಬಾನೇ ಜಂಬದಿಂದ ಹೇಳ್ತಾ ಇರ್ತೀನಿ, ನಾನು ನಿನ್ಕಿನ್ನ 1 ಲಕ್ಷ ಜಾಸ್ತಿ ಸ್ಯಾಲ್ರಿ ತಗತ್ನಿ ಅಂತ ಜಂಬದಿಂದ ಹೇಳ್ತಾ ಇದ್ದೆ. ಯಾಕಂದ್ರೆ ಓಕೆ ಸರ್, ನಾನು ಫಸ್ಟ್ ಮನೆ ಗೆಲ್ಬೇಕು, ಮನೆ ಗೆದ್ದ ಮೇಲೆ ನಾನು ನಾಡ್ ಗೆಲ್ಬೇಕು ಅನ್ನೋದನ್ನ ತುಂಬಾನೇ ಆಳವಾಗಿ ತಗೊಂಡು ಪ್ರತಿದಿನ ಆಕ್ಷನ್ ಮಾಡೋಕೆ ಹೊರಟರು ಕೂಡ ನಮ್ಮ ಮನೆಯವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ವಂಡರ್ಫುಲ್ ರಿಯಲೈಸೇಷನ್, ರೈಟ್? ಶಾರದಾ ಮೇಡಮ್, ಶಾರದಾ ಮಂಜು ಅವರು ಆದಷ್ಟು ಈ ಸೆಷನ್ ಇಂದ ಏನ್ ತಗೊಂಡ್ರಿ ಅನ್ನೋದನ್ನ ಶೇರ್ ಮಾಡಿ ದಯವಿಟ್ಟು ಪ್ಲೀಸ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಾ ಸರ್, ಇಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿಕ್ಕೆ ಆಗತ್ತಾ ಮೇಡಮ್? ಎಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಒಂದು ಕ್ಲಾಸ್ ಅಲ್ಲಿ ದಿನದಿಂದ ದಿನಕ್ಕೆ ಒಂದೊಂದೇ ಸ್ಟೆಪ್, ಅಂದ್ರೆ ನಾನು ಫೀಲ್ಡ್ ವರ್ಕ್ ಹೋಗ್ತಾ ಇದ್ದಿದ್ದೆ ಕಡಿಮೆ, ನಂದೇ ಓನ್ ಕೆಲ್ಸದೊಳಗಡೆನೆ ಬಿಸಿ ಆಗ್ಬಿಟ್ಟು ಫೀಲ್ಡ್ ವರ್ಕ್ ಹೋಗ್ತಾ ಇದ್ದಿದ್ದೆ ಕಮ್ಮಿ. ಈ ಒಂದು ಎಜುಕೇಶನ್ ಸಿಗ್ತಾ ಇರೋದ್ರಿಂದ ಒಳ್ಳೆ MBA ಒಂದು ಗ್ರಾಜುಯೇಟ್ ಸ್ಟೂಡೆಂಟ್ ಆಗಿ ಕುತ್ಕೊಂಡು ಎಲ್ಲ ಪ್ರತಿಯೊಂದು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ತಿಳ್ಕೊಂಡು ಕಲ್ಕಂತ ಇರೋದಕ್ಕೆ
ಇವಾಗ ಎಲ್ಲರೂ ಏನ್ ಮೇನ್ ಲೀಡರ್ಸ್ ಗಳಿದಾರ ಆ ಒಂದು ಸ್ಥಾನಕ್ಕೆ ಒಂದ್ ಲೆವೆಲ್ಗೆ ಹೋಗಕ್ಕೆ ಗ್ಯಾರಂಟಿ ಆಗುತ್ತೆ, ಹಾಗೆ ಆಗುತ್ತೆ ಅನ್ನೋ ಒಂದು ಬಿಲೀಫ್ ಸಿಗ್ತಾ ಇದೆ. ಈ ಒಂದು ಎಜುಕೇಶನ್ ಕೊಡ್ತಾ ಇರೋ ನಿಮ್ಮೆಲ್ಲ ಲೀಡರ್ಸ್ ಗಳಿಗೂ ತುಂಬಾ ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವಾವ್, ಫ್ಯಾಂಟಾಸ್ಟಿಕ್ ಮೇಡಮ್, ಗ್ರೇಟ್ ಶೇರಿಂಗ್. ಯಾ, ನೆಕ್ಸ್ಟ್ ಪ್ರಿಯಾ ರವಿಕುಮಾರ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ಸರ್, ನನಗೆ ಫಸ್ಟ್ ಕ್ಲಾರಿಟಿ ಸಿಕ್ಕಿದ್ದು ಕಿಟ್ ಓರಿಯೇಷನ್ ಬಗ್ಗೆ ಸರ್. ನನಗೆ ಕಿಟ್ ಓರಿಯೇಷನ್ ಅಂದ್ರೆ 15-20 ಇಯರ್ಸ್ ಬ್ಯಾಕ್ ಹೇಗೆ ಒಂದು ಪ್ರಾಡಕ್ಟ್ಸ್ ಕಿಟ್ ಮಾಡಿ ಕೊಡ್ತಿದ್ರು ಆ ತರ ಅನ್ನೋ ಭಾವನೆ ಫೀಲಿಂಗ್ಸ್ ಇತ್ತು. ಮತ್ತೆ ಹೇಗಪ್ಪ ಜನಕ್ಕೆ ಆ ತರ ಪರಿಚಯ ಮಾಡಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಅಂತ ಅನ್ಕೊಂಡು ಆ ಟಾಪಿಕ್ ಬಗ್ಗೆ ನನ್ಗೆ ಇಂಟ್ರೆಸ್ಟೇ ಬಿಟ್ಬಿಟ್ಟಿದೆ. ಬಟ್ ನಿನ್ನೆ ಮತ್ತೆ ಇವತ್ತಿನ ಒಂದು ಕ್ಲಾಸ್ ಇಂದ ಆ ಒಂದು ಕ್ಲಾರಿಟಿ ನನಗೆ ಸಿಕ್ತು ಸರ್. ಥ್ಯಾಂಕ್ ಯು ಸರ್. ವಾವ್, ಶಾರ್ಟ್ ಶೇರಿಂಗ್, ಬ್ಯೂಟಿಫುಲ್, ಥ್ಯಾಂಕ್ ಯು. ನೆಕ್ಸ್ಟ್ ನಾಗರತ್ನ ಮೇಡಮ್, ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಕಿಟ್ ಓಪನಿಂಗ್ ಸೆರೆಮನಿಯಲ್ಲಿ ಓರಿಯಂಟೇಷನ್ ಸೆರೆಮನಿಯಲ್ಲಿ ಏನ್ ತಿಳ್ಕೊಂಡ್ವಿ ಅಂತ ಅಂದ್ರೆ ಕೇಳಿಸ್ತಿಲ್ಲ ಮೇಡಮ್, ಪ್ಲೀಸ್ ಮ್ಯೂಟ್ ಆಗಿದೆ ನೋಡಿ. ಇವಾಗ ಸರ್ ಹಾ, ಈಗ ಕೇಳಿಸ್ತಿದೆ ಮೇಡಮ್. ಸ್ವಲ್ಪ ಇದಾಗ್ತಾ ಇದೆ ಸರ್. ಈ ಕ್ಲಾಸ್ ಅಲ್ಲಿ ಎಲ್ಲಾ ಲೀಡರ್ಸ್ ಗಳಿಗೆ ನಾವು ಗ್ರಾಟಿಟ್ಯೂಡ್ ಕೊಡೋದು ಸರ್. ಇಂಥ ಕ್ಲಾಸ್ ನಮಗೆ MBA ಕೋರ್ಸ್ ಸಿಕ್ಕಿದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ ಸರ್. ಯಾಕಂದ್ರೆ ಪ್ರತಿದಿನ ಅಳವಡಿಸ್ಕೊಂತ ಇದೀವಿ. ಈ ಕ್ಲಾಸ್ ನಮಗೆ ಬುದ್ಧಿ ಜ್ಞಾನ ಹೆಚ್ಚಿಸ್ತಾ ಇದೆ. ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಹೆಂಗ್ ಕೊಡ್ಬೇಕು ಅನ್ನೋದೆಲ್ಲ ಅರ್ಥ ಆಗ್ತಾ ಇದೆ ಸರ್. ಇದಕ್ಕೆ ನಮಗೆ ಗ್ರಾಟಿಟ್ಯೂಡ್ ಸರ್. ಥ್ಯಾಂಕ್ ಯು ಸರ್. ವಾವ್, ಗ್ರೇಟ್ ಶೇರಿಂಗ್ ಮೇಡಮ್. ಕನ್ನಗೌಡ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಾಜು ಸರ್ ಮತ್ತು ವಿಜಯ್ ಸರ್ ಮತ್ತು ಆಲ್ 6 ದೃಢ ಸಂಕಲ್ಪ ಲೀಡರ್ಸ್. ಥ್ಯಾಂಕ್ ಯು ಸೋ ಮಚ್. ನಾನ್ ಏನ್ ಕಲಿಬೇಕಾಯ್ತು ಅನ್ಸರ, ಮೊದ್ಲಿಗೆ ನಮ್ಮ ಮ್ಯಾಗ ನಾವು ನಂಬಿಕೆ ಇಡ್ಕೋಬೇಕು. ಪ್ರಾಡಕ್ಟ್ಸ್ ಗಳ ಬಗ್ಗೆ ಹಿಂಗೆಲ್ಲ ನಂಬಿಕೆ ಇಡ್ಕೊಂಡು ಮುಂದೆ ಪೀಳಿಗೆಳದು ಕೆಲಸ ಮಾಡಿದ್ರ ಸಕ್ಸಸ್ ಖಂಡಿತ ಸಿಗ್ತೈತಿ ಅನ್ನೋದು ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸರ್. ವಾವ್, ಗ್ರೇಟ್ ಸೆಲ್ಫ್ ರಿಯಲೈಸೇಷನ್. ಎಸ್ ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತೀನಿ, ನಾಳೆ ಬೆಳಗ್ಗೆ 6:55ಕ್ಕೆ ಖಂಡಿತ ದೃಢ ಸಂಕಲ್ಪದ ಟೀಮಿಂದ ಇದೆ ಮೀಟಿಂಗು. ಮತ್ತೆ ರಾತ್ರಿ 9 ಗಂಟೆಗೆ ವಿ ಹ್ಯಾವ್ ವೆರಿ ಬಿಗ್ ಸೆಷನ್, ಮೈಂಡ್ ಸೆಟ್ ಮತ್ತೆ ಗೋಲ್ ಸೆಟ್ಟಿಂಗ್ ಬಗ್ಗೆ. ಇನ್ಯಾರು ಅಲ್ಲ, ರಾಜು ಸರ್, ದಿ ಹಾರ್ಟ್, ಸೋಲ್, ಬ್ಲಡ್, ಸ್ಪಿರಿಟ್, ಸೋಲ್ ಯಾರಿದ್ದಾರೆ ನಮ್ಮ ಈ MBAಗೆ, ಅವರಿಂದನೇ ಟ್ರೈನಿಂಗ್ ಸಿಗ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶುಭರಾತ್ರಿ. ಗುಡ್ ನೈಟ್. ಸರ್, ಒಂದ್ ನಿಮಿಷ. ಬರೀ ದೃಢ ಸಂಕಲ್ಪ ಒಂದೇ ಅಲ್ಲ, ಈಗ ಯಾರ್ಯಾರು ಬೂಟ್ ಕ್ಯಾಂಪ್ ಬಂದಿದ್ದೀರಾ ಎಲ್ಲರೂ ಅಟೆಂಡ್ ಆಗಿ ನಾಳೆ ಬೆಳಗ್ಗೆ 6:55ಕ್ಕೆ. ಯಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೃಢ ಸಂಕಲ್ಪ ಗ್ರೂಪ್ ಅಲ್ಲಿ ಇರೋರಿಗೆ ಸರ್ ಲಿಂಕ್ ಇದೆ. Right, sir. Is there anything, sir? Should we wind up? Okay, thank you, sir. Yes, sir. Thank you. Okay, Thank you, ನಮ್ಮ ಬೂಟ್ ಕ್ಯಾಂಪ್ ಗ್ರೂಪ್